ಕಳೆದ ಸುಮಾರು 1 ವರ್ಷಗಳಿಂದ ಅಥವಾ 1 ವರ್ಷಕ್ಕಿಂತಲೂ ಹೆಚ್ಚು ಬಾಬಾ ಸಾಹೇಬರ ಮೇಲೆ ನಾವು ಒಂದಷ್ಟು ಕೆಲಸ ಮಾಡ್ತಿದ್ದೀವಿ. ಬಾಬಾ ಸಾಹೇಬರನ್ನು ಜನರಿಗೆ ಸರಿಯಾಗಿ ಒಂದು ಸಲ ಪರಿಚಯಿಸಬೇಕು ಅನ್ನೋಂಥ ಒಂದು ಪುಟ್ಟ ಪ್ರಯತ್ನ. ಆಶ್ಚರ್ಯ ಏನು ಅಂತಂದರೆ, ಯಾರ್ಯಾರು ಬರಬೇಕೋ ಕಾರ್ಯಕ್ರಮಕ್ಕೆ ಬಾಬಾ ಸಾಹೇಬರ ಹೆಸರು ಕೇಳಿದ ತಕ್ಷಣ ಟರ್ನಾಗಿ ವಾಪಸ್ ಹೋಗ್ಬಿಡ್ತಾರೆ. ಭಾಳ ವಿಶೇಷವಾಗಿದೆ. ನಾನು ಹೇಳೋದು ಭಾಳ ಅಫೆಂಡಿಂಗ್ ಅನ್ನಿಸ್ಬೋದು ಕೆಲವರಿಗೆ, ಬಟ್ ಇದು ಫ್ಯಾಕ್ಟ್, ಆಶ್ಚರ್ಯದ ಸಂಗತಿ. ಇದು ವಿಚಾರವನ್ನು ಕೇಳುವ ಮನಸ್ಥಿತಿಯಲ್ಲೂ ನಾವಿಲ್ಲದೇ ಇರುವಂಥ ಪರಿಸ್ಥಿತಿಗೆ ಹೋಗ್ಬಿಟ್ಟಿದ್ದೀವಿ. ಅದು ಏನು ಅಂತಂದರೆ, ಬಾಬಾ ಸಾಹೇಬರ ಕುರಿತಂತೆ ನಮ್ಮೊಳಗೆ ಇರುವಂಥ ಒಂದಷ್ಟು ಪೂರ್ವ ಗ್ರಹಿಕೆಗಳಿವೆ. ಬಾಬಾ ಸಾಹೇಬರು ಅಂದರೆ ಹೀಗೆ, ಇದು ಇಷ್ಟೇ, ಇದಕ್ಕಿಂತ ಆಚೆ ಇನ್ನೇನೂ ಇರಲಿಕ್ಕಿಲ್ಲ, ಹೀಗಾಗಿ ನಾನು ಕೇಳಬೇಕಾದಂಥ ಅಗತ್ಯ ಇಲ್ಲ ಅಂತ. ಅದರಲ್ಲಿ ಜಾತಿಯ ಪ್ರಶ್ನೆ ಬಹಳ ಗೌಣ. ಆದರೆ ಒಟ್ಟಾರೆ ಸಮಾಜದಲ್ಲಿ ಕಳೆದ ಅನೇಕ ವರ್ಷಗಳಿಂದ ಒಂದೇ ವಿಚಾರವನ್ನು ಭಿನ್ನ ಸ್ವರೂಪದಲ್ಲಿ ಕೇಳಿರೋದಕ್ಕೋ ಅಥವಾ ಒಂದಷ್ಟು ಜನ ಅವರನ್ನು ಹಿಡ್ಕೊಂಡು ತಮ್ಮ ಸ್ವಾರ್ಥವನ್ನು ಮೆರೆಸೋದಕ್ಕೆ ನಿರತರಾಗಿರೋ ಕಾರಣಕ್ಕೋಸ್ಕರ ಇನ್ನೊಂದಷ್ಟು ಜನಕ್ಕೆ ಅವೆರ್ಷನ್ ಬಂದಿದೆ, ಇದನ್ನು ನಾವು ಯಾವತ್ತೂ ಕೇಳಬಾರ್ದು ಅಂತ. ಸೊ ಈ ಕಾರಣಕ್ಕೆ ಬಾಬಾ ಸಾಹೇಬರ ಪುಸ್ತಕ ಇದೆ ಅಂತ ಅಂದ್ಕೊಳ್ಳಿ, ಒಂದಷ್ಟು ಜನ ಆ ದಿಕ್ಕಿಗೆ ಹೋಗೋದೇ ಇಲ್ಲ, ಬೇಡವೇ ಬೇಡ, ಈ ದಿಕ್ಕಿಗೆ ಬೇಡ ನಾವು ಅಂತ, ಬೇರೆ ದಿಕ್ಕಲ್ಲಿ ನೋಡೋಣ ಅಂತ. ನೀವು ಬಾಬಾ ಸಾಹೇಬರ ಟಾಕ್ ಇದೆ ಅಂತ ಕೇಳಿಸ್ಕೊಳ್ಳಿ, ಅದಿದೆ ಅಂತ ಗೊತ್ತಾದ್ರೇ ಆ ದಿಕ್ಕಲ್ಲಿ ಹೋಗೋದಿಲ್ಲ, ಇಲ್ಲೇನೋ ಬರೀ ನೆಗೆಟಿವೇ ತುಂಬಿರುತ್ತೆ ಅಂತ. ಆದರೆ ವಾಸ್ತವವಾಗಿ ಬಾಬಾ ಸಾಹೇಬರ ಬದುಕು ಹೇಗಿದೆ ಅಂತಂದರೆ, ನಾನು ನೀವು ಅಂದ್ಕೊಂಡಿರೋಕ್ಕಿಂತ ಅಥವಾ ಯಾರು ಬಾಬಾ ಸಾಹೇಬರ ಠೇಕಾದಾರಿ ತಗೊಂಡಿದ್ದಾರೋ, ಇವರು ನಮಗೆ ಸೇರಿದವರು, ನಾವು ಬಿಟ್ಟರೆ ಮತ್ತಾರು ಇವ್ರ ಕುರಿತಂತೆ ಮಾತನಾಡುವಂತಿಲ್ಲ ಅಂತ ಹೇಳ್ತಾರೋ, ಅವರೆಲ್ಲರಿಗಿಂತಲೂ ಭಿನ್ನವಾದ ವ್ಯಕ್ತಿತ್ವ ಬಾಬಾ ಸಾಹೇಬರದ್ದು. ನಾನು ಹೆಚ್ಚು ಹೆಚ್ಚು ಬಾಬಾ ಸಾಹೇಬರ ವಿಚಾರವನ್ನು ತಿಳ್ಕೊಳ್ಳೋಕ್ಕೆ ಆಳಕ್ಕೆ ಇಳಿದಂತೆಲ್ಲ ಆ ಮನುಷ್ಯನ ಬಗ್ಗೆ ಗೌರವ ಜಾಸ್ತಿ ಆಗ್ತಾನೆ ಹೋಗುತ್ತೆ ಅಂತ ಅನಿಸುತ್ತೆ. ಕಳೆದ ಬಾರಿ ನಾನು 3 ದಿನಗಳ ಸೀರೀಸ್ನಲ್ಲಿ ಬಾಬಾ ಸಾಹೇಬರ ಕುರಿತಂತೆ ಒಂದಷ್ಟು ಚರ್ಚೆ ಮಾಡುವಾಗ ಅನೇಕರು ನನಗೆ ಹೇಳಿದರು, ಗೊತ್ತೇ ಇರಲಿಲ್ವಲ್ಲ ಇವೆಲ್ಲ ಬಾಬಾ ಸಾಹೇಬರು ಹಿಂಗೆಲ್ಲ ಹೇಳಿದರು ಅಂತ ಹೇಳಿ. ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ. ರಾಷ್ಟ್ರಧ್ವಜದ ಪ್ರಶ್ನೆ ಬಂದಾಗ ಕೇಸರಿ ಧ್ವಜ ಇರಲಿ ಅನ್ನೋವಂಥ ವಿಚಾರಕ್ಕೆ ಕೆಲವರು ಅವ್ರನ್ನ ಮುಂಬೈಲಿ ಭೇಟಿ ಮಾಡಿದಾಗ, ಅವರು ಧ್ವಜ ಕಮಿಟಿಯ ಮುಖ್ಯಸ್ಥರಾಗಿದ್ದರಿಂದ ಅಥವಾ ಆ ಕಮಿಟಿಯಲ್ಲಿ ಇದ್ದಿದ್ದರಿಂದ ಅವರನ್ನು ಮುಂಬೈಯಲ್ಲಿ ಕೆಲವರು ಭೇಟಿಯಾಗಿ ದಯವಿಟ್ಟು ಕೇಸರಿ ಧ್ವಜವನ್ನು ನೀವು ಪ್ರತಿಪಾದಿಸಬೇಕು ಅಂತಂದಾಗ ಬಾಬಾ ಸಾಹೇಬ್ರು ಹೇಳ್ತಾರೆ, ಖಂಡಿತವಾಗಿಯೂ ಒಳ್ಳೆ ವಿಚಾರ, ನನ್ನ ಕೆಲಸ ನಾನು ಮಾಡ್ತೀನಿ, ನೀವು ಗ್ರೌಂಡಲ್ಲಿ ಏನು ಮಾಡಬೇಕೋ ಆ ಕೆಲಸವನ್ನು ನೀವು ಮಾಡಿ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಭಾಳ ಜನರಿಗೆ ಇದನ್ನು ಜೀರ್ಣಿಸ್ಕೊಳ್ಳೋದು ಕಷ್ಟ ಆಗ್ಬೋದು ಅಂತ. ಬಾಬಾ ಸಾಹೇಬರು ನಾನು ಹಿಂದುವಾಗಿ ಹುಟ್ಟುಬಿಟ್ಟೆ, ಹಿಂದುವಾಗಿ ಸಾಯೋದಿಲ್ಲ ಅಂತ ಆಕ್ರೋಶದಲ್ಲಿ ತಾವು ಸಾಮಾಜಿಕ ಹೋರಾಟಗಳಲ್ಲಿ ನಿರತರಾಗಿರುವಾಗ ಹೇಳಿದರೂ ಕೂಡ ತಾವು ಬೌದ್ಧ ಮತವನ್ನು ಸ್ವೀಕಾರ ಮಾಡೋದಕ್ಕೆ ಅನೇಕ ದಶಕಗಳನ್ನೇ ತೆಗೆದುಕೊಳ್ತಾರೆ. ಕನಿಷ್ಠ ಪಕ್ಷ 3 ದಶಕಗಳ ನಂತರ ಬೌದ್ಧ ಮತದ ಸ್ವೀಕಾರ ಮಾಡ್ತಾರೆ. ಅಲ್ಲಿಯವರೆಗೂ ಆದರೂ ಈ ಸ್ಪೃಶ್ಯ ವರ್ಣದವರ ಏನಾದರೂ ಬದಲಾವಣೆ, ಮಾನಸಿಕ ಬದಲಾವಣೆ ಬರ್ಬೋದು, ನಮ್ಮನ್ನು ಸ್ವೀಕಾರ ಮಾಡ್ಬೋದು ಅಂತ ಕಾದು ಕೊನೆಗೆ ಸ್ವೀಕಾರ ಮಾಡ್ತಾರೆ. ಇವೆಲ್ಲವನ್ನು ಸೂಕ್ಷ್ಮವಾಗಿ ಗಮನಿಸಿದಾಗ ಅರ್ಥ ಆಗುತ್ತೆ, ಬಾಬಾ ಸಾಹೇಬರು ಅತಿಶಯೋಕ್ತಿ ಏನಲ್ಲ, ಸಾವರ್ಕರ್ನ ಎಷ್ಟು ರಾಷ್ಟ್ರಪ್ರೇಮಿ ಅಂತ ನಾವು ಗಣಿಸ್ತೀವೋ ಬಹುಶಃ ಅದೇ ತೂಕದಲ್ಲಿ, ಆ ರಾಷ್ಟ್ರಪ್ರೇಮದ ತೂಕದಲ್ಲಿ ನಾವು ಗಣಿಸೋದಾದರೆ ಬಾಬಾ ಸಾಹೇಬರು 1 ಗುಲಗಂಜಿಯಷ್ಟು ಕಡಿಮೆ ಇಲ್ಲದವರು ಅಂತ. ಸ್ವಾಭಿಮಾನದ ದೃಷ್ಟಿಯಿಂದ ನೋಡೋದಾದರೆ ಬಾಬಾ ಸಾಹೇಬರ ಸ್ವಾಭಿಮಾನ ಇದೆಯಲ್ಲ, ಅದು ಎಂಥದ್ದು, ಬೆಂಕಿ. ಅವರು ಸ್ವಲ್ಪ ಮನಸ್ಸು ಮಾಡಿ ನೆಹರು ಜೊತೆ ಗಲಾಟೆಯನ್ನು ಕಡಿಮೆ ಮಾಡಿಕೊಂಡಿದ್ದರೆ ಬಾಬಾ ಸಾಹೇಬರು ಈ ದೇಶದ ಅತ್ಯುನ್ನತ ಪದವಿಗಳನ್ನೆಲ್ಲ ಎಂಜಾಯ್ ಮಾಡಿ ಬಂದಿರ್ತಿದ್ರು. ಆದರೆ ಬಾಬಾ ಸಾಹೇಬರು ತನ್ನ ಸಿದ್ಧಾಂತಕ್ಕೆ ಒಂದು ಚೂರು ಸಿದ್ಧಾಂತವನ್ನು ಬಲಿ ಕೊಡದೆ ಕಾಂಗ್ರೆಸ್ಸಿನೊಂದಿಗೆ ನಿರಂತರವಾದ ದೂರವನ್ನು ಕಾಯ್ಕೊಂಡು ಬಂದಿದ್ದರಿಂದ ಹೇಳ್ಬಿಟ್ರು ಅವರು, ಉರಿಯೋ ಮನೆ ಕಾಂಗ್ರೆಸ್ಸು, ನಾನು ಒಳಗೆ ಹೋಗಿರೋದು ಮಂತ್ರಿಯಾಗಿ, ವಾಪಸ್ ಹಾಗೆ ಬರ್ತೀನಿ, ನೀವು ಯಾವತ್ತೂ ಒಳಗೆ ಹೋಗಬೇಡಿ ಅಂತ ಅನುಯಾಯಿಗಳಿಗೆ ಹೇಳಿದ್ದು ಬಾಬಾ ಸಾಹೇಬರು. ಬಾಬಾ ಸಾಹೇಬರು ತನ್ನ ಅನುಯಾಯಿಗಳಿಗೆ ಹೇಳಿದರು, ನಾನು ಪಾಷಾಣ ಕಲ್ಲು, ನೀರಿನೊಳಗೆ ನಾನು ಇದ್ದರೂ ಅಂದರೆ ಕಾಂಗ್ರೆಸ್ನೊಳಗಿದ್ರೂ ನಾನು ಕರಗೋದಿಲ್ಲ, ನೀವು ಮಣ್ಣಿನ ಹೆಂಟೆ, ಕಾಂಗ್ರೆಸ್ ಕರಗಿಸ್ಬಿಡುತ್ತೆ, ಯಾವತ್ತೂ ಹೋಗಬೇಡಿ ಒಳಗೆ ಅಂತ. ಯಾವಾಗ ಹೇಳಿದ್ದನ್ನು? ಸ್ವತಃ ಕಾಂಗ್ರೆಸ್ನಲ್ಲಿ ಮಂತ್ರಿ ಆಗಿರುವಾಗ, ಸರ್ಕಾರದಲ್ಲಿ, ಕಾಂಗ್ರೆಸ್ನಲ್ಲಿ ಮಂತ್ರಿ ಅಲ್ಲ, ಸರ್ಕಾರದಲ್ಲಿ ಮಂತ್ರಿ ಆಗಿರುವಾಗ ಅವರು ಈ ಮಾತುಗಳನ್ನು ಹೇಳ್ತಾರೆ ಅಂತಂದರೆ ಯೋಚನೆ ಮಾಡಿ ಅವರ 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 ತತ್ವಗಳು ಹೇಗೆ ಆಲೋಚನೆ ಬದ್ಧವಾಗಿರ್ಬೋದು ಅಂತ. ಒಂದು ಕಡೆ ಅಂತೂ ಅವ್ರು ಹೇಳ್ಬಿಡ್ತಾರೆ, ಕಾಂಗ್ರೆಸ್ ಸಾಗ್ತಾ ಇರೋ ರೀತಿ ನೋಡಿದರೆ ಇನ್ನು ಕೆಲವೇ ವರ್ಷಗಳಲ್ಲಿ ಕಾಂಗ್ರೆಸ್ ಸತ್ತೋದ್ರೆ ನನಗಂತೂ ಆಶ್ಚರ್ಯ ಆಗೋದಿಲ್ಲ ಅಂತ. ಈ ದೇಶದಲ್ಲಿ ಜಾತೀಯವಾದದ ಬೀಜಕ್ಕೆ ಸರಿಯಾಗಿ ಗೊಬ್ಬರ ನೀರು ಹಾಕ್ಕೊಂಡು ಬೆಳೆಸ್ತಾ ಇರೋದು ಕಾಂಗ್ರೆಸ್ ಅಂತಾರೆ.
ಯಾವಾಗ ಅವ್ರ ಜೊತೆ ಇರುವಾಗಲೇ ಕಾಂಗ್ರೆಸ್ಸಿನ ಜೊತೆಗೆ ಅಥವಾ ಕಾಂಗ್ರೆಸ್ಸಿನ ಪ್ರಮುಖರ ಜೊತೆಗೆ, ವಿಶೇಷವಾಗಿ ನೆಹರು ಜೊತೆಗೆ ಯಾರ್ಯಾರು ಚೆನ್ನಾಗಿದ್ರೋ ಅವ್ರು ಯಾವುದ್ಯಾವುದೋ ಹಂತಕ್ಕೆ ಹೋದರೂ ಬಾಬಾ ಸಾಹೇಬರು ಮಾತ್ರ ಯಾವತ್ತೂ ಆ ಹಂತಕ್ಕೆ ಏರ್ಲಿಕ್ಕಾಗಲಿಲ್ಲ. ಇನ್ಫ್ಯಾಕ್ಟ್ ಲಾ ಮಿನಿಸ್ಟರ್ ಆಗಿದ್ದ ಬಾಬಾ ಸಾಹೇಬರು ನಡು ರಸ್ತೆಯಲ್ಲಿ ತಾನು ರಾಜೀನಾಮೆ ಕೊಟ್ಟು ಮರಳಿ ಬರಬೇಕಾದಂಥ ಸ್ಥಿತಿ ನಿರ್ಮಾಣ ಆಯ್ತಲ್ಲ, ಏಕೈಕ ಕಾರಣಕ್ಕೆ ಅವರು ಕಾಂಗ್ರೆಸ್ಸಿನೊಂದಿಗೆ ಕಾಂಪ್ರಮೈಸ್ ಮಾಡ್ಕೊಳ್ಳಿಕ್ಕೆ ಒಪ್ಪಲಿಲ್ಲ ಅನ್ನೋ ಕಾರಣಕ್ಕೋಸ್ಕರ. ಏನು ಸ್ವಾಭಿಮಾನ ನೋಡಿ ಅದು. ನನಗೆ ಆಶ್ಚರ್ಯ ಅನಿಸುತ್ತೆ, ನನಗೆ ಗೊತ್ತಿಲ್ಲ ಬಹಳ ಜನರಿಗೆ ಇದು ಕೇಳಿದರೆ ಹೆಂಗೆ ಅನ್ನಿಸ್ಬೋದು. ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಹೇಳ್ತೀನಿ ನಾನು ಪ್ರವೇಶ ಮಾಡೋಕ್ಕಿಂತ ಮುಂಚೆ. ಅದೇ ಹೇಳಿದ್ನಲ್ಲ, ಬಾಬಾ ಸಾಹೇಬರ ಬಗ್ಗೆ ಹೇಳ್ತಿದ್ರೆ ಗೌರವ ಜಾಸ್ತಿ ಆಗ್ಬಿಡತ್ತೆ ನನಗೆ. ಬಾಬಾ ಸಾಹೇಬರ ಹತ್ರ ಅವ್ರ ಮೈದನ ಒಬ್ಬ ಫಿಲ್ಮ್ ಆ್ಯಕ್ಟ್ರನ್ನ ಕರ್ಕೊಂಡು ಬಂದು ಬಾಬಾ ಸಾಹೇಬರು ನಡೆಸ್ತಿದ್ದಂಥ ಪೀಪಲ್ಸ್ ಎಜುಕೇಷನ್ ಸೊಸೈಟಿ PESಗೆ ಒಂದು ಸ್ವಲ್ಪ ಹಣ ಕೊಡಿಸ್ಬೇಕು ಅಂತ, ದೊಡ್ಡ ಮೊತ್ತದ ಹಣ ಬರುವ ಸಾಧ್ಯತೆ ಇರುತ್ತೆ. ಬಾಬಾ ಸಾಹೇಬ್ರ ಜೊತೆ ಮಾತಾಡ್ತಾ ಏನು ಹೇಳ್ತಾರೆ ಗೊತ್ತಾ, ನೀವೆಲ್ಲ ಈ ಫೀಲ್ಡಲ್ಲಿ ಇರೋರು ನಿಮಗೆ ಶೀಲವೇ ಇಲ್ಲ ಅಂತಾರೆ, ಕ್ಯಾರೆಕ್ಟರ್ ಇಲ್ಲ ನಿಮಗೆ. ಅವನು ಸ್ವಲ್ಪ ಪ್ರತಿಭಟಿಸ್ತಾನೆ, ಏನು ಮಾತಾಡ್ತಿದ್ದೀರಾ ನೀವು, ಎಲ್ಲರೂ ಹಂಗಿರೋದಿಲ್ಲ ಕೆಲವರು ಅಂತ. ಬಾಬಾ ಸಾಹೇಬರು ತಮ್ಮ ಜ್ಞಾನದಿಂದ ಒಂದು 7-8 ಜನರ ಹೆಸರನ್ನು ಗಣಿಸಿ, ನೋಡಿ ಇವನಿಗೆ ಬಹುತೇಕ ಎಲ್ಲರೂ ನೀವು ಇದೇ ಥರ ಇರ್ತೀರಾ ಅಂತ ಹೇಳ್ತಾನೆ. ಕೊನೆಗೆ ಅವನು ಸ್ವಲ್ಪ ಅಂತ ಹೇಳಿದಾಗ ಅವನು ಸ್ವಲ್ಪ ಕೋಪಿಸ್ಕೊಂಡು ನಾನು ಡೊನೇಷನ್ ಕೊಡಬೇಕು ಅಂತ ಬಂದಿದ್ದೆ ಅಂತ. 1 ಪೈಸಾ ಬೇಡ ನಿನ್ನಿಂದ ನನಗೆ, ಕ್ಯಾರೆಕ್ಟರ್ ಸರಿ ಇಲ್ಲದೆ ಇರೋದ್ರಿಂದ ನಾನು ತೊಗೊಳ್ಳೋದಿಲ್ಲ ಅಂದ್ಬಿಡ್ತಾರೆ ಬಾಬಾ ಸಾಹೇಬರು. ನನಗೆ ಭಾಳ ಆಶ್ಚರ್ಯ ಅನಿಸುತ್ತೆ. ನಾವು ದೊಡ್ಡ ದೊಡ್ಡ ಸ್ವಾಮಿಗಳು, ನಾನು ಅವ್ರಿಗೆ ಕ್ಷಮೆ ಕೇಳಿಕೊಂಡೆ, ಅವ್ರಿಗೆ ಗೊತ್ತಿರುತ್ತೆ ಇವನು ಪರಮಭ್ರಷ್ಟ ಅಂತ. ಅವನು ದುಡ್ಡು ತೊಗೊಂಡು ಬಂದಾಗ ನಮಗೆ ನಾವೇ ಕ್ಲಿಯರ್ ಮಾಡ್ಕೋತೀವಿ, ಇದು ಮಠದ ಕೆಲಸಕ್ಕೆ, ಇದು ದೇವಸ್ಥಾನದ ಕೆಲಸಕ್ಕೆ, ಇರಲಿ ಬಿಡಿ ಅಂತ ಹೇಳುವಾಗ ಬಾಬಾ ಸಾಹೇಬರು ತಮ್ಮ ಎಜುಕೇಷನ್ ಸೊಸೈಟಿಗೆ ದುಡ್ಡು ಬೇಕು ಅಂತ ಗೊತ್ತಿದ್ರೂ ಕೂಡ ಕ್ಯಾರೆಕ್ಟರ್ ಸರಿ ಇರಲಾರದು ಎನ್ನುವ ಕಾರಣಕ್ಕೋಸ್ಕರ ಬೇಕಾಗಿಲ್ಲ ನನಗೆ ಅಂತ ಹೇಳುವಂಥ ಸ್ಥಿತಿ ಇರುತ್ತಲ್ಲ, ಅದು ಬಾಬಾ ಸಾಹೇಬರ ಸ್ವಾಭಿಮಾನ, ಬಾಬಾ ಸಾಹೇಬರ ಬದುಕಿನ ವ್ಯಕ್ತಿತ್ವದ ಸ್ವರೂಪ ಅದು ಅಂತ ಅರ್ಥ ಮಾಡ್ಕೊಳ್ಳೋದು ಭಾಳ ಕಷ್ಟ ಈ ಕಾರಣಕ್ಕೆ ಅಂತ. ಹೀಗಾಗಿ ಬಾಬಾ ಸಾಹೇಬರನ್ನು ಯಾರ್ಯಾರು ತಲೆ ಮೇಲೆ ಹೊತ್ಕೊಂಡು ತಿರುಗಾಡ್ತಾರೋ ಅವರು ಬಾಬಾ ಸಾಹೇಬರ ಕುರಿತಂತೆ ತಮಗೆ ಬೇಕಾದ್ದನ್ನು ಮಾತ್ರ ನಮಗೆ ಹೇಳಿದರು. ಹೀಗಾಗಿ ನಾವು ಕೂಡ ಪೂರ್ಣ ಓದಲಿಲ್ಲ, ಬಾಬಾ ಸಾಹೇಬರ ಮೇಲೆ ಆಕ್ರೋಶ ಹಾಗೆ ಉಳ್ಕೊಳ್ತು. ಆಕ್ರೋಶ ಹೆಂಗಿದೆ ಅಂತಂದರೆ ಅನೇಕ ಬಾರಿ ಆ ಆಕ್ರೋಶ ದ್ವೇಷವಾಗಿ ಕನ್ವರ್ಟ್ ಆಗಿದೆ ಅಂತ ಅನಿಸುತ್ತೆ ನನಗೆ. ಇಲ್ಲಿರೋ ಬಹುತೇಕರು ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲ ಅಂದ್ಕೊಳ್ತೀನಿ ನಾನು. ಬಹಳ ಒಳ್ಳೆಯದು, ನೆಮ್ಮದಿ ಜಾಸ್ತಿ ಇರತ್ತಂಥವ್ರಿಗೆ. ಸೋಷಿಯಲ್ ಮೀಡಿಯಾದಲ್ಲಿ ಇಲ್ಲದೇ ಇರೋದ್ರಿಂದ ಲಾಭ ಏನು ಅಂತಂದರೆ, ತಿಳ್ಕೊಳ್ಬಾರ್ದಾಗಿರುವಂಥ ಅನೇಕ ಸಂಗತಿಗಳು ನಮ್ಮ ಕಣ್ಮುಂದೆ ಬರೋದೇ ಇಲ್ಲ. ಭಾಳ ಒಳ್ಳೆಯದು. ನನಗೂ ಗೊತ್ತಿರಲಿಲ್ಲ, ನಾನು ಸೋಷಿಯಲ್ ಮೀಡಿಯಾದಿಂದ ಭಾಳ ದೂರ ಇರ್ತೀನಿ ಕಳೆದ 1-2 ವರ್ಷಗಳಿಂದ, ಅದರ ತಂಟೆಗೆ ಹೋಗೋದಿಲ್ಲ. ಒಂದು 4-6 ದಿನಗಳಾದ ನಂತರ ನಮ್ಮ ಹುಡುಗರು ಹೇಳಿದರು, ಸೋಷಿಯಲ್ ಮೀಡಿಯಾದಲ್ಲಿ ಅಥವಾ ಇದರಲ್ಲಿ ಟ್ವಿಟರ್ನಲ್ಲಿ ಒಂದು ಅಕೌಂಟ್ ಬಂದಿದೆ ಗುಲಾಮ್ ರಪ್ಪ ಅಂತ ಹೇಳಿ ಅಂತ. ನನಗೆ ಹೆಸರೇ ಭಾಳ ಮಜವಾಗಿದೆ ಅಂತ ಅನ್ನಿಸ್ತು. ಏನು ಗುಲಾಮರ ಅಪ್ಪ ಅಂತ ಕೇಳಿದರೆ, ಅವನು ಬಾಬಾ ಸಾಹೇಬರ ವಿರುದ್ಧ ಅಂತ ನೀವು ಹೇಳಲಿಕ್ಕಾಗೋದಿಲ್ಲ, ಒಂದಷ್ಟು ಸತ್ಯಗಳನ್ನು ಅಥವಾ ತಾನು ಸತ್ಯ ಅಂದ್ಕೊಂಡಿದ್ದನ್ನು ಬರಿತಾನೆ ಹೋಗ್ತಿದ್ದಾನೆ. ಅದನ್ನು ಕೇಳಿಸ್ಕೊಂಡು ಪತರುಗುಟ್ಟು ಹೋಗ್ಬಿಟ್ಟಿದ್ದಾರೆ ಎಲ್ಲ. ಅವನ ಮುಖ ಕಾಣಿಸ್ತಾ ಇಲ್ಲ, ಅವನು ಒಂದು ಡಮ್ಮಿ ಅಕೌಂಟ್ ಅದು, ಅಲ್ಲಿಂದ ಒಂದಾದ್ಮೇಲೆ ಒಂದು ಪೋಸ್ಟ್ ಹಾಕ್ತಿದ್ದಾನೆ. ಆ ಪೋಸ್ಟ್ಗಳನ್ನು ಸಹಿಸ್ಕೊಳ್ಳಿಕ್ಕಾಗದೆ ಇವರೆಲ್ಲ ಗಲಾಟೆ ಮಾಡ್ತಿದ್ದಾರೆ, ಅವನನ್ನು ಅರೆಸ್ಟ್ ಮಾಡಬೇಕು. ಅರೆಸ್ಟ್ ಮಾಡೋದು ಎಲ್ಲಿಂದ? ಮುಖವೇ ಇಲ್ಲ ಅದಕ್ಕೆ, ಯಾರು ಅಂತಲೇ ಗೊತ್ತಾಗ್ತಿಲ್ಲ. ದೊಡ್ಡ ಬಹುಶಃ ನನಗನ್ಸುತ್ತೆ ಕರ್ನಾಟಕದಲ್ಲಿ ಒಂದು ವಲಯದ ನಡುವೆ ಕಳೆದ ಒಂದು ತಿಂಗಳ ಹಿಂದೆ ದೊಡ್ಡ ಸಂಚಲನ ಉಂಟು ಮಾಡಿದ ವ್ಯಕ್ತಿ ಗುಲಾಮರಪ್ಪ. ಯಾವಾಗ ಅದು ಸಂಚಲನ ಉಂಟು ಮಾಡಿದೆ ಅಂತ ಗೊತ್ತಾಯಿತು, ಗುಲಾಮರ ಚಿಕ್ಕಪ್ಪ ಅಂತ ಒಂದು ಅಕೌಂಟ್ ಬಂತು, ಗುಲಾಮರ ದೊಡ್ಡಪ್ಪ ಅಂತ ಒಂದು ಅಕೌಂಟ್ ಬಂತು, ಶುರುವಾಗೋಯ್ತು ಭರಾಟೆ. ಅವನು ಒಂದು ವಿಚಾರವನ್ನು ಮುಂದಿರಿಸಿದ್ದ, ಇವರೆಲ್ಲ ಪತರುಗುಟ್ಟು ಹೋಗ್ಬಿಟ್ರು. ಅವನೇನು ಹೇಳ್ದ ಅಂತಂದರೆ, ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿಯೇ ಅಲ್ಲ. ಸಂವಿಧಾನ ಶಿಲ್ಪಿ ವಾಸ್ತವವಾಗಿ BN ರಾವ್ ಅಂತಿದ್ರು. ಅವರು ಕರಡು ರಚನೆ ಮಾಡಿದ್ದು, ಆ ಕರಡು ಏನು ಅವ್ರು ರಚನೆ ಮಾಡಿಕೊಟ್ಟಿದ್ರೋ ಅದರ ಮೇಲೆ ಇವರೆಲ್ಲ ಸೌಧವನ್ನು ಕಟ್ಟಿಬಿಟ್ರು. ನಿಜವಾದ ಸಂವಿಧಾನ ಶಿಲ್ಪಿ ಅವರು, ಬಾಬಾ ಸಾಹೇಬರು ಅದರ ಮೇಲೆ ರಚನೆ ಮಾಡಿದ್ದು ಮಾತ್ರ. ಹೀಗಾಗಿ ಬಾಬಾ ಸಾಹೇಬರನ್ನು ಸಂವಿಧಾನ ಶಿಲ್ಪಿ ಅಂತ ಕರೆಯೋಕ್ಕಾಗೋದಿಲ್ಲ ಅಂತ. ಕೂಗಾಟ ಅರಚಾಟಗಳು ಹೆಂಗೆ ಆಗ್ಬಿಟ್ವು ಅಂತಂದರೆ, ಯಾವನವನು ಹೇಳಿದವನು ಅವನು ಹಂಗೆ ಮಾಡಬೇಕು ಹಿಂಗೆ ಮಾಡಬೇಕು ಅಂತ. ಬಟ್ ನನಗೆ ಪ್ರಶ್ನೆ ಏನು ಅಂತಂದರೆ, ಕೂಗಾಟ ಅರಚಾಟ ಯಾಕೆ ಮಾಡಬೇಕು? ಸಾವರ್ಕರ್ ಕುರಿತಂತೆ ದಿನ ಬೆಳಗಾದರೆ ಆಡಬಾರದ ಮಾತುಗಳನ್ನೆಲ್ಲ ಆಡಿದಾಗ ಯಾರು ಕೂಗಾಡ್ತಾರೆ? ಅದರ ಆಳಕ್ಕೆ ಹೊಕ್ಕು. ಈಗ ಉದಾಹರಣೆಗೆ ಸಾವರ್ಕರ್ನ ಅವರು ಕ್ಷಮಾಪಣೆ ಕೇಳಿದವರು ಅಂತ ಇವತ್ತಿಗೂ ಹೇಳ್ತಾರೆ.
ಅದು ಹೇಳಿದಾಗ ನನಗೂ ಹರ್ಟ್ ಆಗುತ್ತೆ. ಏನು ಮಾತಾಡ್ತೀರಾ ನೀವು ಅಂತ ಕೇಳಬೇಕು ಅಂತ ಅನಿಸುತ್ತೆ. ಬಟ್ ನಾವು ಏನು ಮಾಡ್ಬೋದು ಅಂತಂದರೆ, ಸಾವರ್ಕರ್ ಕ್ಷಮಾಪಣೆ ಪತ್ರಗಳು ಏನು, ಆ ಕ್ಷಮಾಪಣೆ ಪತ್ರಗಳಲ್ಲಿ ಏನಿದ್ವು, ಸಾವರ್ಕರ್ ಕ್ಷಮಾಪಣೆ ಪತ್ರ ಕೇಳಿದ್ದಾರೆ ಅಂತ ಗೊತ್ತಾದ ನಂತರ ಬ್ರಿಟಿಷ್ ಅಧಿಕಾರಿ ಅಲ್ಲಿ ಬಂದು, ಕ್ರಡಾಕ್ ಅಲ್ಲಿಗೆ ಬಂದು ಸಾವರ್ಕರ್ನ ಮಾತನಾಡಿಸಿದ ನಂತರ ಏನು ರಿಪೋರ್ಟ್ ಕೊಟ್ಟ, ಸಾವರ್ಕರ್ ಸಾಮರ್ಥ್ಯ ಏನಿತ್ತು ಅನ್ನೋದನ್ನು ಅವ್ರ ಮುಖಕ್ಕೆ ಹಿಡಿಬೇಕು ಅಂತ. ಮೇ ಬಿ ಅವ್ರ ವಾಯ್ಸ್ ತುಂಬ ದೊಡ್ಡದಿರ್ಬೋದು, ಅವ್ರದ್ದೊಂದು ನೆಟ್ವರ್ಕ್ ಜೋರಾಗಿರ್ಬೋದು. ಹೀಗಾಗಿ ಅವರು ಕೆಲವು ಕಾಲ ಈ ಸುಳ್ಳನ್ನು ಹೇಳೋದರಲ್ಲಿ ಅಥವಾ ಈ ಸುಳ್ಳನ್ನು ನಂಬಿಸೋದರಲ್ಲಿ ಸಕ್ಷಮರಾಗ್ಬೋದು. ಬಟ್ ಫೈನಲಿ ಸತ್ಯ ಏನು ಹೇಳ್ತೀವೋ ಅದು ಉಳ್ಕೊಳ್ಳುತ್ತೆ ಅನ್ನೋ ವಿಶ್ವಾಸದಿಂದ ಸತ್ಯದ ಜೊತೆ ನಿಂತಿರ್ತೀವಿ. ಅರೆಸ್ಟ್ ಮಾಡಿ ಅಂತೇನು ಹೇಳಲ್ವಲ್ಲ. ಆದರೆ ಇಲ್ಲಿ ಹೆಂಗೆ ಅಂತಂದರೆ, ಅರೆಸ್ಟ್ ಮಾಡಿ ಅಂತ ದೊಡ್ಡ ಗಲಾಟೆ ಆಯಿತು. ಬಟ್ ನಾನು ಕೇಳೋದು, ಉತ್ತರ ಕೊಡಿ. ಸಾವರ್ಕರ್ ಹೇಗೆ ಸಂವಿಧಾನ ಶಿಲ್ಪಿ ಅನ್ನೋದನ್ನು ಬಲವಾಗಿ ಹೇಳಿ ಅಂತ ತಡ್ಕಾಡಬೇಕು ಅಂತ. ಆದರೆ ಪ್ರಾಬ್ಲಮ್ ಏನಾಗಿದೆ ಅಂತಂದರೆ, ಕಳೆದ ಅನೇಕ ವರ್ಷಗಳಿಂದ ಅಥವಾ ದಶಕಗಳಿಂದ ಈ ದಲಿತ ಹೋರಾಟಗಾರನು ತನಿಸ್ಕೊಂಡವರೆಲ್ಲ ಎಡಪಂಥೀಯರ ಹೆಗಲ ಮೇಲೆ ಕೂತ್ಬಿಟ್ಟಿದ್ದಾರೆ. ಯಾವುದಾದ್ರೂ ದೊಡ್ಡ ವಿಚಾರದ ಚರ್ಚೆ ಬಂದಾಗ ಉತ್ತರ ಎಡಪಂಥೀಯರು ಕೊಡಬೇಕು. ಆ ಎಡಪಂಥೀಯರು ಹೇಗೆ ಅಂತಂದರೆ, ಯಾವುದು ತಮಗೆ ಬೇಕಾದಷ್ಟನ್ನು ಮಾತ್ರ ತಗೊಂಡು ಅದನ್ನು ತಮಗೆ ಬೇಕಾದಂಥ ರೀತಿಯಲ್ಲಿ ಹೇಳೋ ಕಲೆ ಸಿದ್ಧಿಸಿದೆ ಅವ್ರಿಗೆ. ಯಾವುದ್ರಲ್ಲಿ ಬೇಕಿದ್ರೂ ಅಷ್ಟೇ ತಮಗೆ ಬೇಕಾದಷ್ಟನ್ನು ತೆಗೆದುಕೊಳ್ಳೋದು. ಈಗ ಬಾಬಾ ಸಾಹೇಬರು ಏನು ಹೇಳಿದ್ದಾರೆ ಅಂತ ನೀವು ಕೇಳಿ. ಸಾಧಾರಣವಾಗಿ ಸಮಾಜದಲ್ಲಿ ಏನಿದೆ ಅಂತಂದರೆ, ಎನ್ಹಿಲೇಷನ್ ಆಫ್ ಕಾಸ್ಟ್, ಹೇಗೆ ಜಾತಿಯನ್ನು ನಾಶ ಮಾಡೋದು ಅಂತ ಬಾಬಾ ಸಾಹೇಬರು ಮಾತನಾಡಿದ್ದಾರೆ. ಹೇಗೆ ಹಿಂದೂ ಧರ್ಮದಲ್ಲಿ ಕೊಳಕುಗಳಿವೆ ಅಂತ ಮಾತನಾಡಿದ್ದಾರೆ ಅಂತ ಇವರೆಲ್ಲ ಮಾತನಾಡ್ತಾರಲ್ಲ. ಬಾಬಾ ಸಾಹೇಬರು ಇಸ್ಲಾಂ ಬಗ್ಗೆನೂ ಇಷ್ಟೇ ಭರ್ಜರಿಯಾಗಿ ಮಾತನಾಡಿದ್ದಾರೆ ಅಂತ ಯಾವತ್ತಾದರೂ ಕೇಳಿದ್ದೀರಾ? ಹೇಳಲೇ ಇಲ್ಲ ಯಾರು. ಯಾಕೆಂದರೆ ತಮಗೆ ಬೇಕಾಗಿರೋದು ಮಾತ್ರ ತಗೊಂಡಿರೋದು. ಬಾಬಾ ಸಾಹೇಬರು ರಾಷ್ಟ್ರದ ಅಭಿಮಾನದ ಮೇಲೆ, ಇವತ್ತು ನಾನು ನಿಮ್ಮ ಜೊತೆ ಅನೇಕ ಸಂಗತಿಗಳನ್ನು ಆ ಥರದನ್ನು ಇಡ್ತೀನಿ. ಬಾಬಾ ಸಾಹೇಬರ ವಿಚಾರಗಳನ್ನು ಕೇಳಬೇಕು. ನೀವೇನು ಅದ್ಭುತವಾದ ವಿಚಾರಧಾರೆಯಾಗಿತ್ತು ಅಂತ, ಬಾಬಾ ಸಾಹೇಬರನ್ನು ಕಂಡ್ರೆ ಯಾಕೆ ಗೌರವ ನನಗೆ ಅಂತ. ಸೊ ಹೀಗೆ ನಾನು ಕೆಲವು ದಿನಗಳ ಹಿಂದೆ, ಅಥವಾ ಈ ಬುರ್ಖಾದೆಲ್ಲ ವಿವಾದ ನಡೆಯುವಾಗ ಬಾಬಾ ಸಾಹೇಬರ ಮೇಲೆ ಒಂದು ವಿಡಿಯೋ ಮಾಡಿದ್ದೆ. ಆ ವಿಡಿಯೋದಲ್ಲಿ ಬಾಬಾ ಸಾಹೇಬರು ಹೇಳಿರುವಂಥ ಕೋಟನ್ನು ಯಾವ ಪುಸ್ತಕದಲ್ಲಿ ಎಷ್ಟನೇ ಪೇಜ್ನಲ್ಲಿದೆ ಅಂತ ವಿಡಿಯೋದಲ್ಲಿ ಕೋಟ್ ಸಮೇತ ಹಾಕಿದೆ. ಕೋಟ್ ಏನು ಅಂತ ಹೇಳ್ತೀನಿ ನಾನು ನಿಮಗೆ. ಮಹಿಳೆಯರು ಬುರ್ಕಾ ಧರಿಸಿ ರಸ್ತೆಯಲ್ಲಿ ನಡೆಯುವುದನ್ನು ಯಾವುದೇ ವ್ಯಕ್ತಿ ಭಾರತದಲ್ಲಿ ನೋಡಬಹುದಾದ ಭೀಕರ ದೃಶ್ಯಗಳಲ್ಲೊಂದು. ಬಾಬಾ ಸಾಹೇಬರು ಮುಗುದಿಲ್ಲ. ಇಂಥ ವಿಚಿತ್ರತೆ ಮುಸ್ಲಿಂ ಮಹಿಳೆಯ ದೈಹಿಕ ರಚನೆಯ ಮೇಲೆ ಹಾನಿಕರ ಪರಿಣಾಮವನ್ನುಂಟು ಮಾಡುತ್ತದೆ. ರಕ್ತಹೀನತೆ, ಕ್ಷಯ, ಬಾಯಿ ದುರ್ಗಂಧ ಮೊದಲಾದ ರೋಗಗಳಿಗೆ ಅವರು ತುತ್ತಾಗುತ್ತಾರೆ. ಇನ್ನು ಮುಂದೆ ಮಾನಸಿಕ ಮತ್ತು ನೈತಿಕ ಧೈರ್ಯ ಕುಂಠಿತವಾಗುತ್ತದೆ. ನೈತಿಕ ಅಧಃಪತನ ಆವರಿಸುತ್ತದೆ. ಸಂಕುಚಿತ ದೃಷ್ಟಿ ಅವರೊಳಗೆ ಮೂಡುತ್ತದೆ. ಬಾಬಾ ಸಾಹೇಬರು ಮುಂದೆ, ಬುರ್ಕಾದ ಕಾರಣ ಮನೆಯ ಹೆಂಗಸಿನೊಂದಿಗೆ ಸಂಬಂಧ ನಿರಾಕರಣೆ ಗಂಡಸರಿಗಾಗತ್ತೆ. ಅವನ ಶೀಲದ ಮೇಲೆ ಅದು ಪ್ರಭಾವ ಬೀರುತ್ತೆ. ಲೈಂಗಿಕವಾಗಿ ಅನಾರೋಗ್ಯಕರ, ಅಸಹಜ, ಮಾರಕ ದುರಭ್ಯಾಸಗಳಿಗೆ ಅದು ಅವನಿಗೆ ದಾರಿ ಮಾಡಿಕೊಡುತ್ತದೆ. ಬಾಬಾ ಸಾಹೇಬರು. ನಾನಿದನ್ನು ಕೋಟ್ ಮಾಡಿದರೆ ದೊಡ್ಡ ಗಲಾಟೆ ಆಗೋಯ್ತು. ಆವಾಗ ಮುಸ್ಲಿಮರು ತುಂಬ ಜನ ಪ್ರಶ್ನೆ ಮಾಡಲಿಕ್ಕೆ ಶುರು ಮಾಡಿದರು. ಯಾರಿಗೆ? ಯಾವ ಎಡಪಂಥೀಯರು ಇಷ್ಟು ದಿನ ಇವನ್ನೆಲ್ಲ ಹೇಳಿದ್ರೆ ಸುಮ್ಮನಿದ್ರು ಅವರಿಗೆ. ಈಗ CMO ಕಚೇರಿಯಲ್ಲಿ ಹತ್ತಿರದಲ್ಲಿರುವಂಥ ಒಬ್ಬ ವ್ಯಕ್ತಿ ಆಗೊಂದು ವಿಡಿಯೋ ಮಾಡಿ ಏನು ಹೇಳಿದ ಗೊತ್ತಾ? ಎಡಪಂಥೀಯರು ಜಾರ್ಕೊಳ್ಳೋದು ಹೆಂಗೆ ನೋಡಿ. ಏನು ಹೇಳಿದ ಅಂತಂದರೆ, ಗೊತ್ತಿಲ್ಲ, ಅದು ಎಲ್ಲಿ ಬಾಬಾ ಸಾಹೇಬ್ರು ಹಂಗೆ ಹೇಳಿದಾರೋ ನಮಗಂತೂ ಗೊತ್ತಿಲ್ಲಪ್ಪ. ಪುಸ್ತಕದ ವಾಲ್ಯೂಮು, ಯಾವ ಪೇಜು, ಯಾವ ಅಧ್ಯಾಯದಲ್ಲಿ ಬಾಬಾ ಎಲ್ಲವನ್ನೂ ಹೇಳಿದ ನಂತರವೂ ಕೂಡ ಒನ್ ಸಿಂಗಲ್ ಸೆಂಟೆನ್ಸ್ ಎಲ್ಲಿ ಹೇಳಿದಾರೋ ಬಾಬಾ ಸಾಹೇಬ್ರು ನಮಗಂತೂ ಗೊತ್ತಿಲ್ಲ ಅಂತೂ ಜಾರ್ಕೊಳ್ಳೋದು, ಸುಲಭಕ್ಕೆ ಜಾರ್ಕೊಳ್ಳೋದು. ಆದರೆ ನಮಗೊಂದು ವಿಶೇಷತೆ ಏನಿದೆ ಗೊತ್ತಾ? ರೈಟ್ ಗ್ರೂಪ್ನವ್ರದ್ದು ಏನಿದೆ ಅಂತಂದರೆ, ಯಾವುದನ್ನು ಬೇಕಿದ್ರೂ ಜೀರ್ಣಿಸ್ಕೊಳ್ಬೋದಾಗಿರುವಂಥ ಒಂದು ಸಾಮರ್ಥ್ಯ. ಉದಾಹರಣೆಗೆ ನಮ್ಗೆ ಯಾವಾಗಲೂ ಒಂದು ಪ್ರಶ್ನೆ ಕೇಳ್ತಾರೆ. ಸ್ವಾಮಿ ವಿವೇಕಾನಂದರು ಜೀಸಸ್ ಕ್ರೈಸ್ಟ್ ಬಗ್ಗೆ ಮಾತನಾಡ್ತಾ ಒಂದು ಮಾತು ಹೇಳ್ತಾರೆ. ಇವತ್ತೇನಾದರೂ ಜೀಸಸ್ ಬದುಕಿದರೆ ನಾನು ನನ್ನ ಹೃದಯದ ರಕ್ತದಿಂದ ಜೀಸಸ್ನ ಪಾದಗಳನ್ನು ತೊಳೆದಿರ್ತಿದ್ದೆ ಅಂತ ಹೇಳ್ತಾರೆ. ಪ್ರತಿ ಇದರ ಟೈಮಲ್ಲೂ ಡಿಸೆಂಬರ್ 25ಗೂ ನಂಗೊಂದು ಬರುತ್ತೊಂದು ಮೆಸೇಜ್. ವಿವೇಕಾನಂದರು ಹಿಂಗೆ ಹೇಳಿದ್ರಾ ನೋಡಿ, ನೀವೆಷ್ಟೆಲ್ಲ ಮಾತನಾಡ್ತೀರಾ ಅಂತ ಹೇಳಿದ. ಹೌದಪ್ಪ, ವಿವೇಕಾನಂದರು ಹೇಳಿದ್ದು ನಿಜ. ಎಲ್ಲಿ ಹೇಳಿದ್ರೋ, ಇದು ಯಾರು ತೊಂದರೋ ಅಂತೇನು ಹೇಳಿಲ್ಲ, ನಾವು ಹೇಳಿರೋದು ನಿಜ. ಆದರೆ ಇದ್ರ ಜೊತೆಗೆ ಇನ್ನೊಂದು ಸಂಗತಿ ನೆನ್ಪಿಟ್ಕೋ. ಇದನ್ನು ಹೇಳಿದ ನಂತರ ವಿವೇಕಾನಂದರು ಅಮೇರಿಕಾ ಯುರೋಪ್ನ ಪ್ರವಾಸ ಮುಗಿಸ್ಕೊಂಡು ವಾಪಸ್ ಬರಬೇಕಾದ್ರೆ ಹಡಗಿನಲ್ಲಿ ಮಲಗಿರ್ತಾರೆ. ಸಡನ್ನಾಗಿ ಒಂದು ಕನಸಾಗುತ್ತೆ. ಕನಸಿನಲ್ಲಿ ಒಬ್ಬ ಬುದ್ಧಿಸ್ಟ್ ಮಾಂಕ್ ಒಬ್ಬ ಬಂದು ಹೇಳ್ತಾನೆ. ಅವನು ಏನು ಹೇಳ್ತಾನೆ ಅಂತಂದರೆ, ಇಲ್ಲಿ ಕಾಣ್ತಾ ಇರೋದು ಕ್ರೀಟ್ ದ್ವೀಪ,
ಜೀಸಸ್ ಕ್ರೈಸ್ಟ್ ಅಂತ ಯಾರೂ ಒಬ್ಬ ಐತಿಹಾಸಿಕ ಪುರುಷನೇ ಇರಲಿಲ್ಲ. ನಮ್ಮೊಳಗೆ ಒಬ್ಬನ ವಿಚಾರಧಾರೆಯನ್ನು ಕ್ರಿಸ್ತನ ವಿಚಾರಧಾರೆ ಅಂತ ಇವರು ಸ್ಪ್ರೆಡ್ ಮಾಡೋಕ್ಕೆ ಶುರು ಮಾಡಿಬಿಟ್ರು. ಇದೆಲ್ಲ ಸುಳ್ಳು ಅಂತ ಬಂದ್ಬಿಡ್ತು. ವಿವೇಕಾನಂದರಿಗೆ ಜೀಸಸ್ನ ಪಾದಗಳನ್ನು ಹೃದಯದ ರಕ್ತದಿಂದ ತೊಳಿಲಿಕ್ಕೆ ಸಿದ್ಧರಾಗಿದ್ದ ವಿವೇಕಾನಂದರಿಗೆ ಈ ಕನಸು ಅಪಶಕುನ ಅನ್ನಿಸ್ತು. ರಪ್ ಅಂತ ಎದ್ದು ಡೆಕ್ಕಿಗೆ ಹೋದ್ರು. ನಿದ್ದೆ ಬರಲಿಲ್ಲ ಅವ್ರಿಗೆ. ಎಂಥ ಕೆಟ್ಟ ಕನಸಪ್ಪ ನನಗೆ ಬಿದ್ದಿದ್ದು, ಹೀಗೆಲ್ಲ ಬಂದ್ಬಿಡ್ತಲ್ಲ ಕನಸು ಅಂತ. ಅವರು ಡೆಕ್ಕಲ್ಲಿ ತಿರುಗಾಡ್ತಾ ಅಲ್ಲಿ ಕ್ಯಾಪ್ಟನ್ ಇದ್ದ, ಅವನನ್ನು ಕೇಳಿದರು, ಕ್ಯಾಪ್ಟನ್ ಅಲ್ಲಿ ಕಾಣ್ತಾ ಇರೋ ದ್ವೀಪ ಯಾವುದು? ಹಿ ಸೆಡ್ ಕ್ರೀಟ್ ದ್ವೀಪ ಅಂತ ಹೇಳಿ. ಕನಸಲ್ಲಿ ಯಾವ ದ್ವೀಪದ ಮಾತು ಬಂದಿತ್ತೋ ಆ ದ್ವೀಪ ಎದುರಿಗೆ ಇದೆ ಅಂತ. ತಕ್ಷಣ ವಿವೇಕಾನಂದರಿಗೆ ಅನ್ನಿಸ್ತು ಇದು ಸಾಮಾನ್ಯವಾದ್ದಾಗಿರಲಿಕ್ಕಿಲ್ಲ, ಏನೋ ಇದಕ್ಕೆ ಕನೆಕ್ಷನ್ ಇರ್ಬೋದು ಅಂತ. ಸ್ವಾಮಿ ಸೋಮನಾಥ ಆನಂದ್ಜಿ ತಮ್ಮ ಪುಸ್ತಕದಲ್ಲಿ, ಈಗಲೂ ರಾಮಕೃಷ್ಣಾಶ್ರಮದ ಬುಕ್ ಸ್ಟಾಲಲ್ಲಿದೆ, ಆ ಪುಸ್ತಕದಲ್ಲಿ ಬರೀತಾರೆ, ಅದಾದ ನಂತರ ಸ್ವಾಮಿ ವಿವೇಕಾನಂದರು ಜೀಸಸ್ ಕ್ರೈಸ್ಟ್ ಬಗ್ಗೆ ಭಾವ ತುಂಬಿ ಮಾತಾಡ್ತಾ ಇದ್ದದ್ದನ್ನು ಕಡಿಮೆ ಮಾಡಿದರು ಅಂತ. ಜೀಸಸ್ ಕ್ರೈಸ್ಟ್ನ ಲೈಫನ್ನು ಓದಿದ್ಮೇಲೆ ಅವ್ರಿಗೆ ಅನಿಸಿದ್ದಿರ್ಬೋದು, ಅದ್ಭುತ, ಎಂಥ ಲೈಫು ಅಂದರೆ. ಈ ವಿಚಾರಗಳು ಹೀಗೆ ಬಂದಾಗ ಅದರ ಕುರಿತಂತೆ ಚರ್ಚೆ ಮಾಡಲಿಕ್ಕೆ ಸಿದ್ಧ ಅಲ್ಲ. ಯಾಕೆ ಓಡಬೇಕು ಯಾವುದಾದ್ರೂ ಚರ್ಚೆಯಿಂದ? ಸಾವರ್ಕರ್ ಬಗ್ಗೆ ಅಪಾರವಾದ ಗೌರವ ಇದೆ. ಅವ್ರ ಹಿಂದುತ್ವದ ಚರ್ಚೆಯನ್ನು ಮುಂದಿಟ್ಟು ನಾವು ಎಲ್ಲ ರೈಟಿಸ್ಟ್ಗಳು ಜೋರ್ದಾರಾಗಿ ಮಾತನಾಡ್ತಾರೆ. ಎಟ್ ದ ಸೇಮ್ ಟೈಮ್ ಸಾವರ್ಕರ್ ಬಲವಾಗಿ ಹೇಳಿದರು, ಈ ಗೋಪೂಜೆ ಎಲ್ಲ ಮೂರ್ಖತನ ಕಂಡ್ರೋ, ಯಾಕರೋ ಇವೆಲ್ಲ ಮಾಡ್ತೀರಾ ಅಂತ ಸಾವರ್ಕರ್ ಹೇಳಿದರು. ಅದನ್ನು ಧೈರ್ಯವಾಗಿ ಒಪ್ಕೊಳ್ತೀವಿ, ಸ್ವೀಕಾರ ಮಾಡ್ತೀವಿ. ಕರೆಕ್ಟು. ಸಾವರ್ಕರ್ನ ಪರಿಪೂರ್ಣವಾಗಿ ಸ್ವೀಕಾರ ಮಾಡ್ತೀವಿ, ಅರ್ಧಂಬರ್ಧ ಅಲ್ಲ. ರಾಮಕೃಷ್ಣಾಶ್ರಮದ ಒಬ್ಬ ಸ್ವಾಮೀಜಿ ಹರ್ಷಾನಂದ್ಜಿ ತುಂಬ ಸಲ ಹೇಳಿದರು, ನನಗಷ್ಟೇ ಅಲ್ಲ, ಒಂದು ಸಲ ಇನ್ನೊಬ್ಬ ಕರ್ನಾಟಕದ ಪ್ರಮುಖ ಲೇಖಕರನ್ನು ಕರೆದು ಹೇಳಿದರು. ಅವ್ರು ಹೇಳಿದರು, ಕೋಳಿ ಮೊಟ್ಟೆ ನ್ಯಾಯ ಅಂತ ಒಂದಿದೆ. ಸ್ವಾಮೀಜಿ ಹೇಳಿದ್ದು ಕೋಳಿ ಮೊಟ್ಟೆ ನ್ಯಾಯ ಅಂತ. ಏನು ಹಂಗಂದ್ರೆ ಅಂತಂದರೆ, ಒಂದು ಮೊಟ್ಟೆನ ಒಡೆದಾಗ ಯೆಲ್ಲೋ ಮತ್ತು ವೈಟ್ ಎರಡೂ ಬರುತ್ತಲ್ಲ, ಎರಡೂ ಸ್ವೀಕಾರ ಮಾಡಬೇಕು. ನಾನು ವೈಟಲ್ಲಿ ಸೆಪ್ರೇಟು ಎಲ್ಲೋದಲ್ಲಿ ಸೆಪ್ರೇಟ್ ಮಾಡ್ತೀನಿ ಅಂತಂದರೆ ಅದರಿಂದ ಪದಾರ್ಥ ತಯಾರಿಸ್ಲಿಕ್ಕೆ ಆಗೋದಿಲ್ಲ ಅಂತ. ಅವ್ರಿಗೆ ಮೊಟ್ಟೆ ಎಲ್ಲ ತಿಂದು ಗೊತ್ತಿರಲಿಕ್ಕಿಲ್ಲ. ಹೀಗಾಗಿ ಅವ್ರು ಅದನ್ನು ಹೇಳಿದರು, ಇದು ಕೋಳಿ ಮೊಟ್ಟೆ ನ್ಯಾಯ ಅಂತ ಹೇಳ್ತಾರೆ ಅಂತ. ಫೈನ್. ಅದಕ್ಕೆ ಅವ್ರು ಏನು ಹೇಳಿದರು ಅಂತಂದರೆ, ಸ್ವೀಕಾರ ಮಾಡೋದಿದ್ದರೆ ಬಾಬಾ ಸಾಹೇಬರಿಂದ ಮತ್ತು ಇವುಗಳಿಂದ ಎಲ್ಲವನ್ನೂ ಸ್ವೀಕಾರ ಮಾಡಬೇಕು. ಸ್ವಲ್ಪ ನನಗೆ ಬೇಕಾಗಿರೋದು ಮಾತ್ರ ತಗೊಳ್ತೀನಿ, ಉಳಿದಿರೋದನ್ನು ಮುಚ್ಚಿಡ್ತೀನಿ ಅಂತ ಅಲ್ಲ ಅಂತ ಈ ಪ್ರತಿಪಾದನೆ ಮಾಡಬೇಕಾಗಿದೆ ಇವತ್ತು ಅಂತ ಅವತ್ತೇ ಹೇಳಿದವರು ಅವರು. ಬಹಳ ಆಶ್ಚರ್ಯದ ಸಂಗತಿ ಇದು ಅಂತ. ಅಂದರೆ ಇವರೆಲ್ಲ ಓಡೋದಿದೆಯಲ್ಲ, ಈ ಐಕಾನ್ಗಳನ್ನು ನಮ್ಮ ಪಾಲಿಗೆ ಅವರು ಆದರ್ಶ ಪುರುಷರಾದರೆ, ಈ ಲೆಫ್ಟ್ ಐಡಿಯಾಲಜಿಸ್ಟ್ಗಳ ಪಾಲಿಗೆ ಅವರು ಟಿಶ್ಯೂ ಪೇಪರ್ಗಳು ಅಂತ. ಎಲ್ಲ ಐಕಾನ್ಗಳನ್ನು ಹೀಗೆ ಬಳಸ್ಕೊಳ್ಳೋದವರು, ತಮಗೆ ಸೂಟ್ ಆಗೋ ರೀತಿಯಲ್ಲಿ ಬಳಸ್ಕೊಳ್ಳೋದು, ಬೇಡ ಅಂದಾಗ ಬಿಸಾಕೋದು. ನಾನೊಂದು ಮಾತನ್ನು ಹೇಳಿದ್ರೆ ಆಶ್ಚರ್ಯ ಪಡಬೇಡಿ, ಬಹುಶಃ ವಿವಾದಕ್ಕೆ ಕಾರಣ ಆದರೂ ನಾನೇನು ಮಾಡಲಿಕ್ಕಾಗೋದಿಲ್ಲ. ನಾಳೆ ಏನಾದರೂ ಬಾಬಾ ಸಾಹೇಬರು ತಮ್ಮ ವಿಚಾರಗಳಿಗೆ, ತಮ್ಮ ಆಲೋಚನೆಗಳಿಗೆ ಪೂರಕವಾಗಿಲ್ಲ ಅಂತ ಗೊತ್ತಾದರೆ ಬಾಬಾ ಸಾಹೇಬರನ್ನು ಡಂಪ್ ಮಾಡಿ ಮುಂದಕ್ಕೆ ಹೋಗ್ಬಿಡ್ತಾರೆ. ಇಷ್ಟೇ. ಆದರೆ ದುರಂತ ಏನು ಅಂತಂದರೆ, ಈ ಎಲ್ಲ ದಲಿತ ಹೋರಾಟಗಾರರಾಗಲಿ, ದಲಿತ ತರುಣರಾಗಲಿ, ಇವರುಗಳ ಹೆಗಲ ಮೇಲೆ ಹತ್ತು ಕೂತ್ಕೊಂಡಿರೋದಿದೆಯಲ್ಲ, ಆ ಕಾರಣಕ್ಕೆ ಗುಲಾಮರ ಅಪ್ಪನನ್ನು ಎದುರಿಸ್ಲಿಕ್ಕಾಗದೆ ಪತರಗುಟ್ಟು ಹೋಗಿದ್ದು. ಆದರೆ ಇವತ್ತು ನಾನು ನಿಮ್ಗೆ ಪ್ರೂವ್ ಮಾಡ್ತೀನಿ ಹೇಗೆ ಬಾಬಾ ಸಾಹೇಬರೇ ಸಂವಿಧಾನ ಶಿಲ್ಪಿ ಅಂತ. ಯಾಕೆ ಬಾಬಾ ಸಾಹೇಬರು ಸಂವಿಧಾನ ಶಿಲ್ಪಿ ಅನ್ನೋದನ್ನು, ಇದನ್ನು ಅರ್ಥ ಮಾಡ್ಕೋಬೇಕು ಅಂದರೆ ಇಡೀ ಸಂವಿಧಾನದ ಒಂದು ಪರಿಕಲ್ಪನೆಯನ್ನು ಅರ್ಥ ಮಾಡ್ಕೋಬೇಕು. ನಮ್ಮ ಸಂವಿಧಾನದ ಕುರಿತಂತೆ ನಾವು ಮಾತನಾಡುವಾಗ ಅದೊಂದು ಸಲೀಸಾಗಿ ರೂಪುಗೊಂಡಿರುವ ಸಂವಿಧಾನ ಅಂತ ತಿಳ್ಕೊಂಡಿದ್ವಿ. ಡೆಫಿನೆಟ್ಲಿ ಇಲ್ಲ. ಭಾರತದ ಸಂವಿಧಾನ ರೂಪುಗೊಳ್ಳಲಿಕ್ಕೆ 2 ವರ್ಷ 11 ತಿಂಗಳು 17 ದಿನ ಟೈಮ್ ತಗೊಂಡಿದೆ. 3 ವರ್ಷಕ್ಕೆ 15 ದಿನ ಕಡಿಮೆ ಇರ್ಬೋದಷ್ಟೇ. ಅಷ್ಟು ಸುದೀರ್ಘ ಕಾಲ ಈ ದೇಶದ ಸಂವಿಧಾನದ ನಿರ್ಮಾಣಕ್ಕೆ ಸಮಯ ಹಿಡಿದಿದೆ. ಏನೇನು ಆಯಿತು ಅನ್ನೋದನ್ನು ತಿಳ್ಕೊಂಡ್ರೆ ಅದರಲ್ಲಿ ಬಾಬಾ ಸಾಹೇಬರ ರೋಲ್ ಏನಿತ್ತು ಅಂತ ಅಂದಾಜಾಗುತ್ತೆ. ಆ್ಯಕ್ಚುಲಿ World War II ನಂತರ ಬ್ರಿಟಿಷರು ಕ್ರಿಪ್ಸ್ ಆಯೋಗನ ಕಳಿಸಿದ್ರು. ಕ್ಯಾಬಿನೆಟ್ ಮಿಷನ್ ಅಂತ ಕರೀತಾರೆ ಅದನ್ನು. ಈ ಕ್ಯಾಬಿನೆಟ್ ಮಿಷನ್ ತ್ರಿಸದಸ್ಯ ಆಯೋಗ. ಈ ತ್ರಿಸದಸ್ಯ ಆಯೋಗ ಬಂದಿದ್ದು ಯಾಕೆ ಅಂತಂದರೆ, ಸ್ವಾತಂತ್ರ್ಯ ಕೊಡ್ಲಿಕ್ಕೆ ನಾವು ಸಿದ್ಧರಿದ್ದೀವಿ, ನೀವೇನೇನು ಮಾಡಬೇಕು ಅಂತ. ಅದಕ್ಕೆ ಅವರೊಂದಷ್ಟು ಸಲಹೆಗಳನ್ನು ಕೊಡ್ತಾರೆ. ಎಲ್ಲರ ಜೊತೆ ಮಾತಾಡಿದ್ರು ಅವರು ಗಾಂಧೀಜಿ ಜೊತೆಗೆ ಮಾತಾಡಿದ್ರು, ಜಿನ್ನಾ ಜೊತೆಗೆ ಮಾತನಾಡಿದರು, ಯಾರ್ಯಾರ ಜೊತೆ ಮಾತನಾಡಲಿಕ್ಕಾಗಲಿಲ್ವೋ ಅವರಿಂದ ಸಲಹೆಗಳನ್ನು ಸ್ವೀಕಾರ ಮಾಡಿದರು. ಎಲ್ಲವನ್ನೂ ಜೋಡಿಸ್ಕೊಂಡು ಫೈನಲಿ ಅವರೊಂದು ಸಲಹೆಯನ್ನು ನಮ್ಗೆ ಕೊಟ್ಟಿದೆ. 1946 ಮಾರ್ಚ್ಗೆ ಅವರೊಂದು ಸಲಹೆಯನ್ನು ಕೊಡ್ತಾರೆ. ಆ ಸಲಹೆಯಲ್ಲಿ ಏನು ಹೇಳ್ತಾರೆ ಅಂತಂದರೆ, ಭಾರತದ ಕೇಂದ್ರ ಹೇಗಿರಬೇಕು,
ಸೆಂಟ್ರಲ್ ಗೌರ್ಮೆಂಟ್ ಹೆಂಗಿರಬೇಕು, ಆಮೇಲೆ ಮುಸ್ಲಿಮ್ಗಳಿಗೆ ನೀವು ಯಾವ ಥರ ನೋಡ್ಕೋಬೇಕು, ಮುಸ್ಲಿಮ್ಸ್ನ ಹೆಂಗೆ ನೋಡ್ಕೋಬೇಕು ಅಂದರೆ ಅಲ್ಪಸಂಖ್ಯಾತರಲ್ಲ, ಜಿನ್ನಾನ ಅಪೇಕ್ಷೆಯ ಮೇರೆಗೆ ಅದನ್ನೂ ಸೇರಿಸಿದ್ರು. ಕೊನೆಗೆ ಹೇಳಿದರು, ನಿಮಗೊಂದು ಸಂವಿಧಾನ ಬೇಕು ಅಂತ ಈ ಸಂವಿಧಾನ ರಚನೆಗೆ ನೀವೇ ಒಂದು ರಾಜ್ಯಾಂಗ ಸಭೆಯನ್ನು ಮಾಡ್ಕೋಬೇಕು ಅಂತ ಕೂಡ ಹೇಳಿದರು. ಅಲ್ಲಿಂದ ಸಂವಿಧಾನ ರಚನೆಯ ಮೊದಲನೇ ಬಾಲ್ ರೋಲ್ ಆಗಲಿಕ್ಕೆ ಶುರುವಾಯಿತು. ಅಲ್ಲಿಯವರೆಗೂ ಗಂಭೀರವಾದ ಚಿಂತನೆ ಯಾವತ್ತೂ ಇರಲಿಲ್ಲ. ಬಟ್ ಈಗ ನಮಗೊಂದು ಬೇಕು, ಸಂವಿಧಾನ ನಮ್ಮದೇ ಬೇಕು. ಸಂವಿಧಾನ ಅಂದರೆ ಏನು ಅಂತಂದರೆ ಈ ರಾಷ್ಟ್ರವನ್ನು ನಡೆಸಲಿಕ್ಕೆ ಯಾವ ಚೌಕಟ್ಟುಗಳ ಆಧಾರದ ಮೇಲೆ ಈ ರಾಷ್ಟ್ರವನ್ನು ನಡೆಸಬೇಕು ಅನ್ನೋದಕ್ಕೆ ಬೇಕಾಗಿರುವಂಥ ಒಂದು ರೂಪುರೇಷೆ ಮಾಡ್ಕೋಬೇಕು. ದೆರ್ ಆರ್ ಅದರ್ ಆಪ್ಷನ್ಸ್. ಅಮೆರಿಕಾದಿಂದ ಸಂವಿಧಾನ ಸಾರಾಸಗಟಾಗಿ ತಗೋಬಹುದು, ಇಂಗ್ಲೆಂಡ್ನಿಂದ ತಗೋಬಹುದು, ಆಸ್ಟ್ರೇಲಿಯಾದಿಂದ ತಗೋಬಹುದು. ಬಟ್ ಅಲ್ಲಿನ ಸಂವಿಧಾನ ನಮ್ಮ ಜನಕ್ಕೆ ಸೂಟ್ ಆಗುತ್ತಾ, ಇಲ್ಲಿನ ಆಚಾರ ವಿಚಾರ ಸಂಸ್ಕೃತಿಗಳಿಗೆ ಸೂಟ್ ಆಗುತ್ತಾ ಅನ್ನೋದನ್ನು ಯೋಚನೆ ಮಾಡಿ ತಗೋಬೇಕು. ಇವೆಲ್ಲ ಭಾಳ ಕಷ್ಟಕರವಾದ ಸಂಗತಿ. ಆದ್ದರಿಂದ ಒಂದು ರಾಜ್ಯಾಂಗ ಸಭೆ ಇದನ್ನು ಡಿಸೈಡ್ ಮಾಡಬೇಕು ಅಂತ ಆಯಿತು. ಈಗ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿ ಏನು ರಚನೆ ಆಯಿತೋ, ರಚನೆ ಆಗಬೇಕಾಗಿರೋ ಅಸೆಂಬ್ಲಿಗೆ ಆಯ್ಕೆ ಮಾಡಬೇಕಲ್ಲ, ಯಾರು ಬರಬೇಕು ಅದಕ್ಕೆ ಅಂತ. ಸಹಜವಾಗಿ ನಿಮ್ಮನ್ನೇ ನಾನು ಕೇಳಿದರೆ ಯಾರು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಇರಬೇಕು ಅಂತ ಕೇಳಿದರೆ, ಒನ್ ಹೂ ನೋಸ್ ಕಾನ್ಸ್ಟಿಟ್ಯೂಷನ್. ಸಿಂಪಲ್ ಆನ್ಸರ್. ಒನ್ ಹೂ ನೋಸ್ ಲಾ. ಅವನಿಗೆ ಕಾನೂನು ಚೆನ್ನಾಗಿ ಗೊತ್ತಿರಬೇಕು, ಅವನಿಗೆ ಭಾರತೀಯ ಪರಂಪರೆ ಇವುಗಳ ಕುರಿತಂಥ ಜ್ಞಾನ ಇರಬೇಕು, ಅಥವಾ ಅಧ್ಯಯನ ಮಾಡಿ ಇದನ್ನು ತನ್ನದಾಗಿಸಿಕೊಳ್ಳಬಲ್ಲಂಥ ಸಾಮರ್ಥ್ಯ ಇರಬೇಕು, ಒರಾಷಿಯಸ್ ರೀಡರ್ ಆಗಿರಬೇಕು, ಅದನ್ನು ಚೆನ್ನಾಗಿ ಪ್ರೆಸೆಂಟ್ ಮಾಡಬಲ್ಲವನಾಗಿರಬೇಕು. ಈ ಥರದ ಕ್ವಾಲಿಟಿಗಳಿರಬೇಕು. ಆದರೆ ಅವತ್ತೇನು ಡಿಸೈಡ್ ಮಾಡಲಾಯಿತು ಅಂತಂದರೆ ಎಲ್ಲ ಪ್ರಾವಿನ್ಸ್ಗಳಿಂದಲೂ ಆರಿಸಿ ಕಳಿಸಿ ಅಂತ. ಆರಿಸೋದು ಹೇಗೆ ಅಂತಂದರೆ ಪ್ರತಿ ಪ್ರಾವಿನ್ಸ್ನಲ್ಲೂ ಅಲ್ಲಿ ಎಲೆಕ್ಷನಲ್ಲಿ ಗೆದ್ದಿರುವಂಥ MLAಗಳಿರ್ತಾರೆ. ಆ MLAಗಳು ಸೇರಿ ಕ್ಯಾಂಡಿಡೇಟ್ಗಳನ್ನು ಗುರುತಿಸ್ತಾರೆ. ಆ ಕ್ಯಾಂಡಿಡೇಟ್ಗಳ ನಡುವೆ ಎಲೆಕ್ಷನ್ ಆಗುತ್ತೆ, ಇವರು ವೋಟ್ ಮಾಡಿ ಆರಿಸ್ಕೊಂಡು ಕಳಿಸ್ಬೇಕು. ದುರದೃಷ್ಟಕರ ಸಂಗತಿ ಏನಾಗಿತ್ತು ಅಂದರೆ 1946 ಆ ಎಲೆಕ್ಷನ್ ನಡೆಯುವಾಗ ಬಾಬಾ ಸಾಹೇಬರ ಶೆಡ್ಯೂಲ್ಡ್ ಕಾಸ್ಟ್ ಫೆಡರೇಷನ್ ಕಡೆಯಿಂದ ಯಾರ್ಯಾರು ಎಲೆಕ್ಷನ್ಗೆ ನಿಂತಿದ್ರೋ ಅವರೆಲ್ಲರೂ ಕೂಡ ಮಿಸರಬಲಿ ಸೋತಿದ್ರು. ಬಾಬಾ ಸಾಹೇಬರಿಗೆ ಇಲ್ಲಿಗೆ ಒಳಗೆ ಹೋಗಲಿಕ್ಕೆ ಯಾವ ಅವಕಾಶವೂ ಇರಲಿಲ್ಲ. ಹೀಗಾಗಿ ಬಾಬಾ ಸಾಹೇಬರು ಏನು ಮಾಡಿದರು, ಮುಂಬೈ ಪ್ರಾವಿನ್ಸ್ನಿಂದ ನಾನು ಎಲೆಕ್ಷನ್ಗೆ ನಿಂತ್ಕೋತೀನಿ, ಬಿಕಾಸ್ ಅವರು ಓನ್ ಪ್ರಾವಿನ್ಸ್ ಅದು. ಈ ಪ್ರಾವಿನ್ಸಿನಿಂದ ನಾನು ಎಲೆಕ್ಷನ್ಗೆ ನಿಂತ್ಕೊಂಡು ನಾನು ಗೆದ್ದು ಬರ್ತೀನಿ, ಅಲ್ಲಿಂದ ಬಂದು ನಾನು ಸಂವಿಧಾನಕ್ಕೆ ಒಳಗೆ ಹೋಗ್ತೀನಿ, ಸಂವಿಧಾನ ರಚನಾ ಸಭೆಗೆ ಒಳಗೆ ಹೋಗ್ತೀನಿ ಅಂತ ಬಾಬಾ ಸಾಹೇಬರು ಡಿಸೈಡ್ ಮಾಡಿದರು. ಆದರೆ ದುರಂತದ ಸಂಗತಿ ಏನು ಗೊತ್ತೇನು, ಬಾಬಾ ಸಾಹೇಬರು ಹಿಂಗೆ ಡಿಸೈಡ್ ಮಾಡಿದ್ರು ಸರಿ, ಆದರೆ ಕಾಂಗ್ರೆಸ್ ಎಕ್ಸೆಪ್ಟ್ ಮಾಡಲಿಲ್ಲ ಬಾಬಾ ಸಾಹೇಬರನ್ನ. ಇವತ್ತು ತುಂಬ ಮಾತಾಡ್ತಾರೆ ಬಾಬಾ ಸಾಹೇಬರ ಬಗ್ಗೆ. ಬಾಬಾ ಸಾಹೇಬರನ್ನು ಸಂವಿಧಾನ ರಚನಾ ಸಮಿತಿಗೆ ಬರದಂತೆ ತಡಿಲಿಕ್ಕೆ ಬೇಕಾದ ಎಲ್ಲ ಗೇಟ್ಗಳನ್ನು ಕ್ಲೋಸ್ ಮಾಡ್ಕೊಂಡು ಕೂತಿದ್ರು, ಯಾವ ಕಾರಣಕ್ಕೂ ಒಳಗೆ ಬಿಡೋದಿಲ್ಲ ಅಂತ. ಬಾಬಾ ಸಾಹೇಬರು ಬಾಂಬೆ ಪ್ರಾವಿನ್ಸ್ನಲ್ಲಿ ಎಲೆಕ್ಷನ್ ನಿಂತರು, ಅವರ ಎದುರಿಗೆ ಇನ್ನೊಬ್ಬ ಕ್ಯಾಂಡಿಡೇಟನ್ನು ಹಾಕಿ ಕಾಂಗ್ರೆಸ್ನವರು ಸೋಲಿಸಿದರು ಬಾಬಾ ಸಾಹೇಬರನ್ನ. ಬಾಬಾ ಸಾಹೇಬರು ಒಳಗೆ ಹೋಗೋದಿಲ್ಲ ಅಂತ ಆಯಿತು. ಅದೃಷ್ಟವಶಾತ್ ಪಶ್ಚಿಮ ಬಂಗಾಳದಲ್ಲಿ ಆಗ ಬಾಬಾ ಸಾಹೇಬರ ಅನುಯಾಯಿಯಾಗಿದ್ದಂಥ ಜೋಗೇಂದ್ರನಾಥ್ ಮಂಡಲ್, ನಾಮಶೂದ್ರ ಕಮ್ಯುನಿಟಿಗೆ ಸೇರಿದ ಜೋಗೇಂದ್ರನಾಥ್ ಮಂಡಲ್ ತನ್ನ ಟೀಮಿಂದ ಗೆದ್ದುಕೊಂಡು ಬಂದಿದ್ರು. ಈ ಜಾಗದಿಂದ ಬಾಬಾ ಸಾಹೇಬರನ್ನ ಆಯ್ಕೆ ಮಾಡಿ ಕರ್ಕೊಂಡು ಹೋಗ್ಬೋದು ಅಂತ ಅವರು ಖುಲ್ನಾ ಕ್ಷೇತ್ರ, ಜೆಸೂರ್ ಖುಲ್ನಾ ಕ್ಷೇತ್ರದಿಂದ ಬಾಬಾ ಸಾಹೇಬರನ್ನ ಆ ಕ್ಷೇತ್ರದಿಂದ ಗೆದ್ದುಕೊಂಡು ಬಂದವರು ಬಾಬಾ ಸಾಹೇಬರನ್ನ ಅಲ್ಲಿಂದ ಶೆಡ್ಯೂಲ್ಡ್ ಟ್ರೈಬ್ಗೆ ಸೇರಿದಂಥ ಅವರೆಲ್ಲರೂ ಕೂಡ ಶೆಡ್ಯೂಲ್ಡ್ ಕಾಸ್ಟ್ ಆ್ಯಂಡ್ ಟ್ರೈಬ್ಗೆ ಸೇರಿದವರು ಬಾಬಾ ಸಾಹೇಬರನ್ನ ಪಶ್ಚಿಮ ಬಂಗಾಳದಿಂದ ಆಯ್ಕೆ ಮಾಡಿ ಕಳಿಸಿದರು. ನಾವು ಯೋಚನೆ ಮಾಡಬೇಕು, ಬಾಬಾ ಸಾಹೇಬರಿಗೆ ನಾವು ಮಾಡಿರುವಂಥ ಅನ್ಯಾಯ ಎಂಥದ್ದಿದೆ ಅಂತಂದರೆ, ಬಾಬಾ ಸಾಹೇಬರನ್ನ ಅವರು ಓನ್ ಪ್ರಾವಿನ್ಸ್ನಿಂದ ಆಯ್ಕೆ ಮಾಡಿ ಕಳಿಸಿದೆ, ಬಾಬಾ ಸಾಹೇಬರನ್ನ ಪಶ್ಚಿಮ ಬಂಗಾಳದ ಒಂದು ಬಾರ್ಡರ್ ಏರಿಯಾದ ಒಂದು ಪ್ರದೇಶದಿಂದ ಆಯ್ಕೆ ಮಾಡಿ ಕಳಿಸಬೇಕಾದಂಥ ಅನಿವಾರ್ಯತೆ ಸೃಷ್ಟಿಸಿದ್ವಿ. ಅಕಸ್ಮಾತ್ ಏನಾದರೂ ಜೋಗೇಂದ್ರನಾಥ್ ಮಂಡಲ್ ಮತ್ತು ಅವನ ಟೀಮಲ್ಲಿ ಗೆದ್ದಿರಲಿಲ್ಲ ಅಂದಿದ್ದರೆ ಬಾಬಾ ಸಾಹೇಬರು ಯಾವ ಕಾರಣಕ್ಕೂ ಕೂಡ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಗೆ ಬರಲಿಕ್ಕೆ ಆಗ್ತಿರಲಿಲ್ಲ. ನಂಬರ್ 1, ಅವರು ಸಂವಿಧಾನ ರಚನೆಯಲ್ಲಿ ಪಾಲ್ಗೊಳ್ಳಿಕ್ಕೆ ಆಗ್ತಿರಲಿಲ್ಲ. ಸಂವಿಧಾನ ಶಿಲ್ಪಿ ಆಗುವಂಥ ಮಾತಿರಲಿ, ಸಂವಿಧಾನ ರಚನೆಯಲ್ಲೇ ಇರಲಿಕ್ಕೆ ಆಗ್ತಿರಲಿಲ್ಲ ಬಾಬಾ ಸಾಹೇಬರು. ಮುಂದಿನ ಸಂಗತಿ ಹೇಳ್ತೀನಿ. ಬಾಬಾ ಸಾಹೇಬರು ಸಂವಿಧಾನ ರಚನಾ ಸಮಿತಿಯ ಸಭೆಯಲ್ಲಿದ್ದಾಗಲೇ ದೇಶದ ಡಿವಿಷನ್ ಆಯ್ತಲ್ಲ, ಸ್ವಾತಂತ್ರ್ಯ ಬಂತಲ್ಲ, ಡಿವಿಷನ್ ಆದಾಗ ಈ ಜೆಸೂರ್ ಖುಲ್ನಾ ಏರಿಯಾ ಏನಿದೆ ಬಾಬಾ ಸಾಹೇಬರದು, ಅದು ಬಾಂಗ್ಲಾಕ್ಕೆ ಹೋಗ್ಬಿಡ್ತು, ಅಂದರೆ ಪಾಕಿಸ್ತಾನಕ್ಕೆ ಹೋಯ್ತು. ಬಾಬಾ ಸಾಹೇಬರ ಕ್ಯಾಂಡಿಡೇಚರ್ ಅವ್ರು ಏನು ಒಳಗಿದ್ರೋ ಆಟೋಮೆಟಿಕಲಿ ಕ್ಯಾನ್ಸಲ್ ಆಯಿತು. ಆಗ ಸರ್ದಾರ್ ಪಟೇಲರು ಒಂದು ಲೆಟರ್ ಬರೆದು ನೆಹರೂಗೆ, ಬಾಬಾ ಸಾಹೇಬರಿಂದ
ದೇಶಕ್ಕೆ ತುಂಬ ದೊಡ್ಡ ಉಪಕಾರ ಆಗ್ತಾ ಇದೆ. ಎಂಥ ಅದ್ಭುತವಾದ ಕೆಲಸವನ್ನು ಮಾಡ್ತಾ ಇದ್ದಾರೆ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿಯಲ್ಲಿ. ಕರಡು ರಚನಾ ಸಮಿತಿಯ ಅಧ್ಯಕ್ಷರು ಕೂಡ ಅವ್ರ ಮಿನಿಸ್ಟ್ರು ಕೂಡ ಆಗಿದ್ದಾರೆ. ಅವರನ್ನು ಕಳ್ಕೊಳ್ಬಾರ್ದು, ನಾವೆಲ್ಲಿಂದಾದರೂ ಆಯ್ಕೆ ಮಾಡಬೇಕು ಅಂತ ಡಿಸೈಡ್ ಮಾಡಿ ಆಗ ಮುಂಬೈ ಪ್ರಾವಿನ್ಸಲ್ಲಿ MR ಜೈಕರ್ಗೆ ರಿಸೈನ್ ಮಾಡಿಸಿ ಬಾಬಾ ಸಾಹೇಬ್ರನ್ನ ಅಲ್ಲಿಂದ ಆರಿಸ್ಕೊಂಡು ಬರಬೇಕಾಗಿ ಬಂತು. ಏನು ದುರದೃಷ್ಟ ನೋಡಿ. ಒಂದು ಕಾಲದ ಪ್ರಾಮಿನೆಂಟ್ ಲೀಡರ್ ಒಬ್ಬರನ್ನ ನಾವು ಈ ಥರ ಸುತ್ತಾಡಬೇಕಾದಂಥ ಸ್ಥಿತಿಗೆ ಉಳಿಸಿದ್ವಿ. ನಾನು ಅದನ್ನು ಆನಂತರದ ಹೊತ್ತಿನಲ್ಲಿ ನಿಮ್ಮ ಜೊತೆ ಮಾತನಾಡ್ತೀನಿ. ಒಟ್ಟು 296 ಸದಸ್ಯರು ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿದ್ದರು. ನಮ್ಮ ಸಂವಿಧಾನ ಹೇಗಾಯಿತು ಅಂತ ತಿಳ್ಕೊಳ್ಳೋಕ್ಕೆ. ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯಲ್ಲಿದ್ದ ಬಹುತೇಕರು ಕಾಂಗ್ರೆಸ್ ತನಗೆ ಬೇಕಾದವ್ರನ್ನ ಆಯ್ಕೆ ಮಾಡ್ಕೊಂಡು ಕರ್ಕೊಂಬಂದಿದ್ದಂಥ ಲೀಡರ್ಗಳು. ಇವ್ರು ಹೇಗಿದ್ರು ಅಂತಂದರೆ ಜವಾಹರ್ಲಾಲ್ ನೆಹರು ಏನಾದರೂ ಹೇಳಿದರೆ ಅಂತ ಹೇಳಬೇಕಿತ್ತಷ್ಟೆ. ಬಹುತೇಕರಿಗೆ ಕಾನ್ಸ್ಟಿಟ್ಯೂಷನ್ನ ಅರಿವಿರಲಿಲ್ಲ. ಸಂವಿಧಾನ ಅಂದರೆ ಏನು, ಹೇಗೆ, ಇವುಗಳ ಬಗ್ಗೆ ಪರಿಚಯ ಇಲ್ಲದೆ ಇದ್ದವರೆಲ್ಲ ಆಯ್ಕೆಯಾಗಿ ಬಂದಿದ್ದರು. ಸೊ ಅದರಲ್ಲಿ ಇದ್ದ ಕೈ ಬೆರಳೆಣಿಕೆಯಷ್ಟು ಜನ ಯಾರಿಗೆ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಅಪಾರವಾದ ನಾಲೆಡ್ಜ್ ಇತ್ತೋ ಅದರಲ್ಲಿ ನಿಸ್ಸಂಶಯವಾಗಿ ಬಾಬಾ ಸಾಹೇಬರೊಬ್ಬರು. ಆಗ ಅವರಿಗೆ ಅದರ ಎಷ್ಟು ಅಂತ ಗೊತ್ತಿರಲಿಲ್ಲ, ಬಟ್ ಕಾಲಕ್ರಮದಲ್ಲಿ ಗೊತ್ತಾಯಿತು. ಡಾಟಾ ದೃಷ್ಟಿಯಿಂದ ಹೇಳೋದಾದರೆ 1946 ಡಿಸೆಂಬರ್ 9ಕ್ಕೆ ಅಧಿಕೃತವಾಗಿ ಈ ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿಯ ಕರಡು ರಚನಾ ಸಮಿತಿಯ ಕುರಿತಂತೆ ಚರ್ಚೆ ಆರಂಭವಾಯಿತು. ಅದಕ್ಕೆ ಅಧ್ಯಕ್ಷರಾಗಿ JB ಕೃಪಲಾನಿ ತಾತ್ಕಾಲಿಕವಾಗಿದ್ದರು. 2 ದಿನದಲ್ಲಿ ಅಧಿಕೃತವಾಗಿ ಇದನ್ನು ಆರಂಭಿಸಿದಾಗ ಬಾಬು ರಾಜೇಂದ್ರ ಪ್ರಸಾದರು ಅದರ ಅಧ್ಯಕ್ಷರಾದರು. 1946 ಡಿಸೆಂಬರ್ 11ಕ್ಕೆ ಬಾಬು ರಾಜೇಂದ್ರ ಪ್ರಸಾದರು ತಗೊಂಡ್ರು. ಆದರೆ ಯಾವತ್ತಿದು ಶುರುವಾಯಿತೋ, ಉದ್ಘಾಟನೆ ಆಯಿತೋ, ಅವತ್ತಿನ ದಿನ ಮುಸ್ಲಿಂ ಲೀಗ್ ಇದನ್ನು ಬಾಯ್ಕಾಟ್ ಮಾಡಿತು. ಬಾಬಾ ಸಾಹೇಬರ ಬದುಕಿನ ಟರ್ನಿಂಗ್ ಪಾಯಿಂಟ್ ನೋಡಿ ಎಷ್ಟು ಚೆನ್ನಾಗಿದೆ. ಅಂದರೆ ಒಂದು ಮಾತಿದೆ ಸಂಸ್ಕೃತದಲ್ಲಿ, ಭಾಳ ಚೆನ್ನಾಗಿದೆ. ನ ರತ್ನಂ ಅನ್ವಿಷ್ಯತಿ ಮೃಗ್ಯತೆ ಹಿ ತತ್. ರತ್ನ ತಾನೇ ಹೋಗಲ್ಲ ಎಲ್ಲರ ಹತ್ರ, ನನ್ನ ಹುಡ್ಕೊಂಡು ನನ್ನ ತಗೊಳ್ಳಿ ಇದು ನಾನು ರತ್ನ ಅಂತ ಹೇಳಲ್ಲ, ತಾನೇ ಹುಡುಕಲ್ಪಡುತ್ತದೆ ಅಂತ ಅದರ ಅರ್ಥ. ಬಾಬಾ ಸಾಹೇಬರು ಅಂಥ ರತ್ನ ಅಂತ. ಹೇಗೆ ಅಂತಂದರೆ ಆವತ್ತು ಮುಸ್ಲಿಂ ಲೀಗ್ ಬಾಯ್ಕಾಟ್ ಮಾಡಿಬಿಡ್ತು. ಮುಸ್ಲಿಂ ಲೀಗ್ ಬಾಯ್ಕಾಟ್ ಮಾಡಿದರೂ ಕೂಡ ಜವಾಹರ್ಲಾಲ್ ನೆಹರು ಉದ್ಘಾಟನಾ ಭಾಷಣ ಮಾಡಿದರು. ಉದ್ಘಾಟನಾ ಭಾಷಣ ಏನು ಅಂತಂದರೆ ಮುಂದಿನ ಸಂವಿಧಾನಕ್ಕೆ ಬೇಸ್ ಹೇಗಿರಬೇಕು ಅನ್ನೋದಕ್ಕೆ ಅವರೊಂದು ರೂಪುರೇಷೆ, ಒಂದು ಚೌಕಟ್ಟು, ಈ ಫ್ರೇಮ್ ಒಳಗೆ ಸಂವಿಧಾನ ಆಗಬೇಕು ಅಂತ ಒಂದು 8 ಪಾಯಿಂಟನ್ನು ಜವಾಹರ್ಲಾಲ್ ನೆಹರು ಮುಂದಿಟ್ಟರು. ಒಂದು ಭಾಷಣ ಮಾಡಿ ಆ ಭಾಷಣದಲ್ಲಿ ಈ ಚೌಕಟ್ಟಿನೊಳಗೆ ಸಂವಿಧಾನ ಇರಬೇಕು ಅಂತೊಂದು ಚೌಕಟ್ಟನ್ನು ಮುಂದಿಟ್ಟರು. ಅವ್ರ ಚೌಕಟ್ಟನ್ನು ಮುಂದಿಟ್ಟು ಕೂತ ನಂತರ MR ಜೈಕರ್ ಅವ್ರು ಎದ್ದು ನಿಂತ್ಕೊಂಡು, ಡಾಕ್ಟರ್ MR ಜೈಕರ್ ಎದ್ದು ನಿಂತ್ಕೊಂಡು, ನಾವು ಈ ಚರ್ಚೆಯನ್ನು ಮುಂದುವರಿಸೋದು ಬೇಡ, ಇವತ್ತಿಲ್ಲಿಗೆ ಮುಗಿಸೋಣ, ಯಾಕೆಂದರೆ ಮುಸ್ಲಿಂ ಲೀಗ್ ಅವ್ರು ಬಂದಿಲ್ಲ, ಎಲ್ಲರೂ ಸೇರಿಕೊಂಡ್ರೆ ಚೆನ್ನಾಗಿರುತ್ತೆ, ಅವರು ಬರಬೇಕು, ಅವ್ರು ಬರೋ ಹಂಗೆ ಮಾಡಿಬಿಟ್ಟು ಮುಂದಿನ ಮೀಟಿಂಗ್ ಮಾಡೋಣ ಅಂದರು. ಇದನ್ನು ಕೇಳಿದಾಗ ನಿಮ್ಗೆ ಎಷ್ಟು ಕೋಪ ಬಂದಿರುತ್ತೋ ಅದಕ್ಕೆ 10 ಪಟ್ಟು ಕೋಪ ಅಲ್ಲಿದ್ದವ್ರಿಗೆಲ್ಲ ಬಂತು. ಅವ್ರು ಬರಲಿಲ್ಲ ಅಂದರೆ ನಾವು ಇದನ್ನು ಯಾಕೆ ನಿಲ್ಲಿಸಬೇಕು, ನೇರ ಹೂ ಒಂದು ದೊಡ್ಡ ಗಲಾಟೆ ಎಲ್ಲ ಶುರುವಾಯಿತು. ಇದನ್ನು ಹೆಂಗೆ ಹ್ಯಾಂಡಲ್ ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದರು ಅಧ್ಯಕ್ಷರು ಈ ಕಡೆ ತಿರುಗಿ ತಕ್ಷಣ ಅಂಬೇಡ್ಕರ್ ಅವ್ರ ಹತ್ರ, ಅಂಬೇಡ್ಕರ್ ಅವರೇ, ಡಾಕ್ಟರ್ BR ಅಂಬೇಡ್ಕರ್ ಅವರೇ, ನೀವೇನಾದರೂ ಹೇಳಲಿಕ್ಕಿದೆಯಾ, ನೀವು ಹೇಳಿ ಏನಾದರೂ ಅಂತ ಎಬ್ಬಿಸ್ಬಿಟ್ರು. ಇದ್ದಕ್ಕಿದ್ದಂತೆ ಮೊದಲೇ ನೀವು ನೆಕ್ಸ್ಟ್ ಮಾತಾಡಬೇಕು ಅಂತಿಲ್ಲ, ತಕ್ಷಣ ಕೊಟ್ಟ ತಕ್ಷಣ ಬಾಬಾ ಸಾಹೇಬರು ಎದ್ದು ನಿಂತರು. ಯಾವುದೇ ಪ್ರಿಪೇರ್ ಮಾಡ್ಕೊಂಡಿದ್ದಂಥ ಸಾಹಿತ್ಯ ಏನು ಇರಲಿಲ್ಲ ಅವ್ರ ಹತ್ರ. ಬಿಕಾಸ್ ಅವ್ರಿಗೆ ಅಂದಾಜೇ ಇರಲಿಲ್ಲ ನನಗೆ ಇವತ್ತೇ ಕೊಟ್ಬಿಡ್ತಾರೆ ಅಂತ. ಒಳಗೆ ಬರೋದನ್ನೇ ತಡೆ ಹಾಕಿದ ಜನ ನನಗೆ ಮಾತಾಡ್ಲಿಕ್ಕೆ ಬಿಡ್ತಾರೆ ಅಂತ ಪಾಪ ಅವ್ರು ಇಮ್ಯಾಜಿನ್ ಆದರೂ ಹೆಂಗೆ ಮಾಡಬೇಕು. ಅವರು ಸುಮ್ಮನೆ ನಿಂತರು ಮಾತಾಡ್ಲಿಕ್ಕೆ ನಿಲ್ಲಬೇಕಾದ್ರೆ ಒಂದು ಮಾತನ್ನು ಹೇಳಿದ್ರು ಅವರು, ನಾನು ಲಿಸ್ಟಲ್ಲಿ ನೋಡಿದೆ 20-22 ಜನರ ಹೆಸರಿತ್ತು, ನನಗೆ ಇವತ್ತಂತೂ ಗ್ಯಾರಂಟಿ ಮಾತನಾಡ್ಲಿಕ್ಕೆ ಬರಲ್ಲ, ನಾಳೆ ಬರುತ್ತೆ, ಪ್ರಿಪೇರ್ ಮಾಡ್ಕೊಂಡು ಬರೋಣ ಅಂತೆಲ್ಲ ರೆಡಿಯಾಗಿದ್ದೆ, ಆದರೆ ನೀನು ನನ್ನ ನಿಲ್ಲಿಸ್ಬಿಟ್ಟಿದ್ದೀರಾ, 10 ನಿಮಿಷ ಮಾತಾಡು ಅಂತ ಹೇಳಿದ್ದೀರಾ, ಆದರೆ ನಾನು ಮಾತಾಡಬೇಕಾಗಿರುವಂಥ ವಿಚಾರ ಬಹಳ ಘನವಾಗಿರುವುದರಿಂದ ನೀವು ನನಗೆ ಪೂರ್ಣ ಸಮಯವನ್ನು ಕೊಡ್ತೀರಾ ಅಂತ ತಿಳ್ಕೊಳ್ತೀನಿ ಅಂತ ಭಾವಿಸಿ ಮಾತನಾಡ್ಲಿಕ್ಕೆ ಶುರು ಮಾಡಿದರು. ಒಂದು ಅದ್ಭುತವಾಗಿರುವಂಥ ಸ್ಪೀಚ್ ಅದು. ನಾನು ಅದನ್ನು ಓದುವಾಗಲೆಲ್ಲ ಅದ್ಭುತ ಅನ್ಸುತ್ತೆ. ಅಂದರೆ ಯಾಕೆ ಅದ್ಭುತ ಅಂತ ಅನ್ಸುತ್ತೆ ಅಂತಂದರೆ, ಆಗ ತಾನೇ ನೆಹರು ಭಾಷಣ ಮುಗಿದಿದೆ, ಆಗ ತಾನೇ ಒಂದು ಗಲಾಟೆ ಆಗಿದೆ, ಮುಸ್ಲಿಂ ಲೀಗ್ ಬರೋ ವಿಚಾರದಲ್ಲಿ ಒಂದು ಗಲಾಟೆ ಆಗಿದೆ. ಅದರ ನಂತರ ಬಾಬಾ ಸಾಹೇಬರು ಮಾತನಾಡಲಿಕ್ಕೆ ಬಾಬಾ ಸಾಹೇಬರು ನಿಂತ್ಕೊಂಡ್ರು. ನಾನು ಅದನ್ನು ಅಂದ್ಕೊಳ್ತಿರ್ತೀನಿ, ಆ ಭಾಷಣ ಓದುವಾಗ ಬಾಬಾ ಸಾಹೇಬರ ಫಸ್ಟ್ ಬಾಲ್ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ಎಲ್ಲರೂ ಬೋಲ್ಡ್ ಆಗಿದ್ದರು ಅದಕ್ಕೆ. ಆ್ಯಂಡ್ ಧನಂಜಯ್ ಕೀರ್ ಪುಸ್ತಕನ ಓದುವಾಗ ಅದರಲ್ಲಿ ಅವ್ರು ಹೇಳ್ತಾರೆ, ಎಲ್ಲ ಕಾಂಗ್ರೆಸ್ಸಿಗಳು ತೋಳನ್ನೆಲ್ಲ ಮೇಲೇರಿಸ್ಕೊಂಡು ಕೂತಿದ್ರಂತೆ, ಇವ್ರು ಮಾತಾಡ್ತಾರೆ, ಕೂಗಾಡಬೇಕು ಈಗ ಇವ್ರ ಭಾಷಣಕ್ಕೆ ಅಂತ.
ಇವರು 100% ಜವಾಹರ್ಲಾಲ್ ನೆಹರು ವಿರೋಧ ಮಾಡ್ತಾರೆ, ಜೈಕರ್ ಕುರಿತಂತೆ ಏನೋ ಮಾತಾಡ್ಲಿಕ್ಕೆ ಹೋಗ್ತಾರೆ, ಕೂಗಾಡಬೇಕು, ಗಲಾಟೆ ಮಾಡಬೇಕು, ಬಾಯಿ ಮುಚ್ಚಿಸ್ಬೇಕು ಇವರದ್ದು ಅಂತ. ಬಾಬಾ ಸಾಹೇಬರು ಓಪನ್ ಫಂಕ್ಷನ್ಗಳಲ್ಲಿ, ಓಪನ್ ಕಾರ್ಯಕ್ರಮಗಳಲ್ಲಿ ಇವ್ರು ಬಾಯಿ ಮುಚ್ಚಿಸ್ತಾರಲ್ಲ, ಇಲ್ಲಿ ರಿವೆಂಜ್ ತಗೋಬೇಕು ಅಂತ ಎಲ್ಲರೂ ರೆಡಿಯಾಗಿ ಕೂತ್ಬಿಟ್ಟಿದ್ರು. ಈಗ ಬಾಬಾ ಸಾಹೇಬರು ಮಾತನಾಡ್ಲಿಕ್ಕೆ ನಿಂತರು. ಒಂದಷ್ಟು ಪಾಯಿಂಟ್ಸ್ ನಾನು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಲಾಯರು ಯಾವುದನ್ನು ಹೆಪಸಾರ್ಡಾಗಿ ಮಾತನಾಡಿದವರೇ ಅಲ್ಲ, ಯಾವ ಪಾಯಿಂಟ್ ಆದಮೇಲೆ ಯಾವ್ದು ಬರಬೇಕು ಅಂತ ಎಷ್ಟು ಚೆನ್ನಾಗಿ ಬಿಚ್ಚಿಟ್ರು ಅಂತಂದರೆ, ಅವ್ರು ಹೇಳಿದರು ಪಾಯಿಂಟ್ 5ರಿಂದ 7 ಅಂದರೆ ಜವಾಹರ್ಲಾಲ್ ನೆಹರು ಮುಂದಿಟ್ಟ ಭಾಷಣದ ಮೇಲೆ ಮಾತನಾಡ್ತಾ ಪಾಯಿಂಟ್ 5 to 7 ಅದರಲ್ಲಿ ಏನಿತ್ತು ಅಂತಂದರೆ, ಸಮಸ್ತ ಭಾರತೀಯರಿಗೆ ಸ್ಥಾನಮಾನ, ಅವಕಾಶ, ನ್ಯಾಯ, ಸಮಾನತೆ ಇವುಗಳನ್ನು ಒದಗಿಸಲಾಗುತ್ತದೆ. ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರಿಗೆ ರಕ್ಷಣೆ ನೀಡಲಾಗುತ್ತದೆ. ನೆಲ, ಜಲ, ವಾಯು ಕ್ಷೇತ್ರದ ಹಕ್ಕುಗಳನ್ನು ನಾಗರಿಕ ದೇಶಗಳ ಕಾನೂನಿನ ಪ್ರಕಾರ ಕಾಪಾಡಿಕೊಳ್ಳಲಾಗುತ್ತದೆ. ಈ 3 ಪಾಯಿಂಟನ್ನು ಜವಾಹರ್ಲಾಲ್ ನೆಹರು ತಮ್ಮ ಸ್ಪೀಚಲ್ಲಿ ಇಟ್ಟಿದ್ರು. ಬಾಬಾ ಸಾಹೇಬ್ರು ಏನಂದ್ರು ಗೊತ್ತಾ? 5ರಿಂದ 7 ಪಾಯಿಂಟ್ ಇದೆಯಲ್ಲ, ಇದು ನಿರ್ಣಯದ ಈ ಚೌಕಟ್ಟಿನ ಭಾಗವೇ ಆಗಬಾರ್ದಾಗಿತ್ತು. ಇದು ಮಾನವನ ಮನೋನೆಲೆಯ ಅವಿಭಾಜ್ಯ ಅಂಗ. ನಾವು ದಲಿತರಿಗೆ ಗೌರವ ಕೊಡ್ತೀವಿ, ನಾವು ಹಿಂದುಳಿದವರಿಗೆ ಗೌರವ ಕೊಡ್ತೀವಿ ಅನ್ನೋದು ನಿರ್ಣಯದ ಭಾಗನ. ಇದು ನಮ್ಮ ಮನೋನೆಲೆಯ ಅವಿಭಾಜ್ಯ ಅಂಗ. ಇದನ್ನು ಹೇಳಬೇಕಾ ನಾವು? ಏನು ಚೆನ್ನಾಗಿದೆ ಮಾತು ನೋಡಿ. ಎದುರುಗಡೆ ತೋಳು ಏರಿಸ್ಕೊಂಡು ಕೂತವನು ಬಾಯಿ ಮುಚ್ಕೊಂಡು ಕೂತಿರ್ತಾನಾಗ ಏನು ಹೇಳೋದು? ಇದಕ್ಕೆ ಕರೆಕ್ಟ್ ಇದು. ನಾವು ಹಿಂದೂ ಸಮಾಜದಲ್ಲಿ ಹೇಳೋದೇನು? ಸರ್ವಂ ಖಲ್ವಿದಂ ಬ್ರಹ್ಮ ಅನ್ನೋ ವಾಕ್ಯವನ್ನು ನಾವು ಬದುಕ್ತಾ ಇದ್ದೀವಿ ಭಾರತದಲ್ಲಿ ಅಂತಾದರೆ, ಸಂವಿಧಾನದ ಚೌಕಟ್ಟನ್ನು ರೂಪಿಸುವಾಗ ಎಲ್ಲರಿಗೂ ಸಮಾನತೆಯನ್ನು ಕೊಡಲಾಗುತ್ತದೆ, ಹಿಂದುಳಿದವ್ರನ್ನ ಚೆನ್ನಾಗಿ ನೋಡ್ಕೊಳ್ಳಾಗುತ್ತೆ ಅಂತ ಹೇಳ್ತಾರ. ಇದರ ಪುನರುಚ್ಚಾರ ಬರೀ ಶಬ್ದಾಡಂಬರ ಮಾತ್ರ, ಇದು ಅಗತ್ಯ ಇರಲಿಲ್ಲ ಅಲ್ಲಿ ಅಂದ್ಬಿಟ್ರು. ಓನ್ಲಿ ಅಂಬೇಡ್ಕರ್ ಕ್ಯಾನ್ ಸೇ ದಿಸ್. ಅದು ಯಾರಿಗೆ? ಜವಾಹರ್ಲಾಲ್ ನೆಹರುಗೆ. ಒಂದು ಚೂರು ದ್ವೇಷದ ಮಾತಿಲ್ಲ, ದ್ವೇಷ ಇಲ್ಲ ಅದರಲ್ಲಿ ಸೈದ್ಧಾಂತಿಕವಾಗಿ ಮಾತ್ರ. ಅವರು ಮುಂದುವರೆದು ಏನು ಹೇಳ್ತಾರೆ ಗೊತ್ತಾ? ಇನ್ಫ್ಯಾಕ್ಟ್ ಜವಾಹರ್ಲಾಲ್ ನೆಹರು ಸೋಷಿಯಲಿಸ್ಟ್ ಆಗಿದ್ದರು, ಸೋಷಿಯಲಿಸ್ಟ್ ಕೂಡ ಅವರು, ಅಂದರೆ ಸಮಾಜವಾದಿ. ನಾನು ಇವರಿಂದ ಎಕ್ಸ್ಪೆಕ್ಟ್ ಮಾಡಿದ್ದೆ ಈ ಚೌಕಟ್ಟಿನಲ್ಲಿ ಕೈಗಾರಿಕೆಗಳ ಮತ್ತು ನೆಲದ ರಾಷ್ಟ್ರೀಕರಣದ ಮಾತಾಡ್ತಾರೆ ಅಂತ. ಈ ದೇಶದ ಇಡೀ ಭೂಭಾಗ ಸರ್ಕಾರಕ್ಕೆ ಸೇರಿದ್ದು, ಎಲ್ಲರಿಗೂ ಸೇರಿದ್ದಿದು ಎನ್ನುವ ದೃಷ್ಟಿಯಿಂದ ಏನಾದರೂ ಮಾತನಾಡಿದರೆ ಅದು ನಿಜವಾಗಿಯೂ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯವನ್ನು ಕೊಡ್ತಾ ಇತ್ತು. ಇದನ್ನು ಹೇಳಬೇಕಾದ ಅಗತ್ಯವೇ ಇರಲಿಲ್ಲ ಅಂತಂದರು. ಮುಂದೆ ಹೇಳಿದ್ರು, ಮೊದಲ 4 ಪ್ಯಾರಾಗಳಲ್ಲಿ ಭಾರತವನ್ನು ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಅಂತ ಹೇಳ್ತೀರಿ, ಸ್ವತಂತ್ರ ಸಾರ್ವಭೌಮ ಗಣರಾಜ್ಯ ಅಂತ ನೀವು ಹೇಳ್ತೀರಿ. ಈ ಸಾರ್ವಭೌಮ ಗಣರಾಜ್ಯದಲ್ಲಿ ಮುಸ್ಲಿಂ ಲೀಗ್ ಇಲ್ಲದೆ ಸಂವಿಧಾನ ರಚಿಸಿದರೆ ಹೆಂಗೆ ಅಂತ ಕೇಳಿದ್ರು. ಎಂ ಆರ್ ಜೈಕರ್ ಇದನ್ನೇ ಮಾತಾಡಿದ್ರು, ಬೇರೆ ಥರ ಮಾತಾಡಿದ್ರು ಅವರು. ಈಗ ಇವರೇನು ಕೇಳಿದ್ರು? ಸಾರ್ವಭೌಮ ಗಣರಾಜ್ಯ ಅಂತ ಕರೆದ್ರಿ, ಸಾರ್ವಭೌಮ ಗಣರಾಜ್ಯದಲ್ಲಿ ಒಂದು ಟೀಮ್ ಬರಲೇ ಇಲ್ಲ ಅಂತಂದರೆ ಬಿಟ್ಬಿಟ್ಟು ಮಾಡ್ಬಿಡದ ನೀವು? ಸರಿನಾ ಇದು ಅಂತ ಕೇಳಿ ಹೇಳಿದರು. ಇಂದು ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ನಾವು ಒಡೆದಿದ್ದೀವಿ ನಿಜ. ಕೇಳಿಸ್ಕೊಳ್ಳಿ ಎಷ್ಟು ಚೆನ್ನಾಗಿದೆ. ಸಾಮಾಜಿಕವಾಗಿ, ರಾಜಕೀಯವಾಗಿ, ಆರ್ಥಿಕವಾಗಿ ನಾವೆಲ್ಲ ಬೇರೆ ಬೇರೆ ಅಂತ ಒಡೆದಿದ್ದೀವಿ ನಿಜ. ಆದರೆ ಸೂಕ್ತ ಸನ್ನಿವೇಶ, ಕಾಲ ಅವಕಾಶ ಸಿಕ್ಕರೆ ಅಖಂಡ ಭಾರತವಾಗೋದನ್ನು ಯಾರೂ ತಪ್ಪಿಸೋದಕ್ಕೆ ಸಾಧ್ಯವಿಲ್ಲ ಅಂತ ಬಾಬಾ ಸಾಹೇಬರು ಹೇಳಿದ್ದು. ಅಂಬೇಡ್ಕರ್ ವಾದಿಗಳು ಅಂತ ಕರೆಸ್ಕೊಂಡವರೆಲ್ಲ ನಾವು ಅಖಂಡ ಭಾರತದ ಮಾತಾಡುವಾಗ ನಗ್ತಿರ್ತಾರೆ. ಬಾಬಾ ಸಾಹೇಬರು ಹೇಳ್ತಾರೆ, ಸೂಕ್ತ ಸಮಯ, ಕಾಲಾವಕಾಶ ಬಂದರೆ ಅಖಂಡ ಭಾರತವಾಗೋದನ್ನು ಯಾರೂ ತಪ್ಪಿಸಲು ಸಾಧ್ಯವಿಲ್ಲ. ಮುಂದೊಂದು ದಿನ ಮುಸಲ್ಮಾನರಿಗೂ ವಿವೇಕ ಜಾಗೃತವಾಗಿ ಏಕೀಕೃತ ಭಾರತವೇ ಒಳಿತೆಂದು ಅವರೂ ಯೋಚಿಸಿಯಾರು. ಬಾಬಾ ಸಾಹೇಬರ ಭವಿಷ್ಯವಾಣಿ. ಐ ಆಮ್ ವೇಟಿಂಗ್ ಫಾರ್ ಇಟ್. ಅದಾದ ನಂತರ ಬಾಬಾ ಸಾಹೇಬರು, ಇದು ಚಪ್ಪಾಳೆ ಬಿತ್ತು. ಜಯಕ್ಕರ್ ಮಾತಾಡಿದಾಗ ಕೂಗಾಡಿದವರೆಲ್ಲರೂ ಬಾಬಾ ಸಾಹೇಬರು ಮುಸಲ್ಮಾನರನ್ನು ಸೇರಿಸ್ಕೊಳ್ಬೇಕು ಅಂತ ಈ ಆ್ಯಂಗಲಲ್ಲಿ ಪ್ರೆಸೆಂಟ್ ಮಾಡಿದಾಗ ಅವರೇ ಚಪ್ಪಾಳೆ ಹೊಡೆದ್ರು. ಬಾಬಾ ಸಾಹೇಬರ ವಾದದ ಪ್ರೆಸೆಂಟೇಷನ್ ಹೆಂಗಿತ್ತು? ಮುಂದುವರೆದವರು ಹೇಳಿದರು, ನಿಗದಿಪಡಿಸುವ ಗಡಿಗಳು ಸ್ವಯಮಾಧಿಕಾರ ಪಡೆಯುತ್ತವೆ, ಅದು ಸರ್ಕಾರದ ಎಲ್ಲ ಅಧಿಕಾರ ಕರ್ತವ್ಯ ನಿರ್ವಹಿಸುತ್ತದೆ. ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ. ಮುಂದಿನ ದಿನಗಳಲ್ಲಿ ನಾವು ಗಡಿಗಳನ್ನು ಹಾಕಿದಾಗ ಬೇರೆ ಬೇರೆ ರಾಜ್ಯಗಳು ಅಥವಾ ಬೇರೆ ಬೇರೆ ಪ್ರಾವಿನ್ಸ್ಗಳು ಅಂತ ನಾವೇನು ಮಾಡ್ತೀವಿ, ಅದಕ್ಕೆ ಸ್ವಯಮಾಧಿಕಾರ ಇರುತ್ತೆ ಅಂತ ಜವಾಹರ್ಲಾಲ್ ನೆಹರು ಹೇಳ್ಬಿಟ್ಟು ಹೋಗ್ಬಿಟ್ಟಿದ್ರು. ಅದಕ್ಕೆ ಇವರೇನು ಹೇಳ್ತಾರೆ ಅಂತಂದರೆ, ಕಾಂಗ್ರೆಸ್ಸಿಗೆ ಒಂದುಗೂಡಿಸುವಂಥ ಅಪೇಕ್ಷೆನೇ ಇಲ್ಲ, ಒಡೆಯೋದೇ ಕೆಲಸ ಅವರದ್ದು. ಭಾಳ ಚೆನ್ನಾಗಿ ಹೇಳ್ತಾರೆ ಅದನ್ನು. ಒಂದುಗೂಡಿಸುವ ಅಪೇಕ್ಷೆಯೇ ನಿಮಗಿಲ್ಲ, ಒಡೆಯೋದೇ ಕೆಲಸ. ಐ ಎಕ್ಸ್ಪೆಕ್ಟ್ ಅ ಸ್ಟ್ರಾಂಗರ್ ಸೆಂಟರ್. ನನ್ನ ಜವಾಹರ್ಲಾಲ್ ನೆಹರು ದೃಷ್ಟಿಯಿಂದ ಏನಿತ್ತು ಅಂತಂದರೆ, ಸೆಂಟರ್ ಪಾಲಿಗೆ ಸಾಮಾನ್ಯವಾಗಿರುವಂಥ ಒಂದಷ್ಟು ಕಾನೂನುಗಳು ಅಥವಾ ಅವರ ಹತ್ರ ಅಂಕುಶ, ಉಳಿದಿದ್ದೆಲ್ಲ ರಾಜ್ಯಗಳ ಕೈಲೇ ಇರಬೇಕು ಅಂತ ಅಮೇರಿಕನ್ ಕಾನ್ಸೆಪ್ಟ್.
ಹಂಗಿರಬೇಕು ಅಂತ. ಇವ್ರು ಹೇಳ್ತಾರೆ ನನಗೆ ಸ್ಟ್ರಾಂಗರ್ ಆಗಿರುವಂಥ ಸೆಂಟರ್ ಬೇಕು. ಎಷ್ಟು ಸ್ಟ್ರಾಂಗ್? 1935ನಲ್ಲಿ ಬ್ರಿಟಿಷರು ಯಾವ ಇಂಡಿಯಾ ಆ್ಯಕ್ಟ್ ತಗೊಂಡು ಬಂದಿದ್ರೋ ಅದರ ಮೂಲಕ ಆಡಳಿತ ನಡೆಸ್ತಿದ್ರೋ ಅದಕ್ಕಿಂತಲೂ ಸ್ಟ್ರಾಂಗ್ ಆಗಿರುವಂಥ ಸೆಂಟರ್ನ ನಾನು ಬಯಸ್ತೀನಿ. ಇವತ್ತೆಲ್ಲ ಲೆಫ್ಟಿಸ್ಟ್ಗಳು ನಾವು ಒಕ್ಕೂಟ ರಾಜ್ಯಗಳು ನಮಗೆ ಪ್ರತ್ಯೇಕ ಆಗಬೇಕು ಅಂತ ಹೇಳ್ತಾರಲ್ಲ, ಇವತ್ತು ಆ DMK ಅವರು ನಾವು ದಲಿತವಾದವನ್ನು ಮಾತಾಡ್ತೀವಿ, ಅಂಬೇಡ್ಕರ್ನ ಪ್ರೀತಿಸ್ತೀವಿ ಅಂತ ಹೇಳ್ತಾ ಉತ್ತರ ಬೇರೆ ದಕ್ಷಿಣ ಬೇರೆ, ನಮಗೂ ಇದಕ್ಕೂ ಸೂಟ್ ಆಗಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಕೇಳಬೇಕು. ಈಗೇನು ಸೆಂಟರ್ ಬಗ್ಗೆ ನೀವು ಮಾತನಾಡ್ತಿದ್ದೀರೋ ಅದಕ್ಕಿಂತಲೂ ಸ್ಟ್ರಾಂಗ್ ಆಗಿರುವಂಥ ಸೆಂಟರ್ನ ನಾನು ಎಕ್ಸ್ಪೆಕ್ಟ್ ಮಾಡ್ತೀನಿ ಅಂತ ಬಾಬಾ ಸಾಹೇಬ್ರು ಹೇಳಿದರು. ಮುಂದುವರೆದು ಹೇಳಿದರು, ಜೊತೆಗೂಡ್ಕೊಂಡು ಹೋಗುವಂಥ ರೂಢಿನೇ ಕಾಂಗ್ರೆಸ್ಸಿಗಿಲ್ಲ. ಮೊದಲು ನಾವು ಮಾಡಬೇಕಾಗಿರೋ ಕೆಲಸ ಕಾಂಗ್ರೆಸ್ಸಿಗೂ ಮುಸ್ಲಿಂ ಲೀಗಿಗೂ ವೈಮನಸ್ಯ ಏನಕ್ಕೆ ಅಂತ ಗುರುತಿಸ್ಕೊಂಡು ಪರಿಹಾರ ಹುಡುಕಬೇಕು ಅಂತ ಹೇಳಿ ಒಂದು ಒಳ್ಳೆ ಮಾತು ಹೇಳ್ತಾರೆ. ಇದು ಇವತ್ತಿನ ಕಾಂಗ್ರೆಸ್ನವರು ಕೇಳಬೇಕು, ಅಥವಾ ಎಲ್ಲ ರಾಜಕೀಯ ಪಕ್ಷಗಳು ಕೇಳಬೇಕು. ರಾಷ್ಟ್ರಗಳ ಭವಿಷ್ಯ ನಿರ್ಧರಿಸುವಾಗ ಜನರ ಘನತೆ, ನಾಯಕರ ಪ್ರತಿಷ್ಠೆ, ಪಕ್ಷಗಳ ಗೌರವಗಳು ಲೆಕ್ಕಕ್ಕೆ ಬರಬಾರ್ದು. ಈ ಸಭೆ ಅಖಂಡ ಸಂಸ್ಥೆಯಾಗಿ ನಿಲ್ಲಬೇಕು ಅಂತಂದ್ಬಿಟ್ರು. ಯಾವುದೋ ಒಂದು ಪಕ್ಷದ ಘನತೆ, ಆ ಪಕ್ಷದ ಲೀಡರ್ ಒಬ್ಬನ ಘನತೆ, ಆ ಲೀಡರ್ಗೆ ಅವಮಾನ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಎಲ್ಲವನ್ನೂ ನಾಶ ಮಾಡೋದು, ಇಂದಿರಾ ಗಾಂಧಿಯ ಹತ್ಯೆ ಏನು ಯಾರೋ ಮಾಡಿದರು ಅನ್ನೋ ಕಾರಣಕ್ಕೋಸ್ಕರ ಒಂದು ಇಡೀ ಜನಾಂಗವನ್ನು ನಾಶ ಮಾಡಿಬಿಟ್ಟು ದೊಡ್ಡ ಮರ ಅಲುಗಾಡಿದಾಗ ಹಿಂಗಾಗತ್ತೆ, ಬಿದ್ದಾಗ ಹಿಂಗೆಲ್ಲ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳೋದು. ಅಂದರೆ ಪಕ್ಷದ ಯಾರೋ ಒಬ್ಬ ವ್ಯಕ್ತಿಗೆ ಹಿಂಗಾಗಿದೆ ಅನ್ನೋ ಕಾರಣಕ್ಕೋಸ್ಕರ ನೀವು ದೇಶದ ಘನತೆಯನ್ನು ಮಣ್ಣು ಪಾಲು ಮಾಡಿಬಿಟ್ರಲ್ಲ. ಬಾಬಾ ಸಾಹೇಬರು ಯಾವತ್ತು ಹೇಳಿದರು ಇದು ನಡೆಯೋದಿಲ್ಲ ಅಂತ ಬಾಬಾ ಸಾಹೇಬರು ಹೇಳಿದರು. ಕೊನೆಗೆ ಅವ್ರು ಹೇಳಿದರು, ಮೂರು ದಾರಿ ನಮ್ಮ ಎದುರುಗಡೆ ಇದೆ. ಮುಸ್ಲಿಂ ಲೀಗ್ ಮತ್ತು ಕಾಂಗ್ರೆಸ್ನ ವಿಚಾರಕ್ಕೆ ಬಂದಾಗ ಒಂದು ಪಕ್ಷ ಮತ್ತೊಂದು ಪಕ್ಷಕ್ಕೆ ಶರಣಾಗಬೇಕು, ಮಾತುಕತೆಯ ಮೂಲಕ ಶಾಂತಿ ತರಬೇಕು, ಇಲ್ಲಾಂದರೆ ಬಹಿರಂಗ ಯುದ್ಧಕ್ಕೆ ಸಿದ್ಧರಾಗಬೇಕು ಅಂತ. ಬಹಿರಂಗ ಯುದ್ಧಕ್ಕೆ ಸಿದ್ಧರಾಗೋದು ಅಂತಂದರೆ ಏನಂದರೆ ಈ ಯುದ್ಧ ನಿರಂತರವಾಗಿ ನಡೆಸ್ತಾ ಇರೋದು ಅಂತ ಅರ್ಥ. ನಿರಂತರವಾಗಿ ಯುದ್ಧವನ್ನು ನಡೆಸುವಂಥ ಒಂದು ರಾಷ್ಟ್ರ ಸರಿಯಾಗಿ ಆಳ್ವಿಕೆ ಮಾಡಲಿಕ್ಕೆ ಆಗೋದಿಲ್ಲ, ಇದು ಭಾರತಕ್ಕೆ ಸೂಟ್ ಆಗೋದಿಲ್ಲ ಅಂತ ಬಾಬಾ ಸಾಹೇಬರು ಒಂದು ಭಾಷಣ ಮಾಡಿ ಕೂತರು. ಇಡೀ ಸಭೆ ಶಾಂತವಾಯ್ತಲ್ಲದೆ ಎಲ್ಲರೂ ಚಪ್ಪಾಳೆ ತಟ್ಟಿ ಬಾಬಾ ಸಾಹೇಬರ ಈ ಭಾಷಣವನ್ನು ಅನುಮೋದಿಸಿ ಹೇಳಿದರು, ಇವ್ರು ಹೇಳಿರೋ ಮಾತು ಕರೆಕ್ಟಾಗಿದೆ, ಮುಸ್ಲಿಂ ಲೀಗಿನ ಒಲಿಸಿ ಕರ್ಕೊಂಡು ಬರಬೇಕಾಗಿರೋ ಜವಾಬ್ದಾರಿ ನಮ್ಮೆಲ್ಲರ ಹೆಗಲ ಮೇಲಿದೆ ಅಂತ. ಆವತ್ತೇ ಬಾಬಾ ಸಾಹೇಬರ ಬಗ್ಗೆ ಗೊತ್ತಾಯಿತು ಬಾಬಾ ಸಾಹೇಬರ ಒಟ್ಟಾರೆ ಆಲೋಚನೆ ಹೇಗಿದೆ ಅಂತ. ಸೊ ಅದಾದಮೇಲೆ ಬಾಬಾ ಸಾಹೇಬರನ್ನು ಕರಡು ರಚನೆಯ ಸಮಿತಿ, ಅಲ್ಲಿವರೆಗೂ ಸಂವಿಧಾನ ಸಮಿತಿಯಲ್ಲಿದ್ದರವರು ಒಳಗೆ ಬರಲಿಕ್ಕೆ ಬಿಡಲ್ಲ ಅಂತ ಕೂತಿದ್ರು, ಈಗ ಒಳಗೆ ಬಂದು ಕೂತಿದ್ದಾರೆ. ಈ ಸಂವಿಧಾನ ಸಮಿತಿಯಲ್ಲಿ ಅವ್ರು ಕೂತ್ಕೋಬೇಕು, ಈ ಸಭೆಯಲ್ಲಿ ಕೂತಿರಬೇಕಷ್ಟೇ ಅಂತಿತ್ತು. ಈಗ ಎಲ್ಲರೂ ಸೇರಿ ಡಿಸೈಡ್ ಮಾಡಿದರು ಕರಡು ರಚನೆ ಸಮಿತಿಗೆ ಬಾಬಾ ಸಾಹೇಬರನ್ನ ಹಾಕಬೇಕು ಅಂತ. ಕರಡು ರಚನೆ ಸಮಿತಿಗೆ ಬಾಬಾ ಸಾಹೇಬರು ಅಂತ ನಿರ್ಣಯ ಆಯಿತು. ಬಾಬಾ ಸಾಹೇಬರು ಕರಡು ರಚನೆ ಸಮಿತಿಗೆ ಅಂತ ಆದಮೇಲೆ ಅಲ್ಲಿರೋ ಹೆಸರುಗಳ ಜೊತೆಗೆ ಬಾಬಾ ಸಾಹೇಬರನ್ನ ಈ ಸಮಿತಿಯ ಅಧ್ಯಕ್ಷರನ್ನಾಗಬೇಕು ಅಂತ ಕೇಳ್ಕೊಳ್ಳಾಯಿತು. ಬಾಬಾ ಸಾಹೇಬರು ಮುಂದೆ ಹೇಳ್ತಾರೆ, ನಾನು ಒಳಗೆ ಬರೋದೇ ಡೌಟ್ ಇತ್ತು, ಒಳಗೆ ಬಂದುಬಿಟ್ಟೆ, ಬಂದು ನನ್ನನ್ನು ಕರಡು ಸಮಿತಿಯ ಸದಸ್ಯರನ್ನಾಗಿ ಮಾಡಿಬಿಟ್ರಿ, ಅದೇ ಭಾಳ ದೊಡ್ಡದಿತ್ತು, ನನಗೆ ಅಧ್ಯಕ್ಷರನ್ನಾಗೂ ಮಾಡಿದಿರಿ, ನಾನು ಎಲ್ರಿಗೂ ಕೃತಜ್ಞನಾಗಿದ್ದೇನೆ ಇದಕ್ಕೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಆಮೇಲೆ ಬಾಬಾ ಸಾಹೇಬ್ರು ಇನ್ನೊಂದು ಕಡೆ ಏನು ಹೇಳ್ತಾರೆ ಗೊತ್ತಾ, ನನಗೇನು ಸಂವಿಧಾನ ಸಮಿತಿಗೆ ಬರಬೇಕು ಅಂತಿರಲಿಲ್ಲ, ಈ ಸಮಿತಿಗೆ ಬರಬೇಕು ಅಂತಿರಲಿಲ್ಲ, ನನ್ನ ಜನರ ಒಳಿತಿಗೋಸ್ಕರ ನಾನು ಒಳಗೆ ಇರಲೇಬೇಕು ಅಂತ ನನಗೆ ಗೊತ್ತಿತ್ತು, ಅದಕ್ಕೋಸ್ಕರ ಹಠ ಮಾಡಿ ಬಂದೆ ಅಂತ. ನನಗೆ ಆ ಕಾರಣಕ್ಕೆ ಬಾಬಾ ಸಾಹೇಬರು ಇಷ್ಟ ಆಗೋದು. ಯಾಕೆ ಅಂತಂದರೆ ತಾನು ಹಿಡಿದಿರುವಂಥ ಒಂದು ಸಂಕಲ್ಪವನ್ನು ಮಾಡಿಕೊಳ್ಳಿಕ್ಕೆ ಯಾವ ಹಂತಕ್ಕೆ ಬೇಕಿದ್ರೂ ಹೋಗ್ತೀನಿ ಅನ್ನುವಂಥ ಹಠ ಇತ್ತಲ್ಲ ಅವರದ್ದು, ಅದು ಮಾತ್ರ ಅತ್ಯದ್ಭುತವಾಗಿತ್ತು ಅಂತ. ಈಗ ಬಾಬಾ ಸಾಹೇಬರು ಈ ಸಭೆಗೆ ಅಧ್ಯಕ್ಷರಾದರು. 1947 ಆಗಸ್ಟ್ 30ಕ್ಕೆ ಸಭೆ, ಅದಕ್ಕೆ ಅಧ್ಯಕ್ಷರಾಗಿ ಇವರನ್ನು ಆಯ್ಕೆ ಮಾಡಲಾಯಿತು. ಈಗ ಸಂವಿಧಾನದ ಕರಡು ಸಲಹಾಕಾರ ಕಚೇರಿ, ಅದಕ್ಕೊಂದು ಕಚೇರಿ ಇತ್ತಲ್ಲ, ಅವರು ಸಿದ್ಧಪಡಿಸಿದ ಕರಡನ್ನು ಮುಂದಿಟ್ಕೊಂಡು ಚರ್ಚೆ ಆರಂಭಿಸಿದರು. ಇಲ್ಲಿ ಪ್ರಾಬ್ಲಮ್ ಬರೋದು. ಕರಡನ್ನು ಸಿದ್ಧಪಡಿಸಿದ್ದು ಯಾರು ಅಂತ ಕೇಳಿದರೆ ಎಲ್ಲರೂ ಹೇಳ್ತಾರೆ ಅದು BN ರಾವ್ ಮಾಡಿದ್ದು ಅಂತ. ಆದರೆ BN ರಾವ್ ಒಬ್ಬರೇ ಮಾಡಿದ್ದಲ್ಲ, ಇದರಲ್ಲಿ ಮುಖರ್ಜಿ ಅಂತ ಮತ್ತೊಬ್ಬರು ಕೂಡ ಸೇರಿಕೊಂಡಿದ್ರು ಅನ್ನೋದು ಆನಂತರದ ದಿನಗಳಲ್ಲಿ ಗೊತ್ತಾಗುತ್ತೆ. ನಾನು ಮುಂದೆ ಅದನ್ನು ಚರ್ಚೆ ಮಾಡ್ತೀನಿ. ಈ ಕರಡನ್ನು ಒಂದು ಸ್ಕೆಲಿಟನ್ನ ಅವ್ರು ರೆಡಿ ಮಾಡಿಕೊಟ್ರು. ನಾನು ಸುಮ್ಮನೆ ನಿಮ್ಮ ಜೊತೆ ಒಂದಷ್ಟು ಡೇಟ್ಸ್ಗಳನ್ನು ಇಡ್ತೀನಿ. 1947 ಅಕ್ಟೋಬರ್ 27ರಿಂದ 48 ಫೆಬ್ರವರಿ 13ರವರೆಗೆ 44 ದಿನಗಳ ಕಾಲ ಕರಡಿನ ವಿಚಾರದಲ್ಲಿ ಮೀಟಿಂಗ್ ಆಯಿತು. ಫೈನಲ್ ಡ್ರಾಫ್ಟ್ 1948 ಫೆಬ್ರವರಿ 21ಕ್ಕೆ ಬಂತು. 8 ತಿಂಗಳು ಸಾರ್ವಜನಿಕರ ಅವಗಾಹನೆಗೆ ಕೊಡಲಾಯಿತು. ಅಲ್ಲಿಂದ ಆಚೆಗೆ ನವೆಂಬರ್ 4ರಿಂದ ಸಂವಿಧಾನ ಸಭೆ ಚರ್ಚೆ ಆಯಿತು. BN ರಾವ್
ಈ ಕರಡು ರಚನೆ ಮಾಡೋದರಲ್ಲಿ, ಅಂದರೆ ಚರ್ಚೆಗೆ ಬೇಕಾಗಿರುವಂಥ ಸ್ಕೆಲಿಟನ್ ರೆಡಿ ಮಾಡೋದರಲ್ಲಿ ಬಿ ಎನ್ ರಾವ್ ಕೆಲಸ ಮಾಡಿದರು. ಈ ಬಿ ಎನ್ ರಾವರನ್ನೇ ಇವರೆಲ್ಲರೂ ಸಂವಿಧಾನ ಶಿಲ್ಪಿ ಅಂತ ಕರೆಯೋದು. ಬಾಬಾ ಸಾಹೇಬರಲ್ಲ, ಅದು ಬಿ ಎನ್ ರಾವರು ಅಂತ. ನಾನು ಸುಮ್ಮನೆ ನಿಮಗೆ ಕೇಳ್ಕೊಳ್ಳೋದು, ಯಾವತ್ತಾದರೂ ನೀವೇನಾದರೂ ವರ್ಕ್ ಮಾಡಬೇಕಾದಾಗ ಒಂದು ಬೇಸಿಕ್ ಅಜೆಂಡಾನ ಪ್ರಿಪೇರ್ ಮಾಡಿಟ್ಟಿರ್ತಾರೆ. ಏನಾದರೂ ವರ್ಕ್ ಇರಲಿ ಅದು. ಉದಾಹರಣೆಗೆ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಯಾರು ತೊಗೊಂಡು ಬಂದರು ಅಂತ ಕೇಳಿದರೆ ಇವತ್ತಿನ ಗೃಹ ಸಚಿವರು ಅದನ್ನು ತೊಗೊಂಡು ಬಂದರು ಅಂತ ನಾವು ಹೇಳ್ತೀವಿ. ಆದರೆ ಗೃಹ ಸಚಿವರೇ ತೊಗೊಂಡು ಬಂದಿದ್ದ? ಅಫ್ಕೋರ್ಸ್ ಅವ್ರು ಕೂತಿರ್ತಾರೆ, ಮೀಟಿಂಗಲ್ಲಿ ಕೂತಿರ್ತಾರೆ, ಚರ್ಚೆ ನಡೆದಿರುತ್ತೆ, ಎಲ್ಲ ಆಗಿರುತ್ತೆ. ಆದರೆ ಆ ಮೀಟಿಂಗಿಗೆ ಬೇಕಾಗಿರುವಂಥ ಅಜೆಂಡಾನ ಒಂದು 3-4 ಜನ ಕೂತ್ಕೊಂಡು ಏನೇನು ಮಾಡ್ಬೋದು ಅಂತ ಅವರೊಂದು ಡ್ರಾಫ್ಟ್ ರೆಡಿ ಮಾಡಿರ್ತಾರೆ. ಈ ಡ್ರಾಫ್ಟನ್ನು ಮುಂದಿಟ್ಕೊಂಡು ಈ ಡ್ರಾಫ್ಟಲ್ಲಿ ಏನು ಚೇಂಜ್ ಮಾಡಬೇಕು, ಇದಕ್ಕೆ ಏನು ಆ್ಯಡ್ ಮಾಡಬೇಕು, ಯಾವುದನ್ನು ತೆಗಿಬೇಕು ಅಂತ ಅದನ್ನು ಒಂದು ಬೇಸ್ ಆಧಾರವಾಗಿ ಇಟ್ಕೊಂಡು ಚರ್ಚೆ ಶುರುವಾಗುತ್ತೆ. ಈ ಆಧಾರ ಇತ್ತಲ್ಲ, ಈ ಆಧಾರಕ್ಕೆ ಬೇಕಾಗಿರುವಂಥ ಕೆಲಸವನ್ನು 1-1.5 ತಿಂಗಳ ಕಾಲ ಬಿ ಎನ್ ರಾವ್ ಮತ್ತು ಅವರ ಮಿತ್ರರು ಸೇರಿ ಮಾಡಿದ್ದು. ಅದರ ಆಧಾರದ ಮೇಲೆ ಎಂಥ ಆಮೂಲಾಗ್ರವಾದ ಬದಲಾವಣೆ ಬಂತು, ಹೇಗೆ ಬಂತು, ಏನಾಯಿತು ಅಂತ ನಾನು ಉದ್ದಕ್ಕೂ ವಿಸ್ತಾರವಾಗಿ ಹೇಳ್ತೀನಿ. ಅಂಬೇಡ್ಕರ್ ಯಾಕೊಂದು ಅದ್ಭುತ ವ್ಯಕ್ತಿಯಾಗಿ ಸಂವಿಧಾನವನ್ನು ಕಟ್ಟಿಕೊಟ್ಟ ವ್ಯಕ್ತಿಯಾಗಿ ನಿಲ್ತಾರೆ ಅಂತ. ಬಟ್ ಆ ಸ್ಕೆಲಿಟನ್ ತಯಾರು ಮಾಡಿದ್ದ ಕಾರಣಕ್ಕೋಸ್ಕರ ಅಂಬೇಡ್ಕರ್ ಕೈಯಿಂದ ಅಂಬೇಡ್ಕರ್ಗೆ ಕೊಟ್ಟಂಥ ಈ ಗೌರವವನ್ನು ಕಿತ್ಕೊಳ್ಳುವಂಥ ಪ್ರಯತ್ನವನ್ನು ಅನೇಕರು ಮಾಡ್ತಾರೆ. ಇರಲಿ. ಎರಡನೇದು, ಬಿ ಎನ್ ರಾವರನ್ನೇ ಇಷ್ಟಿದ್ದರೆ ಇದಕ್ಕೆ ಬೇಕಾಗಿರುವ ಸ್ಕೆಲಿಟನ್ ರೆಡಿ ಮಾಡಿದ ಬಿ ಎನ್ ರಾವ್ ಅವರನ್ನೇ ಅಧ್ಯಕ್ಷರನ್ನಾಗಿ ಮಾಡಿಬಿಡ್ಬೋದಿತ್ತಲ್ಲ, ಯಾಕೆ ಮಾಡಲಿಲ್ಲ? ಎರಡನೇ ಪ್ರಶ್ನೆ. ಮೂರನೇದು, ಕಾಂಗ್ರೆಸ್ಸಿಗೆ ಹಿಂಗಿದ್ರೂ ಅಂಬೇಡ್ಕರ್ನ ಕಂಡ್ರೆ ಆಗ್ತಿರಲಿಲ್ಲ. ಅವ್ರನ್ನ ಸದಸ್ಯರನ್ನ ಕೂರಿಸ್ಬಿಟ್ಟು ಅಧ್ಯಕ್ಷ ಸ್ಥಾನಕ್ಕೆ ಬೇರೆಯವ್ರನ್ನ ಕೂರಿಸ್ಬೇಕಿತ್ತು, ಯಾಕೆ ಮಾಡಲಿಲ್ಲ ಹಾಗೆ? ಹೂ ಅಂಡರ್ಸ್ಟುಡ್ ಇದರಲ್ಲಿ ನಿಜವಾದ ಸಾಮರ್ಥ್ಯ ಅಂಬೇಡ್ಕರ್ದಿದೆ ಮಾಡಬಹುದು ಅಂತ. ಆಮೇಲೆ ಯಾಕೆ ಯಾರೂ ಕೂಡ ಮುಂದೆಯೂ ಕೂಡ ಬಿ ಎನ್ ರಾವರು ಕೂಡ ಬಹಳ ಗಂಭೀರವಾದ ಚರ್ಚೆ ಮಾಡಲಿಲ್ಲ? ನಾನು ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿಯಲ್ಲಿ ನಡೆದಂಥ ಒಂದು ಚರ್ಚೆ ಹೇಳ್ತೀನಿ ನಿಮಗೆ. ರೆವರೆಂಡ್ ಜೆ ನಿಕೋಲ್ಸ್ ರಾಯ್ ಅಂತ ಅವರು ಕೂಡ ಸಮಿತಿಯ ಸದಸ್ಯರಾಗಿದ್ದರು, ಅಸ್ಸಾಂನಿಂದ ಬಂದವರು. ಅವ್ರು ಏನು ಹೇಳ್ತಾರೆ ಗೊತ್ತಾ? ವ್ಯಕ್ತಿಗತವಾಗಿ ಡ್ರಾಫ್ಟ್ಸ್ಮನ್ ಆಗಿದ್ದಂಥ ಎಸ್.ಎನ್. ಮುಖರ್ಜಿಯವರಿಗೆ ನಾನು ಋಣಿಯಾಗಿದ್ದೀನಿ. ಬಿ ಎನ್ ರಾವ್ ಮತ್ತು ಅಂಬೇಡ್ಕರ್ ಈ ಪರಿಚ್ಛೇದದ ಬಗ್ಗೆ ಸಲಹೆ ನೀಡಿದ್ದಕ್ಕೂ ನಾನು ಋಣಿಯಾಗಿದ್ದೀನಿ ಅಂತ ಕರಡು ರಚನೆ ಆದಮೇಲೆ ಒಂದು ಮಾತನ್ನು ಹೇಳ್ತಾರೆ. ಮುಖರ್ಜಿಯವ್ರ ಬಗ್ಗೆ ಮಾತನಾಡ್ತಾರೆ ಅವರು, ಬಿ ಎನ್ ರಾವ್ರ ಬಗ್ಗೆ ಅಲ್ಲ. ಆನಂತರ ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಅವರು ಪಟ್ಟಾಭಿ ಸೀತಾರಾಮಯ್ಯನವ್ರು ಹೇಳ್ತಾರೆ. ಪಟ್ಟಾಭಿ ಸೀತಾರಾಮಯ್ಯವ್ರು ನಮ್ಗೆ ಗೊತ್ತು, ಸುಭಾಷ್ ಚಂದ್ರ ಬೋಸರ ವಿರುದ್ಧ ಗಾಂಧೀಜಿ ಎಲೆಕ್ಷನ್ಗೆ ನಿಲ್ಲಿಸಿದವರು ಅವರು. ಪಟ್ಟಾಭಿ ಸೀತಾರಾಮಯ್ಯನವರು ಕರಡು ಕಂಪ್ಲೀಟ್ ಆಗಿ ಪ್ರೆಸೆಂಟ್ ಆದ ನಂತರ ಒಂದು ಮಾತಾಡ್ತಾರೆ, ಬಹಳ ಚೆನ್ನಾಗಿರುವಂಥ ಭಾಷಣ. ಆ ಭಾಷಣದಲ್ಲಿ ಏನು ಹೇಳ್ತಾರೆ ಅಂತಂದರೆ, ಈ ಸಮಿತಿಯಲ್ಲಿದ್ದ ಒಬ್ಬೊಬ್ಬರನ್ನೂ ಉಲ್ಲೇಖ ಮಾಡ್ತಾರೆ. ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಹುಡುಗಿಯಂತೆ ಲಜ್ಜಾಶೀಲರಾಗಿದ್ದರು, ಯಾರ ಗೊಡವೆಗೂ ಹೋಗ್ತಿರಲಿಲ್ಲ, ಟೈಮ್ ಬಂದಾಗ ಶೃಂಗಕ್ಕೇರಿ ಮಾತನಾಡ್ತಿದ್ರು. ಅದು ಗೋಪಾಲ್ ಸ್ವಾಮಿ ಅಯ್ಯಂಗಾರ್ ಕ್ಯಾರೆಕ್ಟ್ರು. ಎರಡನೇದು, ಮುನ್ಷಿಯವರು ಅವರ ಗ್ರಹಣಶೀಲತೆ, ಸಮುತ್ಥಾನಶೀಲತೆ, ಜ್ಞಾನ, ತೀಕ್ಷ್ಣ ಬುದ್ಧಿ ಇವೆಲ್ಲವೂ ಅದ್ಭುತವಾಗಿತ್ತು, ಅವರು ತುಂಬ ಕೊಡುಗೆ ಕೊಟ್ಟಿದ್ದಾರೆ ಇದಕ್ಕೆ. ಮೂರನೇದು, ಅಲ್ಲಾಡಿ ಕೃಷ್ಣಸ್ವಾಮಿಯವರು ಆಳ ವಿದ್ವತ್ತು, ಜಗತ್ತಿನ ಸಂವಿಧಾನವನ್ನೆಲ್ಲ ಕರತಲಮಾಲಕ ಮಾಡಿಕೊಂಡವರು, ಅವರು ಇದಕ್ಕೆ ತುಂಬ ಕೊಡುಗೆ ಕೊಟ್ಟಿದ್ದಾರೆ. ನಾಲ್ಕನೇದು, ಮಾಧವರಾವ್ ಅವರು ಮೈಸೂರಿನ ದಿವಾನರಾಗಿದ್ದರು. ಅವರು ಕಮಿಷನರ್ನಿಂದ ದಿವಾನರವರೆಗೂ ಏರಬೇಕಾದ್ರೆ ಎಂಥ ಅದ್ಭುತವಾಗಿರುವಂಥ ಸಾಮರ್ಥ್ಯ ಹಾಕಿದ್ದಾರೆ. ಸೊ ಅವರು ಕೂಡ ಇದಕ್ಕೆ ತುಂಬ ಕೆಲಸ ಮಾಡಿದ್ದಾರೆ. ಸೈಯದುಲ್ಲಾ ಸುಮಧುರ ಸ್ವಭಾವದ ಶಾಂತ ವ್ಯಕ್ತಿ, ಅವರು ಕೂಡ ಕೆಲಸ ಮಾಡಿದ್ದಾರೆ. ಟಿ ಕೃಷ್ಣಮಾಚಾರಿ ಬಗ್ಗೆ ಮಾತಾಡ್ತಾ ಹೇಳ್ತಾರೆ, ಕತ್ತಿಯ ಅಲುಗಿನಂತೆ ಹರಿತವಾದ ತೀಕ್ಷ್ಣಮತಿ, ವಿರೋಧ ಪಕ್ಷವನ್ನು ತೀವ್ರವಾಗಿ ಗಾಯಗೊಳಿಸಿ ಆಮೇಲೆ ಪ್ಲಾಸ್ಟಿಕ್ ಸರ್ಜರಿ ಮಾಡಿ ಗಾಯವನ್ನು ಮಾಗಿಸಬಲ್ಲಂಥ ಸಾಮರ್ಥ್ಯ ಇದ್ದವರು ಟಿ.ಕೆ ಅಂತ. ಭಾಳ ಚೆನ್ನಾಗಿದೆ, ನಂಗೆ ಭಾಳ ಹಿಡಿಸ್ತು ಅವ್ರ ಮಾತು. ಕೊನೆಗೆ ಅಂದರೆ ಇನ್ಫ್ಯಾಕ್ಟ್ ಫಸ್ಟು ನಾನು ನಿಮ್ಮ ಕೊನೆಯಲ್ಲಿ ಹೇಳ್ತಿದ್ದೀನಿ, ಬಾಬಾ ಸಾಹೇಬರ ಬಗ್ಗೆ ಏನು ಹೇಳ್ತಾರೆ ಗೊತ್ತಾ? ಅಂಬೇಡ್ಕರ್ ಅವರು ತಮ್ಮ ಪ್ರಚಂಡ ಜ್ಞಾನಶಕ್ತಿ, ಪ್ರತಿರೋಧವನ್ನು ಮೀರಿ ನಿಲ್ಲುವ ದುರ್ದಮ್ಯವಾದ, ಅಜೇಯವಾದ, ವಿರೋಧಿಸಿ ಬರುವ ಎಲ್ಲವನ್ನು ನೆಲಸಮಗೊಳಿಸುವ ಜ್ಞಾನಶಕ್ತಿ ಹೊಂದಿರುವ, ಪರಿಣಾಮಗಳ ಗೊಡವೆಯೇ ಇಲ್ಲದೆ ತನಗೆ ವಹಿಸಿದ್ದನ್ನು ದೃಢ ಸಂಕಲ್ಪದಿಂದ ಸಮರ್ಥಿಸುವ ಅಗತ್ಯ ಧೀಮಂತಿಕೆ ಉಳ್ಳವರು ಡಾಕ್ಟರ್ ಅಂಬೇಡ್ಕರ್ ಅಂತ. ಇದು ಬಾಬಾ ಸಾಹೇಬರ ಬಗ್ಗೆ ಪಟ್ಟಾಭಿ ಸೀತಾರಾಮಯ್ಯನವರು ಹೇಳದ. ಇಲ್ಲೆಲ್ಲೂ ಕೂಡ ಅವ್ರು ಬೇರೆ ಯಾವುದೂ ಉಲ್ಲೇಖ ಮಾಡೋದಿಲ್ಲ.
ಮುನಿಸ್ವಾಮಿ ಪಿಳ್ಳೆಯವರಂತೂ ನಾನು ಆಮೇಲೆ ಹೇಳೋಣ ಅಂದ್ಕೊಂಡಿದ್ದೆ. ಬಟ್ ಮುನಿಸ್ವಾಮಿ ಪಿಳ್ಳೈ ಅಂತ ಮಡ್ರಾಸಿಂದ ಹೋದವರು ಇವತ್ತು ದಕ್ಷಿಣ ಉತ್ತರ ಸೆಪರೇಟ್ ಮಾಡ್ತೀವಿ, ಬಾಬಾ ಸಾಹೇಬ್ರೇನು ದಕ್ಷಿಣದವರಲ್ಲ. ಅವ್ರೇನು ಹೇಳ್ತಾರೆ ಅಂತಂದರೆ, ಅಂಬೇಡ್ಕರ್ ನಮ್ಮ ಪಾಲಿಗೆ ಇವತ್ತು ತಿರುವಳ್ಳವ್ರ ಥರ ಕಾಣಿಸ್ತಾ ಇದ್ದಾರೆ, ಇಡೀ ಸಭೆಯಲ್ಲಿ ಅವ್ರು ಮಾಡಿರೋ ಕೆಲಸ ನೋಡಿದಾಗ ನಂಗೆ ಭಾಳ ಹೆಮ್ಮೆ ಅನಿಸುತ್ತೆ ಅಂತ ಮಡ್ರಾಸ್ನಿಂದ ಹೋದವರು ತಿರುವಳ್ಳೂರನ್ನು ಕೂಡ ಅವರು ಜಾತಿಯ ದೃಷ್ಟಿಯಿಂದ ಸಮೀಕರಿಸಿ ಹೇಳ್ತಾರೆ, ಇವತ್ತು ನಮ್ಮ ಪಾಲಿಗೆ ಹಂಗೆ ಅನ್ನಿಸ್ತಾರೆ ಅಂತ. ನಂಗೆ ಗೊತ್ತು ಭಾಳ ಜನ ಜೀರ್ಣ ಮಾಡ್ಕೊಳ್ಳೋದು ಕಷ್ಟ ಆಗ್ಬೋದು, ಹಿಂಗೆ ಹೋಲಿಸ್ಬಿಡ್ಬೋದಾ ಅಂತ. ನಾನು ಹೇಳ್ತೀನಲ್ಲ, ಅಂಬೇಡ್ಕರನ್ನು ಸ್ವೀಕಾರ ಮಾಡಲಿಕ್ಕೆ ಇನ್ನೂ ನಮ್ಮ ಮನಸ್ಸು ಒಪ್ತಿಲ್ಲ. ಮೊದಲನೇ ಬಾರಿಗೆ ಅಂಬೇಡ್ಕರರ ಕುರಿತಂಥ ಒಂದು ಶ್ಲೋಕಗಳ ಗುಚ್ಛ, 8 ಶ್ಲೋಕಗಳ ಗುಚ್ಛ ಅಂಬೇಡ್ಕರ್ ಬಗ್ಗೆ ಬರೆದಿರೋದನ್ನು ಪ್ರಾರ್ಥನೆಯಲ್ಲೇ ಹಾಡಿಸ್ಬೇಕು ಅಂತ ಆದಾಗ ಒಂದು ಕ್ಷಣ ನನಗೇ ಯೋಚನೆ ಆಯಿತು, ಪ್ರಾರ್ಥನೆಯಲ್ಲಿ ಅಂಬೇಡ್ಕರ್ದು ಹಾಡ. ಆಮೇಲೆ ಅನ್ನಿಸ್ತು, ಪ್ರಾರ್ಥನೆಯಲ್ಲಿ ವಿವೇಕಾನಂದರದ್ದು ಹಾಡಿಸ್ತೀವಿ, ಪ್ರಾರ್ಥನೆ ಇದ್ದಾಗ ಸಾವರ್ಕರ್ ಬಗ್ಗೆ ಬರೆದ್ರೆ ಹಾಡಿಸ್ತೀವಿ, ಅಂಬೇಡ್ಕರ್ ಬಗ್ಗೆ ಹಾಡುವಾಗ ಮಾತ್ರ ಒಂದು ಪ್ರಶ್ನೆ ಯಾಕೆ ಮೂಡುತ್ತೆ ಅಂತಂದರೆ, ಒಳಗೆ ಅಷ್ಟು ತುಂಬಿಕೊಂಡು ಕೂತಿದೆ ಅಂಬೇಡ್ಕರ್ರ ಕುರಿತಂಥ ಕೆಟ್ಟ ವಿಚಾರಗಳು, ನೆಗೆಟಿವ್ ಅಷ್ಟೊಂದು ತುಂಬ್ಕೊಂಡು ಕೂತಿದೆ. ಬಹಳ ಕಷ್ಟ ಇದೆ ಇದನ್ನು ಆಚೆ ದಬ್ಬೋದು. ಆದರೆ ವಿಚಾರವನ್ನು ತಿಳ್ಕೊಳ್ತಾ ಹೋದಂತೆಲ್ಲ ಈ ಮನುಷ್ಯನ ಅಗಾಧತೆ ಗೊತ್ತಾದಂತೆಲ್ಲ ಅದ್ಭುತ ಅಂತ ಅನಿಸ್ಲಿಕ್ಕೆ ಶುರುವಾಗ್ತಾರೆ. ಫೈನ್, ಮುಂದೆ ಕೇಳಿ. ಬಾಬಾ ಸಾಹೇಬ್ ಅಂಬೇಡ್ಕರ್ರು ಅವರು ತಮ್ಮ ಕೊನೆಯ ಭಾಷಣದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳ್ತಾರೆ, ಸಂವಿಧಾನ ಸಭೆಯ ಕೊನೆಯ ಭಾಷಣದಲ್ಲಿ ಹೇಳ್ತಾರೆ, ನನಗೆ ಸಂದ ಗೌರವ ನನಗೊಬ್ಬನಿಗೆ ಅಲ್ಲ, ಕಚ್ಚಾ ಕರಡು ಸಂವಿಧಾನ ಸಿದ್ಧಪಡಿಸಿದ BN ರಾವ್ ಅವರಿಗೆ, 141 ದಿನ ಕುಳಿತು ತಾಳ್ಮೆಯಿಂದ ಪರಿಶೀಲಿಸಿ ಕರಡು ಸಂವಿಧಾನ ಸಿದ್ಧಪಡಿಸಿದ ಎಲ್ಲ ಸದಸ್ಯರಿಗೆ, ಸಂವಿಧಾನದ ಪ್ರಧಾನ ಪ್ರಾರೂಪಣಾಕಾರರಾದ ಸಂವಿಧಾನ ತಜ್ಞ ಮತ್ತು ಕಾನೂನು ತಜ್ಞರಾದ SN ಮುಖರ್ಜಿಯವರಿಗೆ, ಇವರು ಕೂಡ ಹೆಸರನ್ನು ಉಲ್ಲೇಖ ಮಾಡ್ತಾರೆ. ಮತ್ತು ಇನ್ನೊಂದು ಏನು ಹೇಳ್ತಾರೆ ಅಂದರೆ, ಮುಖರ್ಜಿಯವರ ಸಹಕಾರವಿಲ್ಲದೆ ಹೋದರೆ ಏನು 3 ವರ್ಷದಲ್ಲಿ ಆಗಿದೆಯೋ ಇದಕ್ಕೆ ಇನ್ನೂ ಅನೇಕ ವರ್ಷಗಳು ಹಿಡಿದಿರ್ದಿತ್ತು, ಅವರು ಸಿಕ್ಕಾಪಟ್ಟೆ ಸಹಕಾರ ನಮ್ಗೆ ಕೊಟ್ಟಿದ್ದಾರೆ ಅಂತ ಮುಖರ್ಜಿಯವ್ರ ಬಗ್ಗೆ ಉಲ್ಲೇಖ ಮಾಡ್ತಾರೆ. ಮತ್ತು ಸಿಬ್ಬಂದಿ ವರ್ಗದವರಿಗೂ ಕೂಡ ನಾನು ಧನ್ಯವಾದಗಳನ್ನು ಹೇಳ್ತೀನಿ ಅಂತ. ಕರಡನ್ನು ಪ್ರೆಸೆಂಟ್ ಮಾಡುವಾಗಲೂ ಹೇಳ್ತಾರೆ, ಈ ಕರಡು ಸಂವಿಧಾನ ಅವರು ಕೊಡುವಾಗ ಸರ್ವಶ್ರೀ BN ರಾವ್ ಸಂವಿಧಾನ ಸಲಹೆಗಾರ ಮತ್ತು ಶ್ರೀ SN ಮುಖರ್ಜಿ ಮತ್ತು ಸಿಬ್ಬಂದಿ ವರ್ಗದವರಿಗೆ ನಾನು ಕೃತಜ್ಞ ಅಂತ ಬಾಬಾ ಸಾಹೇಬರು ಕೂಡ ಉಲ್ಲೇಖ ಮಾಡ್ತಾರೆ. BN ರಾವರ ಉಲ್ಲೇಖ ಆಗಿದೆ, ಆದರೆ ಇವರೇನು ಸಂವಿಧಾನ ಶಿಲ್ಪಿ ಅಂತ ಅವರನ್ನೇ ತೋರಿಸುವಂಥ ಪ್ರಯತ್ನ ಮಾಡ್ತಾರಲ್ಲ, ಸತ್ಯ ಏನು ಹೇಳಲೇನು, ಬಾಬಾ ಸಾಹೇಬರ ಮೇಲಿನ ದ್ವೇಷವಿದ್ದರೆ ಮಾತ್ರ ಯಾರಾದರೂ ಹಿಂಗೆ ಮಾಡಬಹುದು. ಅದರ್ವೈಸ್ ಅದನ್ನು ಬಾಬಾ ಸಾಹೇಬರಿಂದ ಈ ಕ್ರೆಡಿಟನ್ನು ವಾಪಸ್ ಕಿತ್ಕೊಳ್ಳಲಿಕ್ಕೆ ಸಾಧ್ಯವೇ ಇಲ್ಲ. ಫೈನ್, ಯಾಕೆ ಎಲ್ಲ ಕ್ರೆಡಿಟ್ಸು ಬಾಬಾ ಸಾಹೇಬರಿಗೆ ಹೋಗುತ್ತೆ ಅಂತ ಕೇಳಿದರೆ, ನೀವು ಬಾಬಾ ಸಾಹೇಬರು ಈ ಸಂವಿಧಾನ ಸಭೆಯಲ್ಲಿ ಅವರ ರೋಲನ್ನು ಹೆಂಗೆ ಪ್ರೆಸೆಂಟ್ ಮಾಡಿದರು ಅಂತ ನೋಡಿದ್ರೆ ಗೊತ್ತಾಗುತ್ತೆ. ಮೊದಲನೇದು, ಸರ್ದಾರ್ ಪಟೇಲರು ಕರಡು ಮುಂದಿಟ್ಟಾಗ ಒಂದು ಪ್ರಶ್ನೆ ಇಡ್ತಾರೆ. ಸರ್ದಾರ್ ಪಟೇಲರು, ನಾನು ಮುನ್ಷಿಯವರ ಇದನ್ನು ಕೇಳಬೇಕು, 18 ವರ್ಷಕ್ಕಿಂತ ಕೆಳಗಿರೋರು, ಯೋಚನೆ ಮಾಡಿ, ನಮಗೂ ಇದು ಸರಿ ಅನಿಸುತ್ತೆ, 18 ವರ್ಷಕ್ಕಿಂತ ಕೆಳಗಿರೋರನ್ನ ಮತಾಂತರ ಮಾಡುವಂತಿಲ್ಲ. ವಾಟ್ ಡು ವಿ ಸೇ? ಕರೆಕ್ಟ್ ಆಗಿದೆ, ಇದನ್ನು ಸರಿ ಮಾಡಬೇಕು, ಕರೆಕ್ಟ್, ಇದನ್ನು ಒಪ್ಕೋಬೇಕು ಅಂತ. ಬಾಬಾ ಸಾಹೇಬ್ರು ಹೇಳ್ತಾರೆ, ಒಪ್ಕೊಳ್ಳಿಕ್ಕೆ ಆಗಲ್ಲಪ್ಪ ಇದನ್ನು, ಈ ತಿದ್ದುಪಡಿ ನಾನು ವಿರೋಧಿಸ್ತೀನಿ. ಯಾಕೆ ವಿರೋಧಿಸ್ತೀನಿ ಅಂತಂದರೆ, ಈಗ ತಂದೆ ತಾಯಿಗಳಿಲ್ಲ ಮಕ್ಕಳಿಗೆ, ಅನಾಥ ಮಗು 10 ವರ್ಷ, ಯಾರೋ ಒಬ್ಬರು ಕರ್ಕೊಂಡು ಹೋಗ್ತಾರೆ, ಅವರ ಸಂಪ್ರದಾಯಕ್ಕೆ ತಕ್ಕಂತೆ ಆ ಮಗುವಿಗೆ ಅವರು ಟ್ರೈನಿಂಗ್ ಕೊಡಬೇಕೋ ಬೇಡವೋ, ಅಥವಾ ಅವನಿಗೆ ಧರ್ಮ ಶಿಕ್ಷಣವೇ ಬೇಡವಾ? ಬಾಬಾ ಸಾಹೇಬರು ಪ್ರಶ್ನೆ ಕೇಳ್ತಾರೆ. ಇದನ್ನು ಎಂಥ ಗಂಭೀರವಾದ ಪ್ರಶ್ನೆ ನೋಡಿ. ಈ ಆ್ಯಂಗಲ್ಗಳಲ್ಲಿ ಯೋಚನೆ ಮಾಡಲಿಕ್ಕೆ ಆಗಿರಲ್ಲ. ಬಾಬಾ ಸಾಹೇಬರು ಮತ್ತು ಅವ್ರ ಜೊತೆ ಇದ್ದಂಥ ಟೀಮ್ ಈ ಥರದ ಅನೇಕ ಸಂಗತಿಗಳನ್ನು ಯೋಚನೆ ಮಾಡುತ್ತೆ. ಎರಡನೇದು ಹೇಳ್ತಾರೆ, ಮತಾಂತರಗೊಂಡ ತಂದೆ ತಾಯಿ ತಮ್ಮ ಮಕ್ಕಳನ್ನು ಏನು ಮಾಡಬೇಕು? ಯಾರಾದರೂ ತಂದೆ ತಾಯಿ ಬೌದ್ಧರಾಗಿ ಕನ್ವರ್ಟ್ ಆದರು, ಮಕ್ಕಳೇನಾಗಬೇಕು? ನೀವು 18ಕ್ಕಿಂತ ಕೆಳಗಿರೋರನ್ನ ಮತಾಂತರ ಮಾಡುವಂತಿಲ್ಲ ಅಂತಂದರೆ ಅವ್ರು ಹಳೆಯ ಸಂಪ್ರದಾಯದಲ್ಲೇ ಇರಬೇಕೋ ಹೊಸದ್ರಲ್ಲಿ ಹೋಗಬೇಕೋ ಗೊತ್ತಿಲ್ಲ. ಮೂರನೇದು, ಮತಾಂತರಿ ತಂದೆ ತನ್ನ ಮಗು, ಒಬ್ಬ ಮತಾಂತರಗೊಂಡಂಥ ತಂದೆ ಅವನ ಮಗು ತೀರಿಕೊಂಡ್ರೆ ಅಂತ್ಯ ಸಂಸ್ಕಾರ ಹೊಸದ್ರ ಥರ ಮಾಡಬೇಕೋ ಹಳೆದ್ರ ಥರ ಮಾಡಬೇಕೋ? ಹಳೆದನ್ನು ಬಿಟ್ಟಾಗಿದೆ, ಹೊಸದನ್ನ ಮಗುಗೆ ಮಾಡುವಂತಿಲ್ಲ, ಏನು ಮಾಡಬೇಕು ಹೇಳಿ? ಮತಾಂತರಗೊಂಡ ತಂದೆ ತನ್ನ ಮಗುವಿಗೆ, ಆಗಿನ್ನೂ 18ರೊಳಗೆ ಮದುವೆಯ ಪ್ರಶ್ನೆ ಬಂದಿರಲಿಲ್ಲ ಅನಿಸುತ್ತೆ, ಮದುವೆ ಮಾಡೋದಿದ್ರೆ ಹೆಂಗೆ ಮಾಡಬೇಕು? ಹೊಸ ಸಂಪ್ರದಾಯವೋ ಹಳೆ ಸಂಪ್ರದಾಯವೋ? ಈ ಪ್ರಶ್ನೆಗಳನ್ನು ಮುಂದಿಟ್ಟು ಅವ್ರು ಹೇಳ್ತಾರೆ, ಈ ತಿದ್ದುಪಡಿಯನ್ನು ಒಪ್ಪಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ. ನಾನು ಯಾಕಿದ್ದೀನಿ ಮುಂದೆ ಬಿಚ್ಚಿಡ್ತಿದ್ದೀನಿ ಅಂತಂದರೆ, ಸಂವಿಧಾನದ ಚರ್ಚೆ ನಡೆಯುವಾಗ ಇಷ್ಟು ವಿಶಾಲವಾಗಿರುವಂಥ ಚರ್ಚೆಗಳು ಅದರ ಕುರಿತಂತೆ ನಡೆದಿದೆ ಅಂತ. ಸೊ ಈ ಸಭೆಯ ಮುಂದೆ ಇಡಲಾಯಿತು. ಅಂಬೇಡ್ಕರ್ ಇದರ ಫೈನಲಿ ಕರಡನ್ನು ರೆಡಿ ಮಾಡಿ ಕೊಟ್ಟ ನಂತರ ಅವರು ಕರಡು ಮಂಡಿಸಿದರು. ಆ ಕರಡು ಮಂಡಿಸಿದ ಒಂದು 6-7 ತಿಂಗಳು ಅಥವಾ 8 ತಿಂಗಳ ನಂತರ ಎಲ್ಲ 4 ದಿಕ್ಕುಗಳಿಂದ ಆರೋಪಗಳ ಸುರಿಮಳೆ ಬಂತು.
ಅಂಬೇಡ್ಕರ್ದೊಂದು ಭಾಷಣ ಇದೆ, ಸಂವಿಧಾನ ಸಭೆಯಲ್ಲಿ ಅಂಬೇಡ್ಕರ್ ಮಾಡಿದ ಭಾಷಣಗಳನ್ನು ಕೇಳಬೇಕು. ಪ್ರಾಮಿನೆಂಟ್ಲಿ ಒಂದು 3-4 ಭಾಷಣಗಳು. ಅದರ ಅವ್ರು ಹೇಳ್ತಾರೆ, ಮೊದಲನೇ ಆರೋಪ ನಮ್ಮ ಮೇಲೆ ಮಾಡೋದೇನು ಅಂತಂದರೆ ಸಂವಿಧಾನದಲ್ಲಿ ಬೇರೆ ಬೇರೆ ಕಡೆಯಿಂದ ಎರವಲು ಪಡ್ಕೊಂಡಿದ್ದೀವಿ ಅಂತ. ಬಾಬಾ ಸಾಹೇಬ್ರು ಏನು ಹೇಳ್ತಾರೆ ಗೊತ್ತಾ? ಸಂವಿಧಾನ ಆಗಿ 100 ವರ್ಷಗಳಾಗೋಗಿವೆ, ಬೇರೆ ಬೇರೆ ರಾಷ್ಟ್ರಗಳು ಆಲ್ರೆಡಿ ಸಂವಿಧಾನ ಬಳಸ್ತಾ ಇವೆ. ಹೊಸದನ್ನು ಮಾಡಲಿಕ್ಕೆ ಏನಿದೆ? ನಾವು ಬೇರೆ ಬೇರೆ ರಾಷ್ಟ್ರಗಳಿಂದ ತಗೋಬೇಕು, ತಗೊಂಡ ನಂತರ ಅದರಲ್ಲಿರುವ ಕೆಡುಕನ್ನು ದೂರ ಮಾಡಿ ಒಳಿತನ್ನು ಅದನ್ನು ನಮ್ಮ ದೇಶಕ್ಕೆ ಒಳಿತಾಗುವಂತೆ ರೂಪಿಸ್ಕೊಂಡು ತಗೋಬೇಕೇ ಹೊರತು ಬೇರೆ ದಾರಿ ಇಲ್ಲ. ಬಾಬಾ ಸಾಹೇಬರ ಮಾತು. ಆಮೇಲೆ ಮುಂದುವರೆದವ್ರು ಹೇಳ್ತಾರೆ, ಅಮೆರಿಕಾದಿಂದ ನಾವು ತಗೊಂಡಿದ್ದೀವಿ ಅಂತ ಕೇಳಿದರೆ ಹೌದು ತಗೊಂಡಿದ್ದೀವಿ. ತಗೊಂಡಿದ್ದೀರಾ ಅಂತ ಕೇಳಿದರೆ ಇಲ್ಲ. ಯಾಕೆಂದರೆ ಅಮೆರಿಕಾದಲ್ಲಿ ದ್ವಿರಾಜ್ಯಾಡಳಿತ ದ್ವಿಪೌರತ್ವ ಇದೆ, ಇಲ್ಲಿಲ್ಲ. ಪೂರ್ತಿ ತಗೊಂಡಿದ್ದೀರಾ ಅಂದರೆ ಎಲ್ಲಿ ತಗೊಂಡಿದ್ದೀವಿ? ತಗೊಂಡಿಲ್ಲ. ಆಸ್ಟ್ರೇಲಿಯಾದಿಂದ ತಗೊಂಡಿದ್ದೀರಾ ಅಂತ ನೀವು ಹೇಳ್ತೀರಾ, ತಗೊಂಡಿದ್ದೀರಾ ಅಂದರೆ ಹೌದು. ತಗೊಂಡಿದ್ದೀರಾ ಅಂತ ಕೇಳಿದರೆ ಇಲ್ಲ. ಯಾಕೆಂದರೆ ಅಲ್ಲಿ 3 ವಿಷಯಗಳು ಕಾನ್ಸ್ಟಿಟ್ಯೂಷನ್ನಲ್ಲಿ, ನಮ್ಮದ್ರಲ್ಲಿ 91 ವಿಷಯಗಳಿವೆ. ಎಲ್ಲಿಂದ ತಗೊಳ್ಳೋದು? ಬಾಬಾ ಸಾಹೇಬರಿಗೆ ಕೇಳಲಾಯಿತು, ಇಂಡಿಯಾ ಆ್ಯಕ್ಟ್ 1935 ಇಂದ ತಗೊಂಡಿದ್ದೀರಾ ಅಂತ ನೀವು ಆರೋಪ ಮಾಡ್ತೀರಾ. ಹೌದಪ್ಪ, 1935 ಆ್ಯಕ್ಟು ಆಡಳಿತದ ಬಗ್ಗೆ ಇದೆ, ಆಡಳಿತದ ಕುರಿತಂತೆ ಇರುವಂಥ ವಿಚಾರಗಳನ್ನು ತೆಗೆದುಕೊಳ್ಬಾರ್ದು ಅಂತಂದರೆ ಇನ್ನೇನು ಮಾಡಬೇಕಿತ್ತು ಹೇಳಿ ಅಂತ ಬಾಬಾ ಸಾಹೇಬರು ಪ್ರಶ್ನೆ ಮಾಡ್ತಾರೆ. ಮೊದಲನೇ ಆರೋಪಕ್ಕೆ ಉತ್ತರ. ಎರಡನೇದು, ಬಾಬಾ ಸಾಹೇಬರು ಆರೋಪ ಬಂದಿದ್ದೇನು ಅಂತಂದರೆ ಪ್ರಾಚೀನ ರಾಜ್ಯಾಡಳಿತ ವ್ಯಕ್ತಗೊಳಿಸುವಂಥದ್ದೇನಿಲ್ಲ ಅಂತ. ಅಂದರೆ ಭಾರತದ ಪ್ರಾಚೀನ ರಾಜ್ಯಾಡಳಿತ ಇತ್ತಲ್ಲ, ನಮ್ಮ ಸಂವಿಧಾನದಲ್ಲಿ ಅದು ಇಲ್ಲವೇ ಇಲ್ಲ. ಅದರ ಅರ್ಥ ಏನು ಅಂತಂದರೆ ಗ್ರಾಮ ಸ್ವರಾಜ್ಯದ ಪರಿಕಲ್ಪನೆ ತರಬೇಕಿತ್ತು ಅಂತ. ಇದು ಮಾತ್ರ ನಂಗೆ ಭಾಳ ಇಷ್ಟ ಆಗಿರುವಂಥ ಸಂಗತಿ. ಈಗಲೂ ನಾವೆಲ್ಲ ಕೂತಿರ್ತೀವಲ್ಲ ಬೆಂಗಳೂರಿನಲ್ಲಿ, ಈಗ ನಮ್ಮನ್ನೇ ಕೇಳಿದರೆ ಹಳ್ಳಿಗಳ ಬಗ್ಗೆ ಹೇಳಿ ಅಂತಂದ್ರೆ ಹಳ್ಳಿಗಳು ಗ್ರೇಟು ಸರ್, ಹಳ್ಳಿಗಳು ಹಾಗೆ ಸರ್. ನಾವು ಯಾರೂ ಹಳ್ಳಿಗಳಿಗೆ ಹೋಗೋಕ್ಕೆ ತಯಾರಾಗಲ್ಲ. ಹಳ್ಳಿಗಳು ಹೊಗಳಿಕೆಗಷ್ಟೇ ಯೋಗ್ಯ. ಅದು ನಮ್ಮ ಒಳಗೊಂದಷ್ಟು ತುಂಬಿಕೊಂಡಿವೆ, ಕೆಲವು ಸಂಗತಿಗಳು ಒಳಗೆ ತುಂಬಿಕೊಂಡಿವೆ. ಉದಾಹರಣೆಗೆ ನಾನು ರೈತರ ಕ್ಷಮೆ ಕೇಳ್ತೀನಿ. ರೈತ ಅಂದ ತಕ್ಷಣ ಇಲ್ಲಿರೋ 90% ಜನ ದೇಶದ ಬೆನ್ನೆಲುಬು ಸರ್, ರೈತ ಇಲ್ಲ ಅಂದರೆ ಹಾಗೆ ಸರ್. ರೈತನ ಬಗ್ಗೆ ಏನೂ ಗೊತ್ತಿಲ್ಲ ಅವನಿಗೆ. ಆದರೆ ಅದೇನೋ ಒಂಥರ ಸನ್ನಿಗೊಳಗಾಗ್ಬಿಟ್ಟಿದ್ದೀವಿ ನಾವು. ಕೆಲವು ಸಂಗತಿಗಳ ಬಗ್ಗೆ ಹಿಂಗೆ ಮಾತಾಡಬೇಕು ಅಂತ ಡಿಸೈಡ್ ಮಾಡಿಬಿಟ್ರೆ ಹಂಗೆ ಮಾತಾಡೋದೆ. 2 ವರ್ಷಗಳ ಕಾಲ ರೈತರು ಅಂತ ಅನ್ಸ್ಕೊಂಡ್ರು ಪ್ರತಿಭಟನೆ ಮಾಡಿದರು. 2 ವರ್ಷಗಳ ಕಾಲ ಅವ್ರು ರಸ್ತೆಯಲ್ಲಿ ಕೂತಿರ್ಬೇಕಾದಾಗ ಅವರಿಗೆ ಮನೆ ಎರೆಕ್ಟ್ ಮಾಡ್ಕೊಂಡಿದ್ರು. ಅವರಲ್ಲಿ ಮ್ಯೂಸಿಕ್ ಸಿಸ್ಟಮ್ ಹಾಕ್ಕೊಂಡು ಡ್ಯಾನ್ಸ್ ಮಾಡ್ತಿದ್ರು. ಯಾರ್ಯಾರನೋ ಕರೆಸ್ಕೊಂಡು ಕುಣಿಸುವಂಥ ಸಾಮರ್ಥ್ಯ ಅವರಿಗಿತ್ತು. ಎಷ್ಟು ಭರ್ಜರಿಯಾದ ಲೈಫ್ ಇತ್ತು ಅವರದ್ದು ಅಂತಂದರೆ, ಅವ್ರ ಕಾರುಗಳಲ್ಲಿ ದೊಡ್ಡ ದೊಡ್ಡ ವೆಹಿಕಲ್ಗಳಲ್ಲಿ, ನಾನು ನೀವು ಆ ವೆಹಿಕಲ್ಗಳು ನೋಡಿಲ್ಲ, ಅಂಥ ಗಾಡಿಯಲ್ಲಿ ಬರ್ತಿದ್ರು. ಅವರಿಗೆ ಸಂಜೆ ಆದ ತಕ್ಷಣ ಮಸಾಜ್ ಮಾಡಲಿಕ್ಕೆ ಮಸಾಜ್ ಪಾರ್ಲರ್ಗಳಿದ್ವು ಅಲ್ಲಿ. ರೈತರು. ಈ ಪ್ರಶ್ನೆ ಇದೆಯಲ್ಲ, ಅದಕ್ಕೆ ಬಾಬಾ ಸಾಹೇಬ್ರು ಹೇಳ್ತಾರೆ, ನಮ್ಮ ದೇಶದ ಜನಕ್ಕೆ ಗ್ರಾಮದ ಮೇಲೆ ಒಂದು ಇದ್ದಕ್ಕಿದ್ದಂತೆ ಒಂದು ಏನೋ ಒಳ್ಳೆಯ ಭಾವನೆ ಬಂದಿದೆ. ಯಾಕೆ ಅಂತಂದರೆ ಮೆಟ್ಕಾಫ್ ಅನ್ನೋವಂಥ ಒಬ್ಬ ರೈಟರ್ ಅದನ್ನು ತುಂಬ ಹೊಗಳಿರ್ತಾನೆ ಅಂತ. ಬಿಳಿಯರು ಏನಾದರೂ ಹೇಳಿಬಿಟ್ರೆ ನಮಗೆ ಸ್ವೀಕಾರ ಮಾಡಬೇಕು ಅಂತ. ಮೆಟ್ಕಾಫ್ ಹೊಗಳಿದ್ದಾನೆ ಅನ್ನೋದಕ್ಕೆ ಅವ್ರಿಗೆ ಖುಷಿ. ಬಟ್ ಅವನೇ ಹೇಳಿದ್ದಾನೆ, ಕಷ್ಟದ ಕಾಲದಲ್ಲಿ, ಯುದ್ಧದ ಟೈಮಲ್ಲಿ ಶತ್ರು ಸೈನಿಕರು ಬಂದಾಗ ಈ ಗ್ರಾಮಸ್ಥರು ಏನು ಮಾಡ್ತಿದ್ರು ಅಂತಂದರೆ ತಮ್ಮನ್ನು ತಾವು ಕಾಪಾಡಿಕೊಂಡು ಸೈಡಿಗೆ ಹೋಗ್ಬಿಟ್ಟು ನೀವು ಹೋಗಿ ಆಕ್ರಮಣ ಮಾಡ್ಕೊಳ್ಳಿ ಪರವಾಗಿಲ್ಲ ಅಂತ ಬಿಟ್ಬಿಡ್ತಿದ್ರು ಅಂತ ಅವನೇ ಹೇಳಿದ್ದಾನೆ ಅಂತ. ಬಾಬಾ ಸಾಹೇಬರು ತುಂಬ ಗಂಭೀರವಾಗಿರುವಂಥ ಚರ್ಚೆ ಮಾಡ್ತಾರೆ. ಆಮೇಲೆ ಮುಂದುವರೆದು ಹೇಳ್ತಾರೆ, ನಂಗೆ ಅದು ಭಾಳ ಖುಷಿ ಕೊಟ್ಟ ಸಂಗತಿ. ಅವ್ರ ಭಾಷಣದಲ್ಲಿ ಹೇಳ್ತಾರೆ, ನಾವು ಗ್ರಾಮವನ್ನಲ್ಲ, ನಾವು ಸಂವಿಧಾನದ ರಚನೆಗೆ ವ್ಯಕ್ತಿಯನ್ನು ಮೂಲ ಘಟಕವನ್ನಾಗಿಟ್ಕೊಂಡು ಈ ಸಂವಿಧಾನ ರಚನೆ ಮಾಡಿದ್ದೀವಿ ಅಂತ ಬಾಬಾ ಸಾಹೇಬ್ರು ಹೇಳ್ತಾರೆ. 3ನೇ ಕಂಡೀಷನ್ ಅವ್ರಿಗಿದ್ದು, ಆರೋಪ ಇದ್ದಿದ್ದು ಏನಂತಂದರೆ ಅಲ್ಪಸಂಖ್ಯಾತರಿಗೆ ಹೆಚ್ಚಿನ ರಕ್ಷಣೆ ಕೊಟ್ಟಿದ್ದೀರಾ ಇದರಲ್ಲಿ ಅಂತ ಬಾಬಾ ಸಾಹೇಬ್ರಿಗೆ ಹೇಳಿದರೆ, ಬಾಬಾ ಸಾಹೇಬ್ರು ಹೇಳ್ತಾರೆ, ನಾವು ಕೊಟ್ಟಿರೋದಲ್ಲಪ್ಪ, ನೆಹರು ಒಂದು ಚೌಕಟ್ಟು ಹಾಕ್ಕೊಟ್ಟಿದ್ರಲ್ಲ ಆರಂಭದಲ್ಲಿ, ಆ ಚೌಕಟ್ಟಲ್ಲೇ ಇತ್ತಿದ್ದು ಹಿಂಗೆ ಇರಬೇಕು ಅಂತ, ಅದಕ್ಕೆ ತಕ್ಕಂತೆ ಮಾಡಿರುವಂಥ ಅನಿವಾರ್ಯತೆಗೆ ಸಿಕ್ಕಾಕ್ಕೊಂಡಿದ್ದೀವಿ ಅಂತ. ನೆನಪಿರಲಿ, ಬಾಬಾ ಸಾಹೇಬರದ್ದು ಒಂದು ಮಾತಿದೆ, ಈ ಸಂವಿಧಾನವನ್ನು ಸುಡುವವರು ಯಾರಾದರೂ ಇದ್ದರೆ, ಭಾಳ ಜನರಿಗೆ ಗೊತ್ತಿರಲಿಕ್ಕಿಲ್ಲ ಇದು, ಆ ಥರ ಸುಡುವ ಮೊದಲನೇ ವ್ಯಕ್ತಿ ನಾನೇ ಅಂತಾರೆ ಬಾಬಾ ಸಾಹೇಬರು. ಯಾಕೆ ಅಂದರೆ ಅವರ ಆಲೋಚನೆಗೆ ತಕ್ಕಂತೆ ಪರಿಪೂರ್ಣವಾಗಿರುವಂಥ ಸಂವಿಧಾನ ರಚನೆ ಮಾಡಲಿಕ್ಕಾಗಲ್ಲ ಮಾಡಲಿಲ್ಲ ಅಂತ ಅವರಿಗೂ ಗೊತ್ತಿತ್ತು. ಅವರೇ ಒಂದು ಕಡೆ ಹೇಳ್ತಾರೆ, ರಾಜ್ಯಗಳಿಗೆ ಪ್ರತ್ಯೇಕ ಸೈನ್ಯವನ್ನು ಇಟ್ಟುಕೊಳ್ಳುವಂಥ ವ್ಯವಸ್ಥೆಯನ್ನು ಕರಡಿನಲ್ಲಿಟ್ಟಿರೋದು ನನಗೂ ಇಷ್ಟ ಆಗಲಿಲ್ಲ, ಆದರೆ ಏನು ಮಾಡೋದು, ಅದು ಸಂವಿಧಾನದ ಮೂಲ ಚೌಕಟ್ಟು ಅಂತ ಹಂಗೆ ಉಳಿಸಿದ್ದಾರೆ ಅಂತ ಬಾಬಾ ಸಾಹೇಬರು ಭಾಷಣದಲ್ಲಿ ಹೇಳ್ತಾರೆ. ಈಗ ಅಲ್ಪಸಂಖ್ಯಾತರ ವಿಚಾರಕ್ಕೆ ಬಂದಾಗ ಅವ್ರು ಹೇಳ್ತಾರೆ, ಅಲ್ಪಸಂಖ್ಯಾತರು ಇದ್ದಾರೆ ಅನ್ನೋದನ್ನು ಈ ದೇಶದಲ್ಲಿ ಬಹುಸಂಖ್ಯಾತರು ಗಮನಿಸ್ತಾನೇ ಇಲ್ಲ, ಅದು ದೊಡ್ಡ ತಪ್ಪು ಅಂತ. ನನಗದು ಕೇಳುವಾಗ ಭಾಳ ಆಶ್ಚರ್ಯ ಅನ್ನಿಸ್ತು, ಹೌದಾ ಅಂತ. ಈಗಲೂ ನಮಗೆ ಅಲ್ಪಸಂಖ್ಯಾತರು ಅಂತಂದರೆ ಯಾರೇ ನೆನಪಾಗ್ತಾರೆ ಹೇಳಿ? ಪಟ್ಟಂತ ಮುಸ್ಲಿಮರೇ ನೆನಪಾಗೋದು. ಯಾಕೆಂದರೆ ಅವರು ಅಷ್ಟು ತಂಟೆ ಮಾಡ್ತಾರೆ ಅಂತ.
ತಂಟೆ ಮಾಡದೇ ಇರುವಂಥ ಅನೇಕ ಅಲ್ಪಸಂಖ್ಯಾತರಿದ್ದಾರೆ, ಗೊತ್ತೇ ಇಲ್ಲ ನಮಗೆ. ಮೊದಲನೇ ಬಾರಿಗೆ ನರೇಂದ್ರ ಮೋದಿಯವರ ಸರ್ಕಾರ ಬಂದಾಗ ಅಲ್ಪಸಂಖ್ಯಾತರ ಸವಲತ್ತುಗಳು ಅಂತ ಒಂದು ಪೋಸ್ಟ್ ಬಂತು. ನಾನು ಏರ್ಪೋರ್ಟಲ್ಲಿದ್ದೆ, ಆ ಪೋಸ್ಟ್ ನೋಡಿ ಆಶ್ಚರ್ಯ ಆಗ್ಬಿಡುತ್ತೆ ನನಗೆ. ಏನಿದು ಅಲ್ಪಸಂಖ್ಯಾತರೊಳಗೆ ಅಲ್ಪಸಂಖ್ಯಾತರಿಗೆ ಅಂತ ಹಾಕ್ಬಿಟ್ಟಿದ್ದಾರೆ, ಸಿಖ್ಖರಿದ್ದಾರೆ ಇಲ್ಲಿ ಅಂತ. ನಂಗೆ ಆವಾಗ ಗೊತ್ತಾಯ್ತು ಸಿಖ್ಖರು ಅಲ್ಪಸಂಖ್ಯಾತರಲ್ಲೇ ಬರ್ತಾರೆ ಅಂತ. ಗೊತ್ತಿತ್ತು, ಬಟ್ ರಿಜಿಸ್ಟರ್ ಆಗಿರಲ್ಲ ಮೈಂಡಲ್ಲಿ ಅಂತ. ಜೈನರು ಅಲ್ಪಸಂಖ್ಯಾತರೊಳಗೆ ಬರ್ತಾರೆ. ಅಲ್ಪಸಂಖ್ಯಾತರ ಒಳಗೆ ಬರುವಂಥ ಇವರನ್ನೆಲ್ಲ ನಾವು ಹೆಂಗೋ ಸೈಡ್ಗೆ ಇಟ್ಕೊಂಡು ಬಿಟ್ಟಿದ್ದೀವಿ, ನಾವು ಗಮನಿಸ್ತಾನೆ ಇಲ್ಲ. ಆವತ್ತು ಹಾಗೆ ಆಗಿತ್ತು ಅಂತ ಅವ್ರು ಹೇಳ್ತಾರೆ. ಅಲ್ಪಸಂಖ್ಯಾತರ ಅಸ್ತಿತ್ವವನ್ನು ಗಮನಿಸದೇ ಇರೋದು ಬಹುಸಂಖ್ಯಾತರ ತಪ್ಪು. ಎರಡನೇದು, ಅಲ್ಪಸಂಖ್ಯಾತರು ತಮ್ಮನ್ನು ಶಾಶ್ವತವಾಗಿ ಹಿಂಗೇ ಉಳಿಸ್ಕೊಳ್ಬೇಕು ಅಂತಿದೆಯಲ್ಲ, ಅದು ದೊಡ್ಡ ತಪ್ಪು ಅಂತ. ಎರಡನ್ನೂ ಗುರುತಿಸಿ ಏನು ಹೇಳ್ತಾರೆ ಗೊತ್ತಾ, ಇದಕ್ಕೆ ಸೊಲ್ಯೂಷನ್ ಏನು ಅಂತಂದರೆ ಅವ್ರ ದೂರದೃಷ್ಟಿ ನೋಡಿ, ಅಲ್ಪಸಂಖ್ಯಾತರ ಅಸ್ತಿತ್ವವನ್ನು ಸಂವಿಧಾನ ಗುರುತಿಸಬೇಕು ಮತ್ತು ಅವರು ವಿಲೀನಗೊಳ್ಳುವುದಕ್ಕೆ ಅನುವಾಗುವುದಂತೆ ನಮ್ಮ ಸಂವಿಧಾನವನ್ನು ರಚಿಸಬೇಕು ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಆರೋಪ 4, ಮೂಲಭೂತ ಹಕ್ಕುಗಳಿಗೂ ಕಂಡೀಷನ್ಸ್ ಇವೆ. ಏನು ಬೇಕಿದ್ರೂ ಮಾತನಾಡ್ಬೋದು, ಆದರೆ ಮಾತನಾಡುವಾಗ ಎಚ್ಚರಿಕೆ ಇರಬೇಕು. ಅಂದರೆ ಏನು ಉಪಯೋಗ? ಏನು ಬೇಕಿದ್ರೂ ಬರಿಬಹುದು, ನೀನು ಇಂಥದ್ದನ್ನು ಬರೆದ್ರೆ ನೀನು ಜೈಲಿಗೆ ಹಾಕಲಾಗುತ್ತೆ ಅಂದರೆ ಏನು ಉಪಯೋಗ? ಮತ್ತು ಮೂಲಭೂತ ಹಕ್ಕು ಏನು ಉಪಯೋಗ ಅಂತ ತುಂಬ ಜನರ ಗಲಾಟೆ ಇತ್ತು. ಬಾಬಾ ಸಾಹೇಬ್ರು ಹೇಳ್ತಾರೆ, ಅಮೇರಿಕಾದ ಹಕ್ಕುಗಳನ್ನು ತುಂಬ ಜನ ಹೇಳ್ತೀರಾ, ಆದರೆ ನ್ಯೂಯಾರ್ಕ್ನಲ್ಲಿ ಒಂದು ದೊಡ್ಡ ಚರ್ಚೆ ಆಯಿತು, ಕೋರ್ಟಿಗೆ ಹೋಗಿತ್ತು. ಅಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಏನು ಬೇಕಿದ್ರೂ ನೀವು ಮಾತನಾಡಬಹುದು, ವಾಕ್ ಸ್ವಾತಂತ್ರ್ಯ ಇದೆ. ಬಟ್ ಈ ವಾಕ್ ಸ್ವಾತಂತ್ರ್ಯದಲ್ಲಿ ಏನು ಬೇಕಿದ್ರೂ ಮಾತನಾಡಬಹುದು ಅಂತಲ್ಲ, ಮತ್ತೊಬ್ಬನಿಗೆ ತೊಂದರೆ ಆಗುವವರೆಗೂ ನೀನು ನಡೆಯುತ್ತೆ ಅಂತ ಒಂದು ಮಾತಿದೆಯಲ್ಲ, ತುಂಬ ಚೆನ್ನಾಗಿದೆ. ನೀನು ಲಾಠಿಯನ್ನು ಎಷ್ಟು ಬೇಕಿದ್ರೂ ತಿರುಗಿಸು, ಲಾಠಿಯ ತುದಿಗೆ ಇನ್ನೊಬ್ಬನ ಮೂಗು ತಾಗುವವರೆಗೆ ಮಾತ್ರ ನಿನಗೆ ಫ್ರೀಡಮ್. ಮತ್ತೊಬ್ಬನ ಮೂಗು ತಾಗೋ ಹತ್ತಿರಕ್ಕೆ ಲಾಠಿ ಬಂತು ಅಂದರೆ ಕಂಟ್ರೋಲ್ ಮಾಡ್ಕೊ ಅಂತ, ಇನ್ನು ತಿರುಗಿಸುವಂತಿಲ್ಲ ನೀನು ಅಂತ. ಹಾಗೆ ಇವೆಲ್ಲಕ್ಕೂ ಕೂಡ ಈ ಕಂಡೀಷನ್ ಬೇಕು, ಅದು ನಿರಪೇಕ್ಷವಾದುದಲ್ಲ ಅಂತ ಬಾಬಾ ಸಾಹೇಬರು ವಾದ ಮಾಡ್ತಾರೆ. 5ನೇ ಆರೋಪ, ರಾಜ್ಯ ಮತ್ತು ಕೇಂದ್ರಗಳ ಸಂಬಂಧ, ಅದ್ರ ಕುರಿತಂತೆಯೂ ಭರ್ಜರಿಯಾಗಿ ಮಾತನಾಡಿದರು. ಆಮೇಲೆ ಸಂವಿಧಾನ ತಿದ್ದುಪಡಿ ಕುರಿತಂತೆ ಬಾಬಾ ಸಾಹೇಬರು ಮುಂದೆ ಕೂಡ ಒಂದು ಚಾಲೆಂಜ್ ಮಾಡ್ತಾರೆ. ಅವ್ರು ಹೇಳ್ತಾರೆ, ಸಂವಿಧಾನ ತಿದ್ದುಪಡಿಗೆ ಕೆನಡಾದಲ್ಲಿ ಅವಕಾಶವೇ ಇಲ್ಲ. ಅಮೇರಿಕಾದಲ್ಲಿ ಒಂದು ತಿದ್ದುಪಡಿ ತರಬೇಕು ಅಂದರೆ ಹರಸಾಹಸ ಮಾಡಬೇಕು. ಆಸ್ಟ್ರೇಲಿಯಾದಲ್ಲಿ ಜನಸಮೂಹದ ಒಂದು ಅಭಿಪ್ರಾಯವನ್ನು ತಗೊಂಡು ಮಾಡಬೇಕು, ಸುಲಭ ಸಾಧ್ಯವಲ್ಲ. ಆದರೆ ಇಡೀ ಜಗತ್ತಿನಲ್ಲಿ ಸಂವಿಧಾನವೊಂದನ್ನು ಸುಲಭವಾಗಿ ತಿದ್ದುಪಡಿ ಮಾಡುವಂಥ ಅವಕಾಶವನ್ನು ಕೊಟ್ಟಿರುವಂಥ ಯಾವುದಾದ್ರೂ ಸಂವಿಧಾನ ಇದ್ದರೆ ಅದು ನಮ್ಮ ಸಂವಿಧಾನ ಮಾತ್ರ. ಚಾಲೆಂಜ್ ಮಾಡ್ತೀನಿ ನಾನು ಅಂತ ಬಾಬಾ ಸಾಹೇಬರು ಚಾಲೆಂಜ್ ಮಾಡ್ತಾರೆ. ದುರದೃಷ್ಟ ಏನು ಅಂತಂದರೆ, ಈ ಸಂವಿಧಾನಕ್ಕೆ ತಿದ್ದುಪಡಿಗೆ ಸುಲಭ ಮಾಡಿಕೊಟ್ಟಿದ್ದೇ ದೊಡ್ಡ ಪ್ರಾಬ್ಲಮ್ ಆಯ್ತು ನಮ್ಗೆ. ಆಮೇಲೆ ಎಮರ್ಜೆನ್ಸಿ ಏನು ಹೇರಿದ್ರಲ್ಲ, ಆ ಸಂದರ್ಭದಲ್ಲಿ ಎಷ್ಟು ಸಲೀಸಾಗಿ ಸಂವಿಧಾನ ತಿದ್ದುಪಡಿ ಆಗೋಯ್ತು ಅಂತಂದರೆ, ಮನಸ್ಸೋ ಇಚ್ಛೆ ಯಾವುದಾವುದನ್ನು ಬಾಬಾ ಸಾಹೇಬರು ಆಗಲೇಬಾರದು ಅಂತಿದ್ರು ಅವೆಲ್ಲ ತಿದ್ದುಪಡಿಗಳಾಗೋಯ್ತು. ಅದಕ್ಕೆ ಇದೇ ಕಾರಣ ಆಯಿತು ಅನ್ನೋದು ಭಾಳ ಗಂಭೀರವಾದ ಸಂಗತಿ. ತುಂಬ ಜನ ಕರಡು ಸಮಿತಿಯ ಈ ಕರಡನ್ನು ನೋಡಿ ಭಾಳ ಹೊಗಳಿದ್ರು ಬಾಬಾ ಸಾಹೇಬರನ್ನು. ಫ್ರ್ಯಾಂಕ್ ಆಂಥೋನಿ, ಕೃಷ್ಣಚಂದ್ ಶರ್ಮಾ, ಟಿ.ಕೆ. ಜೋಸೆಫು ಇವರೆಲ್ಲ ಹೊಗಳ್ತಾರೆ. ಎಲ್ಲರೂ ಹೊಗಳಿದ್ರು ಅಂತ ತಿಳ್ಕೊಳ್ಬೇಡಿ, ಕೆಲವರು ವಿರೋಧಿಸಿದವರಿದ್ದರು. ಬಾಬಾ ಸಾಹೇಬರು ಎಂಥ ಕಠಿಣ ಸಂಗತಿಗಳನ್ನು ನುಂಗಿದ್ದಾರೆ. ಲೋಕನಾಥ್ ಮಿಶ್ರಾ, ಒರಿಸ್ಸಾದಿಂದ ಬಂದ ಕಾಂಗ್ರೆಸ್ಸಿ, ಆತ ಏನು ಹೇಳಿದ್ರು ಗೊತ್ತಾ? ಎದ್ದು ನಿಂತ್ಕೊಂಡು ಹೇಳಿದ್ರು, ಬಾಬಾ ಸಾಹೇಬ್ರೆ ನಿಮ್ಮ ಕೆಲಸ ಚೆನ್ನಾಗಿ ಮಾಡಿದ್ದೀರಾ, ಆದರೆ ಏನು ಉಪಯೋಗ? ಇದೊಂದು ಗುಲಾಮಿ ನಕಲು ಅಷ್ಟೇ, ಕಾಪಿ ಹೊಡೆದಿದ್ದೀರಾ ನೀವಷ್ಟೇ, ಇನ್ನೇನಿಲ್ಲ. ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿ ಹೇಳೋದಾದರೆ, ಪಶ್ಚಿಮಕ್ಕೆ ಗುಲಾಮಿ ಶರಣಾಗತಿಯಾಗ್ಬಿಟ್ಟಿದ್ದೀರಾ ನೀವು, ಇದಕ್ಕಿಂತ ಹೆಚ್ಚು ಈ ಸಂವಿಧಾನದಲ್ಲಿ ಏನೂ ಇಲ್ಲ ಅಂದ್ಬಿಟ್ರು. ಅರುಣ್ ಚಂದ್ರ ಗುಹಾ, ಬಂಗಾಳದಿಂದ ಬಂದವರು, ಅವ್ರೇನು ಹೇಳ್ತಾರೆ ಅಂತಂದರೆ, ರಾಜ್ಯಾಂಗ ಸಭೆಯ ಮುಖ್ಯ ತತ್ವ ಅಂದರೆ ನೆಹರು ಏನು ಚೌಕಟ್ಟು ಹಾಕ್ಕೊಟ್ಟಿದ್ರೋ ಆ ಚೌಕಟ್ಟಿಂದ ಸಂವಿಧಾನ ಆಚೆ ಹೋಗಿದೆ. ಮತ್ತು ಬಾಬಾ ಸಾಹೇಬರನ್ನ ಟಾರ್ಗೆಟ್ ಮಾಡಿ ಹೇಳೋದು, ಕಾಂಗ್ರೆಸ್ನ ದೃಷ್ಟಿಕೋನ ಈ ಸಂವಿಧಾನದಲ್ಲಿ ಇಲ್ಲವೇ ಇಲ್ಲ. ತಮ್ಮ ವಿದ್ವತ್ಪೂರ್ಣ ಭಾಷಣದಲ್ಲಿ B.R. ಅಂಬೇಡ್ಕರ್ ಎಲ್ಲೂ ಕಾಂಗ್ರೆಸ್ ಮತ್ತು ಗಾಂಧೀಜಿಯ ಹೆಸರನ್ನೂ ಉಲ್ಲೇಖ ಮಾಡಲ್ಲ. ಇದಕ್ಕಿಂತ ದೌರ್ಭಾಗ್ಯದ ಸಂಗತಿ ಮತ್ತೊಂದಿಲ್ಲ. ಆಡಳಿತ ಯಂತ್ರ ಅಷ್ಟೇ ಅಲ್ಲ, ರಾಷ್ಟ್ರದ ಸಾಮಾಜಿಕ ಆರ್ಥಿಕ ಭವಿಷ್ಯಕ್ಕೆ ಅಗತ್ಯವಾದ ವ್ಯವಸ್ಥೆ ಸಂವಿಧಾನ ಆಗಿತ್ತು, ಅದರಲ್ಲಿ ಕಾಂಗ್ರೆಸ್ಸೇ ಇಲ್ಲ ಅನ್ನೋದು ನನಗೆ ಬೇಸರದ ಸಂಗತಿ ಅಂತ. ನನಗೆ ಆಗ ಅನಿಸುತ್ತೆ, ಬಾಬಾ ಸಾಹೇಬರನ್ನು ಬಿಟ್ಟು ಅಪ್ಪಿತಪ್ಪಿ ಬೇರೆ ಯಾರಾದರೂ ಕೂತಿದ್ರೆ ಸಂವಿಧಾನ ಕಾಂಗ್ರೆಸ್ ಮಯನೇ ಆಗ್ಬಿಡ್ತಿತ್ತೇನೋ ಅಂತ ಅನಿಸ್ಬಿಡುತ್ತೆ. ಸೊ ಬಾಬಾ ಸಾಹೇಬರು ಸೇವ್ ಮಾಡಿದರು ನಮ್ಮನ್ನು ಅಂತ. ನಾನು ಕೆಲವೊಂದು ಪ್ರಶ್ನೆಗಳಿಗೆ ಉತ್ತರ ನಿಮ್ಮ ಜೊತೆ ಹೇಳ್ತೀನಿ. ಠಾಕೂರ್ ದಾಸ್ ಭಾರ್ಗವ ಬಾಬಾ ಸಾಹೇಬರನ್ನ ವಿರೋಧಿಸೋದು ನೋಡಬೇಕು, ನೀವು ಕೇಳಿದ್ರೆ ಗಾಬರಿಯಾಗಿಬಿಡತ್ತೆ. ಅವ್ರು ಹೇಳ್ತಾರೆ, ಕರಡು ರಚನಾ ಸಮಿತಿ ಮಾಡಬೇಕಾದ್ದನ್ನು ಮಾಡಿನೇ ಇಲ್ಲ, ಇದು ನಿಜವಾದ ಭಾರತದ ಆತ್ಮವನ್ನು ಪ್ರತಿನಿಧಿಸಿಲ್ಲ, ಗಾಂಧೀಜಿಯವರ ಮನಸ್ಸು ಇದಕ್ಕೆ ದೊರಕಿಲ್ಲ.
ಅವರು ಬಾಬಾ ಸಾಹೇಬರನ್ನ ಭಾರತದ ಆತ್ಮ ಅಲ್ಲ ನೀವು ಅಂತ ಹೇಳೋದು. ಭಾರತದ ಆತ್ಮ ಗಾಂಧೀಜಿ, ಆ ಗಾಂಧೀಜಿ ಆತ್ಮವೇ ಸಿಕ್ಕಿಲ್ಲ ಇದಕ್ಕೆ, ನೀವು ಕೂತ್ಬಿಟ್ರಿ ಅಂತ ಬಾಬಾ ಸಾಹೇಬರನ್ನ ಟಾರ್ಗೆಟ್ ಮಾಡೋದು. ನೆಕ್ಸ್ಟ್ ಹೇಳ್ತಾರೆ, ಕರಡು ಸಮಿತಿಯ ಕೆಲವು ಸದಸ್ಯರು ಹಾಜರಿರಲಿಲ್ಲ, ಕೆಲವರು ಕೆಲಸಕ್ಕೆ ಬರಲಿಲ್ಲ, ಕೆಲವರು ತಮ್ಮ ಮನಸ್ಸನ್ನು ವಿಷಯಕ್ಕೆ ಪೂರ್ತಿ ಹಾಕಲಿಲ್ಲ. ಭಾರತದ ಜನಕೋಟಿಯು ಪ್ರತಿಬಿಂಬಿತವಾಗಬೇಕೆಂಬ ಮನಸ್ಸುಗಳು ಈ ಕರಡು ಸಮಿತಿಗೆ ಲಭ್ಯವಾಗಿಲ್ಲ, ಎಲ್ಲ ಅಂಬೇಡ್ಕರ್ಮಯವಾಗೋಯ್ತು ಅಂತ. ಠಾಕೂರ್ದಾಸ್ ಭಾರ್ಗವ ಹಿಂಗೆ ಹೇಳೋದು ಹೇಳಿ ಅಂಬೇಡ್ಕರ್ನ ಇಷ್ಟು ವಿರೋಧಿಸಿದ ನಂತರ ಎಟ್ ದ ಎಂಡ್ ವಾಟ್ ಹಿ ಸೇಸ್ ಬಟ್ ಸ್ಟಿಲ್ ಅಂಬೇಡ್ಕರ್ರ ಶ್ರಮ, ಸಾಮರ್ಥ್ಯ, ದಕ್ಷತೆ ಪ್ರಶಂಸಿಸದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ. ಕಟ್ಟರ್ ವಿರೋಧಿಯಾದವನು ಕೂಡ ಸಂವಿಧಾನ ರಚನೆಯಲ್ಲಿ ಅಂಬೇಡ್ಕರ್ರ ಶ್ರಮ, ದಕ್ಷತೆ ಮತ್ತು ಸಾಮರ್ಥ್ಯವನ್ನು ಹೊಗಳ್ತಾರೆ ಅಂತಂದರೆ ಆತ ಸಂವಿಧಾನ ಶಿಲ್ಪಿ ಆಗಿರದೇ ಇರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ. ಆಯಿತು, ಠಾಕೂರ್ದಾಸ್ ಭಾರ್ಗವ ಹಿಂಗ್ಯಾಕೆ ಹೇಳಿದರು ಅಂತಂದರೆ, ಒಂದು ದಿನ ಮುಂಚೆ ಟಿ ಕೃಷ್ಣಮಾಚಾರಿ ಎದ್ದು ನಿಂತ್ಕೊಂಡು ಹೇಳಿದರು, ಈ ಸಂವಿಧಾನ ಕರಡು ರಚನೆಯಲ್ಲಿ 7 ಜನ ಇದ್ದರು, ಬಾಬಾ ಸಾಹೇಬರ ಸಾಮರ್ಥ್ಯ ನೋಡಿ, 7 ಜನ ಇದ್ದರು, ಅದರಲ್ಲಿ ಒಬ್ಬ ರಾಜೀನಾಮೆ ಕೊಟ್ಟ, ಆ ಜಾಗಕ್ಕೆ ಬೇರೆ ಒಬ್ಬರನ್ನ ಕರ್ಕೊಂಡು ಬರಲಾಯಿತು, ಒಬ್ಬ ತೀರಿಕೊಂಡ, ಬೇರೆ ಯಾರೂ ಬರಲಿಲ್ಲ ಆ ಜಾಗಕ್ಕೆ, ಒಬ್ಬರು ಸರ್ಕಾರದ ಕೆಲಸ ಅಂತ ಹೋದರು, ಆ ಕೆಲಸನೇ ಜಾಸ್ತಿ ಮಾಡಿದರು, ಇಲ್ಲಿ ಕೆಲಸಕ್ಕೆ ಬರ್ತಿರಲಿಲ್ಲ, ಇನ್ನು ಒಂದಿಬ್ಬರು ದೆಹಲಿಯಿಂದ ದೂರ ಇದ್ದರು, ಹೀಗಾಗಿ ಮೀಟಿಂಗ್ ಕರೆದಾಗೆಲ್ಲ ಬರ್ತಿರಲಿಲ್ಲ. ಕೊನೆಗೆ ಬಾಬಾ ಸಾಹೇಬರು ಒಬ್ಬರೇ ಈ ಕರಡನ್ನು ಸರಿಗೊಳಿಸುವಂಥ ಪ್ರಯತ್ನದಲ್ಲಿ ನಿರತವಾಗಿಬಿಟ್ರು. ಒನ್ ಮ್ಯಾನ್ ಈ ಮನುಷ್ಯ ಹ್ಯಾಂಡಲ್ ಮಾಡ್ದ ಇದನ್ನು ಅಂತ ಬಾಬಾ ಸಾಹೇಬ್ರ ಬಗ್ಗೆ ಟಿ ಕೃಷ್ಣಮಾಚಾರಿ ಹೇಳ್ತಾರೆ. ಇದನ್ನು ಆನಂತರ ಇದನ್ನು ಬೇರೆಯವರು ವ್ಯಂಗ್ಯಕ್ಕೋಸ್ಕರ ತೆಗೆದುಕೊಂಡ್ರು, ಒಬ್ಬನೇ ಮಾಡಿದ್ದು ಅದಕ್ಕೋಸ್ಕರ ಹಿಂಗಾಗೋಗಿದೆ ಅಂತ ಹೇಳಕ್ಕೆ ಪ್ರಯತ್ನ ಪಟ್ಟರು. ಬಟ್ ಬಾಬಾ ಸಾಹೇಬರ ಶ್ರಮವನ್ನು ಗುರುತಿಸಿದವರು, ನಾನು ಫೈನಲಿ ನಿಮಗೆ ಬಾಬು ರಾಜೇಂದ್ರ ಪ್ರಸಾದರು ಹೇಳೋ ಮಾತನ್ನು ಹೇಳಬೇಕು. ನನಗೆ ಅದನ್ನು ಓದುವಾಗ ಆ್ಯಕ್ಚುಲಿ ಐ ವಾಸ್ ಇನ್ ಟಿಯರ್ಸ್. ಬಾಬು ರಾಜೇಂದ್ರ ಪ್ರಸಾದರು ಅದನ್ನು ಹೇಳುವಾಗ ಅದರ ಹಿಂದೆ ಇದ್ದ ಎಲ್ಲ ಘಟನೆಗಳು ನನಗೆ ಗೊತ್ತಿದ್ದರಿಂದ ಬಾಬಾ ಸಾಹೇಬರ ವ್ಯಕ್ತಿತ್ವ ಅರ್ಥ ಆಗುತ್ತೆ. ಸೊ ಅಲ್ಲಾಡಿ ಕೃಷ್ಣಸ್ವಾಮಿ ಇದಾದಮೇಲೆ ಎದ್ದು ನಿಂತ್ಕೊಂಡು ಹೇಳ್ತಾರೆ, ಹೌದೌದು ನಾನು ಸಮಿತಿಯಲ್ಲಿದ್ದೆ, ನನಗೆ ಹೆಲ್ತ್ ಸರಿ ಇರಲಿಲ್ಲ, ತುಂಬ ಕೆಲಸ ಮಾಡಲಿಕ್ಕಾಗಲಿಲ್ಲ ಗೊತ್ತು, ಆದರೂ ಆಗಾಗ ನಾನು ಕೂಡ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ ಇದಕ್ಕೆ ಅಂತ ಅವ್ರು ಎದ್ದು ನಿಂತ್ಕೊಂಡು ಸಮಜಾಯಿಷಿ ಕೊಡುವಂಥ ಪ್ರಯತ್ನ ಕೂಡ ಮಾಡಾಗಿತ್ತು ಅಂತ. ಆ್ಯಕ್ಚುಲಿ ಬಾಬಾ ಸಾಹೇಬ್ ವಾಸ್ ಅ ಟ್ರೂ ಹೀರೋ. ಸವಿತಾ ಅಂಬೇಡ್ಕರ್ ಅಂತ ಬಾಬಾ ಸಾಹೇಬರ 2ನೇ ಹೆಂಡತಿ. ನಾನು ನಿಮಗೆ ನಾಳೆ ಆಕೆ ಬಗ್ಗೆ ಹೇಳ್ತೀನಿ. ಅದ್ಭುತವಾಗಿರುವಂಥ ಲೈಫ್ ಆಕೆದು. ಬಾಬಾ ಸಾಹೇಬರ 2ನೇ ಹೆಂಡತಿ. ಆಕೆ ಬಾಬಾ ಸಾಹೇಬರ ಕುರಿತಂತೆ ಮೈ ಲೈಫ್ ವಿತ್ ಅಂಬೇಡ್ಕರ್ ಅಂತ ಒಂದು ಪುಸ್ತಕ ಬರೀತಾ ಹೇಳ್ತಾರೆ, ಈ ಕೆಲಸ ನಡೆಯುವಾಗ, ಸಂವಿಧಾನ ಸಭೆಯ ಕೆಲಸ ನಡೆಯುವಾಗ ಆರೋಗ್ಯವನ್ನು ಮರೆತು ಬಾಬಾ ಸಾಹೇಬರು ಹೆಂಗೆ ಕೆಲಸ ಮಾಡಿದರು ಅಂತಂದರೆ, ದಿನದ 18ರಿಂದ 20 ಗಂಟೆ ದ ಮ್ಯಾನ್ ಯೂಸ್ ಟು ರೀಡ್ ಆ್ಯಂಡ್ ರೈಟ್ 18 to 20 hours. ಹೆಂಡತಿ ಹೇಳೋ ಮಾತು. ಕಮಲಾಕಾಂತ್ ಚಿತ್ರೆ ಅಂತ ಬಾಬಾ ಸಾಹೇಬರ ಆತ್ಮೀಯರು, ಅವರು ಒಂದು ಪತ್ರ ಬರೀತಾ ಬಾಬಾ ಸಾಹೇಬರು ಈ ಹೊತ್ತಲ್ಲೇ ಸಂವಿಧಾನ ಸಮಿತಿಯ ಸಭೆಗಳು ನಡೀತಾ ಇರುವಂಥ ಹೊತ್ತಲ್ಲಿ, ಕರಡು ರಚನೆ ಆಗ್ತಿರೋ ಸಂದರ್ಭದಲ್ಲಿ ಒಂದು ಪತ್ರ ಬರೆದು ಏನು ಹೇಳ್ತಾರೆ ಗೊತ್ತಾ, 15 ದಿನದಿಂದ ಒಂದು ಬಾರಿ ಕೂಡ ಕಣ್ರೆಪ್ಪೆ ಮುಚ್ಚಲಿಕ್ಕೆ ಆಗಲಿಲ್ಲ ನನಗೆ, ನರಗಳ ನೋವು ನಂಗೆ ಮಧ್ಯರಾತ್ರಿ ಶುರುವಾಗುತ್ತೆ, ದಿನವಿಡೀ ಕಾಡುತ್ತೆ, ಇನ್ಸುಲಿನ್ ಮತ್ತು ಹೋಮಿಯೋಪತಿ ಎರಡೂ ತಗೋತಾ ಇದ್ದೀನಿ, ಆದರೆ ಯಾವುದೂ ಆರಾಮದಾಯಕ ಅನ್ನಿಸ್ತಾ ಇಲ್ಲ, ಗುಣವಾಗದೇ ಇರೋದನ್ನು ಅನುಭವಿಸೋದಕ್ಕೆ ನಾನು ಸಿದ್ಧವಾಗಬೇಕಾಗಿದೆ ಅಂತ ಬಾಬಾ ಸಾಹೇಬರು ಪತ್ರ ಬರೀತಾರೆ ಕರಡು ರಚನೆಯ ಸಂದರ್ಭದಲ್ಲಿ. ಕಾನ್ಸ್ಟಿಟ್ಯೂಷನ್ ಕರಡು ಅವ್ರ ಹೆಂಡತಿನ ಹೇಳೋ ಮಾತಿದು, ಇವೆರಡೂ ಆಕೆಯ ಪುಸ್ತಕದಿಂದ ತೊಗೊಂಡಿರೋದು ನಾನು. ಕಾನ್ಸ್ಟಿಟ್ಯೂಷನ್ ಕರಡು ರಚಿಸಿದ ಹಾಲ್ನಲ್ಲಿ ಆಕೆ ಹೇಳ್ತಾರೆ, ಆ ಹಾಲಿಗೆ ಹೋಗಿ ನೋಡಿ, ಎಲ್ಲರಿಗೂ ಮರದ ಕುರ್ಚಿ ಇದೆ, ಬಾಬಾ ಸಾಹೇಬರಿಗೆ ಮಾತ್ರ ಸ್ಪೆಷಲ್ ಕುರ್ಚಿ. ಯಾಕೆ ಸ್ಪೆಷಲ್ ಕುರ್ಚಿ ಅಂತಂದರೆ, ಈ ಕರಡು ರಚನಾ ಸಮಿತಿಯ ಸಭೆಗಳು ನಡೆಯುವಾಗ ಅನೇಕರಿರಲಿಲ್ಲ, ಒಬ್ಬನೇ ಮನುಷ್ಯ ಹ್ಯಾಂಡಲ್ ಮಾಡ್ತಿದ್ನಲ್ಲ, ಯಾರೋ ಒಂದಿಬ್ಬರು ಬರ್ತಿದ್ರು, ಆ ಮೀಟಿಂಗಿಗೆ ಅವ್ರು ಹೋಗಬೇಕಾಗ್ತಿತ್ತು. ಆಗ ಅವರಿಗೆ ಹೊಕ್ಕುಳ ಕೆಳಗೊಂದು ಹುಣ್ಣಾಗಿತ್ತಂತೆ. ಆ ಹುಣ್ಣನ್ನು ಡೈಲಿ ನಾನೇ ಡ್ರೆಸ್ಸಿಂಗ್ ಮಾಡ್ತಿದ್ದೆ, ಅದು ಯಾವತ್ತೂ ಗುಣ ಆಗೋ ಲಕ್ಷಣ ಕಾಣಲಿಲ್ಲ, ಯಾಕೆಂದರೆ ಡಯಾಬಿಟಿಸ್ ಇತ್ತು ಅವ್ರಿಗೆ. ನಾನು ಕ್ಲೀನ್ ಮಾಡಿ ಕಾಟನ್ ತುಂಬಿ ಮುಚ್ಚಿದರೆ ಅವ್ರು ಹೋಗ್ತಿದ್ರು ಅಲ್ಲಿಗೆ, ಆದರೆ ಕಾಟನ್ ಎಷ್ಟು ಬೇಕಾಗ್ತಿತ್ತು ಅಂತಂದರೆ ಒಂದು ದೊಡ್ಡ ಕಾಟನ್ ಉಂಡೆ ಒಳಗೆ ಹೋಗುವಷ್ಟು ಕ್ಯಾವಿಟಿ ಇತ್ತು ಒಳಗೆ ಅಂತ ಬಾಬಾ ಸಾಹೇಬ್ರ ಬಗ್ಗೆ ಹೇಳೋದ. ಬಾಬಾ ಸಾಹೇಬರು ಅಂದರೆ ಆ ಪೇಯ್ನ್ ಇಟ್ಕೊಂಡು ಅದಕ್ಕೆ ಸ್ಪೆಷಲ್ ಚೇರ್ ಕೊಟ್ಟಿದ್ರಂತೆ ಅವರಿಗೆ. ಮರದ ಚೇರಲ್ಲಿ ಇದು ತೂಗಾಡಲಿಕ್ಕೆ, ನೋವು ಬಂದಾಗ ಹಿಂದಕ್ಕೆಲ್ಲ ಹೋಗ್ಲಿಕ್ಕೆ ಆಗೋದಿಲ್ಲ ಅಂತ ಒಂದು ಸ್ಪೆಷಲ್ ಚೇರ್ ಇಟ್ಟಿದ್ರು. ಆ ಸ್ಪೆಷಲ್ ಚೇರ್ ಮೇಲೆ ಕೂತ್ಕೊಂಡು ಈ ಮನುಷ್ಯ ಈ ಕೆಲಸ ಮಾಡಿದ್ದಾನೆ ಅಂತ. ಆ್ಯಂಡ್ ಸ್ಟಿಲ್ ಯು ಸೇ ಬಾಬಾ ಸಾಹೇಬ್ರದ್ದೇನೂ ಇಲ್ಲ ಅಂತ. ಹೃದಯಹೀನರಿಗೆ ಮಾತ್ರ ಸಾಧ್ಯ ಆಗ್ಬೋದು ಅಂತ. ಫೈನ್. ಒಂಥರ ಈ ಸಂವಿಧಾನ ಸಭೆಯಲ್ಲಿ ಮೃಗೇಂದ್ರ ಆತ ಸಿಂಹದಂತೆ. ಯಾಕೆ ಅಂತ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಕೆಲವು ಸಂಗತಿಗಳನ್ನ ಹೇಳ್ತೀನಿ. ಕೆ ಟಿ ಶಾ ಮೊದಲನೇ ತಿದ್ದುಪಡಿಗೆ ಎದ್ದು ನಿಂತಿದ್ದವರು.
ಮೊದಲನೇ ಸಂವಿಧಾನ ಸಭೆಯ ಮೊದಲನೇ ದಿನ ಇದನ್ನು ಕರಡು ಪ್ರೆಸೆಂಟ್ ಮಾಡಾಗಿದೆ. ತಿದ್ದುಪಡಿ ಮೊದಲನೇದು. ತಿದ್ದುಪಡಿ ಏನು ಅಂತಂದರೆ ಸೆಕ್ಯುಲರ್ ಫೆಡರಲ್ ಸೋಷಿಯಲಿಸ್ಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ನೀವು ಭಾರತವನ್ನು ಕರಿಬೇಕು. ಇಂಡಿಯಾ ದಟ್ ಈಸ್ ಸೆಕ್ಯುಲರ್ ಫೆಡರಲ್ ಸೋಷಿಯಲಿಸ್ಟ್ ಯೂನಿಯನ್ ಆಫ್ ಸ್ಟೇಟ್ಸ್ ಅಂತ ಮಾಡಬೇಕು ಅಂತ ಬಾಬಾ ಸಾಹೇಬರು ಎದ್ದು ನಿಂತ್ಕೊಂಡ್ರು. ಸಂವಿಧಾನ ಸರ್ಕಾರದ ಹಲವು ಅಂಗಗಳ ಕಾರ್ಯನಿಯಂತ್ರಣಕ್ಕೆ ಒಂದು ವ್ಯವಸ್ಥೆಯ ಹೊರತು ಯಾವುದೇ ಪಾರ್ಟಿಯ ಸದಸ್ಯರನ್ನು ಕಚೇರಿಯಲ್ಲಿ ಕೂರಿಸೋ ವ್ಯವಸ್ಥೆ ಅಲ್ಲ ಅಂತ. ನೀವು ಸಂವಿಧಾನದಲ್ಲೇ ಇಟ್ಸ್ ಅ ಸೋಷಲಿಸ್ಟ್ ಅಂತ ನೀವು ಕರೆದು ಬಿಟ್ರೆ ಯಾರು ಸೋಷಲಿಸ್ಟ್ ಪಾರ್ಟಿಗಳಿದ್ದಾರೆ ಅವರೇ ಬರಬೇಕು ಅಂತ ಆಯ್ತಲ್ಲ. ಈಗೇನಾದರೂ ಸಂವಿಧಾನವನ್ನು ನೀವು ಸೋಷಲಿಸ್ಟ್ ಅಂತ ಮಾಡಿದರೆ, ಇಫ್ ಎಟ್ ಆಲ್ BJP ಏನಾದರೂ ನಾವು ಹಿಂದುತ್ವವಾದಿ ಅಂತ ಕರೆದ್ರೆ ನೀವು ಬರೋಂಗೇ ಇಲ್ಲ. ಅಕಾರ್ಡಿಂಗ್ ಟು ಸಂವಿಧಾನ ಸೋಷಲಿಸ್ಟ್ಗಳು ಮಾತ್ರ ಬರಬೇಕು, ನೀವು ಆಚೆ ಹೋಗಿ ಅಂತ ಹೇಳಬೇಕಿತ್ತಲ್ಲ. ಬಾಬಾ ಸಾಹೇಬರು ಹೇಳಿದ್ರು ಯಾವುದೋ ಪಾರ್ಟಿಯ ಸದಸ್ಯರನ್ನು ಕೂರಿಸೋ ವ್ಯವಸ್ಥೆ ಅಲ್ಲ ಇದು. ಭಿನ್ನ ಭಿನ್ನ ಕಾರ್ಯಗಳನ್ನು ನಡೆಸಲಿಕ್ಕೆ ಬೇಕಾಗಿರುವಂಥ ವ್ಯವಸ್ಥೆ. ಮುಂದುವರೆದು ಹೇಳಿದರು, ಸಮಾಜಕ್ಕೆ ಯಾವ ರೀತಿಯ ಸಾಮಾಜಿಕ ಆರ್ಥಿಕ ತಳಹದಿ ಬೇಕು ಎನ್ನುವ ವಿಷಯ ಕಾಲ ಹಾಗೂ ಸನ್ನಿವೇಶಗಳಿಗೆ ಅನುಸಾರವಾಗಿ ಅದರ ಪ್ರಜೆಗಳೇ ನಿಶ್ಚಯಿಸ್ತಾರೆ. ಇಂಥ ವಿಷಯವನ್ನು ಮುಂಚೆಯೇ ಸಂವಿಧಾನದಲ್ಲಿ ಅಳವಡಿಸಬಾರದು ಅಂತ ಬಾಬಾ ಸಾಹೇಬರು ಹೇಳಿದರು. ಸೆಕ್ಯುಲರ್ ಫೆಡರಲ್ ಸೋಷಿಯಲಿಸ್ಟ್, ಸ್ಪೆಷಲಿ ಅವ್ರ ವಿಚಾರ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ಗಳಿಗೆ ಇತ್ತು, ಇದನ್ನು ಸೇರಿಸಬಾರದು ಅಂತಿತ್ತು. ಎಮರ್ಜೆನ್ಸಿ ತೊಗೊಂಡು ಬಂದು ಇಂದಿರಾ ಗಾಂಧಿ ಸೆಕ್ಯುಲರ್ ಮತ್ತು ಸೋಷಿಯಲಿಸ್ಟ್ ಎರಡೂ ಪದಗಳನ್ನು ಸೇರಿಸಿದರು. ನನಗೆ ಈಗ ಪ್ರಶ್ನೆಗೆ ಉತ್ತರ ಕೊಡಿ, ಕಾಂಗ್ರೆಸ್ಸಿಗರು ಹೆಂಗೆ ಮುಖ ತೋರಿಸ್ತಾರೆ ಬಾಬಾ ಸಾಹೇಬ್ರ ಹತ್ರ ಹೋಗ್ಬಿಟ್ಟು? ತೀರ್ಕೊಂಡವ್ರಿಗೇನಾದರೂ ಬಾಬಾ ಸಾಹೇಬ್ರು ಎದುರುಗಡೆ ಸಿಕ್ಕಿದ್ರೆ ನೀವು ಬೇಡ ಅಂದಿದ್ದನ್ನು ಸೇರಿಸ್ಬಿಟ್ಟು ಮುಖ ತೋರಿಸಾದ್ರು ಹೇಳಬೇಕಲ್ಲ ಅವರು. ಬಾಬಾ ಸಾಹೇಬರು ಮೊದಲನೇ ತಿದ್ದುಪಡಿಗೆ ಹೇಳಿದ ಮಾತನ್ನು ಇಂದಿರಾ ಗಾಂಧಿ ಗಾಳಿಗೆ ತೂರಿ ಎಮರ್ಜೆನ್ಸಿ ತಂದು ಭಾರತವನ್ನು ಸೆಕ್ಯುಲರ್ ಕಂಟ್ರಿ ಮಾಡಿದ್ರು, ಭಾರತವನ್ನು ಸೋಷಲಿಸ್ಟ್ ಕಂಟ್ರಿ ಮಾಡಿದ್ರು. ಹೆಂಗೆ ಮಾಡಿದ್ರು? ಇವತ್ತಿನವರೆಗೂ ಯಾಕೆ ತೆಗಿಲಿಕ್ಕಾಗಲಿಲ್ಲ ನಮಗೆ? ಇವತ್ತಿಗೂ ನಾವು ಪ್ರಿಯಾಂಬಲ್ನ ಓದಿಸ್ತೀವಲ್ಲ ಎಲ್ಲ ಕಡೆ. ಪ್ರಿಯಾಂಬಲ್ನ ಓದಿಸಬೇಕಾದ್ರೆ ಅದರಲ್ಲಿ ಸೋಷಿಯಲಿಸ್ಟು ಸೆಕ್ಯುಲರ್ ಹಾಗೆ ಇದೆಯಲ್ಲ. ಮತ್ತು ಇದನ್ನು ನಾವು 1950ಕ್ಕೆ ಇದನ್ನು ಅಕ್ಸೆಪ್ಟ್ ಮಾಡಿದ್ದು ಅಂತ ಅದರಲ್ಲಿ ಬರೆದಿರೋದನ್ನು ಹಾಗೆ ಓದ್ತೀವಿ. ಆ್ಯಕ್ಚುಲಿ 1950ರಲ್ಲಿ ಅಲ್ಲ, ಅದು 1975 ಮಾಡಿದ್ದು ಅಂತ ಬರಿಬೇಕು, ಅದ್ರಲ್ಲಿ ತಿದ್ದಬೇಕು ಅದನ್ನು ಕೂಡ. ಆ ಡೇಟನ್ನು ತಿದ್ದೇ ಇಲ್ವಲ್ಲ. ಬಾಬಾ ಸಾಹೇಬ್ರಿಗೆ ಮಾಡಿದ ಹಗಲು ದರೋಡೆ ಅಲ್ವಾ ಇದು? ಬಟ್ ನಡೆದೋಗಿದೆ. ನಾಸಿರುದ್ದೀನ್ ಅಹಮದ್ ಈ ಸಂವಿಧಾನ ಸಭೆಯಲ್ಲಿ ನಡೆದ ಚರ್ಚೆಗಳನ್ನು ಮುಂದಿಡ್ತೀನಿ. ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ನೋಡಿ. ನಾಸಿರುದ್ದೀನ್ ಅಹಮದ್ ಅಂತ ಒಬ್ಬ ಸದಸ್ಯರು ಎದ್ದು ನಿಂತ್ಕೊಂಡು ಹೇಳಿದರು, ಈ ತಿದ್ದುಪಡಿಯಲ್ಲಿ ನಂದೊಂದು ತಿದ್ದುಪಡಿ ಇದೆ. ಏನು ಅಂತ ಕೇಳಿದರೆ, ದಿ ಅನ್ನೋದೊಂದು ಎಕ್ಸ್ಟ್ರಾ ಬಂದುಬಿಟ್ಟಿದೆ, ಅದನ್ನು ತೆಗೆಸ್ಬಿಡಿ ಅಂತ. ಬಾಬಾ ಸಾಹೇಬ್ರು ಹೇಳ್ತಾರೆ, ಅಲ್ಪ ವಿರಾಮ ಬೇಕು ಬೇಡ ಅಂತ ಹೇಳೋದು ನಾಸಿರುದ್ದೀನ್ ಅಹಮದ್ ಅವ್ರಿಗೊಂದು ಚಟ. ಇದಕ್ಕೊಂದು ಪೂರ್ಣ ವಿರಾಮ ಇಡಿಸ್ಬೇಕು, ಇಂಥದನ್ನೆಲ್ಲ ತೊಗೊಂಡು ಬರೋಕ್ಕೆ ಹೇಳಬಾರ್ದು, ಪೂರ್ಣ ವಿರಾಮ ಇಡಿಸಬೇಕು ಅಂತ ಅಧ್ಯಕ್ಷರಿಗೆ ಕೇಳಿದರು. ತಕ್ಷಣ ನಾಸಿರುದ್ದೀನ್ ಶಾ ಬಿಡಲಿಲ್ಲ, ಇದು ಚೇಂಜ್ ಮಾಡಲೇಬೇಕು, ಈ ದಿ ಅನ್ನೋ ಪದ ಸರಿ ಇಲ್ಲ ಅಲ್ಲಿ ಅಂತ. ಬಾಬಾ ಸಾಹೇಬ್ರು ಎದ್ದಿಂದ್ಕೊಂಡು ಏನು ಹೇಳ್ತಾರೆ ಗೊತ್ತಾ? ಇದು ತುಂಬ ಇಂಪಾರ್ಟೆಂಟ್ ಆಗಿರೋದು. ಇಂಗ್ಲೀಷ್ ಬಹಳ ಗೊತ್ತಿದೆ ಅನ್ನುವಂಥ ಅಹಂಕಾರ ಅವರಿಗೆ ಇದ್ದಂತಿದೆ. ನಾನು ಈ ವಿಧಿಯನ್ನು ಆಸ್ಟ್ರೇಲಿಯಾದ ಕಾನ್ಸ್ಟಿಟ್ಯೂಷನಿಂದ ತಗೊಂಡಿದ್ದೀನಿ. ಅವರು ಸಂವಿಧಾನ ತಜ್ಞರು ಮತ್ತು ಇಂಗ್ಲೀಷ್ ಚೆನ್ನಾಗಿ ಗೊತ್ತಿದ್ದವರು, ಹೀಗಾಗಿ ಈಗ ಅರ್ಥ ಆಗ್ಬೋದು ನಿಮಗೆ ಅಂತ ಹೇಳ್ತಾರೆ ಬಾಬಾ ಸಾಹೇಬರು. ನನಗೆ ಭಾಳ ಇರೋದು, ನಾನು ಈ ವಿಧಿಯನ್ನು ಆಸ್ಟ್ರೇಲಿಯಾದಿಂದ ನಾನು ತಗೊಂಡಿದ್ದೀನಿ ಅಂತ ಹೇಳೋದಾದರೆ ಬಾಬಾ ಸಾಹೇಬರು ಎಷ್ಟರ ಮಟ್ಟಿಗೆ ಆ ಸಂವಿಧಾನದ ಕರಡು ರಚನೆಯಲ್ಲಿ ಪಾಲ್ಗೊಂಡಿದ್ರು ಅನ್ನುವಂಥದ್ದನ್ನು ಅರ್ಥ ಮಾಡ್ಕೊಳ್ಳಿ ಅಂತ. ಅಕಸ್ಮಾತ್ ಬಾಬಾ ಸಾಹೇಬರು ಸಂವಿಧಾನ ಕರಡು ರಚನೆಯಲ್ಲಿ ಪಾಲ್ಗೊಂಡಿರಲಿಲ್ಲ ಅಂತಂದಿದ್ರೆ ಇದು ಎಲ್ಲಿದೆ ಅಂತ ಹುಡುಕಾಡಬೇಕಿತ್ತು, ಇದು ಎಲ್ಲಿಂದ ಬಂತು ಅಂತ ನೋಡಬೇಕಿತ್ತು. ಬಾಬಾ ಸಾಹೇಬ್ರು ಎಕ್ಸ್ಟೆಂಪೋರಾಗಿ ಅವ್ನು ನಿಂತ್ಕೊಂಡು ಹೇಳಿದಾಗ ಇದು ಎಲ್ಲಿಂದ ತೊಗೊಂಡಿರೋದು ಗೊತ್ತಾ? ಇಲ್ಲಿಂದ ತೊಗೊಂಡಿರೋದು. ಅಲ್ಲಿ ಹೆಂಗಿದೆಯೋ ಹಂಗೆ ಅದನ್ನು ಇಳಿಸಿದೀವಿ ನಾವು ಇದರಲ್ಲಿ. ಯಾಕೆಂದರೆ ಅದು ಇಲ್ಲಿಗೆ ಸೂಟ್ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರ. ಈಗಲೂ ಡೌಟ್ ಇದೆಯಾ ನಿನಗೆ ಅಂತ ಕೇಳಿದ ಮೇಲೆ ನಾಸಿರುದ್ದೀನ್ ಅಹಮದ್ ಸೈಲೆಂಟಾಗಿ ಕೂತರು, ಇನ್ನು ನಾನು ಮಾತಾಡೋದಿಲ್ಲ ಅಂತ. ಅದಾದಮೇಲೆ HV ಕಾಮತ್ರು ಇನ್ನೊಂದು ಸ್ವಲ್ಪ ಬೇರೆ ಬೇರೆ ವಿಧಿಗಳೆಲ್ಲ ಮುಗಿದ ನಂತರ ಒಂದು ಸಲ ಎದ್ದು ನಿಂತ್ಕೊಂಡು ಹೇಳ್ತಾರೆ, ರಾಷ್ಟ್ರೀಯ ಜೀವನ ಅನ್ನುವಂಥ ಪದದ ಹಿಂದೆ ದಿ ಅನ್ನುವಂಥ ಪದ ಸೇರಿಸ್ಬಿಟ್ಟಿದ್ದಾರೆ. ಯಾಕೋ ನನಗೆ ಕರ್ಣ ಕಠೋರವಾಗಿ ಕೇಳಿಸ್ತಾ ಇದೆ ಅದು. ಆ ದಿ ಅನ್ನೋ ಪದ ಅಲ್ಲಿಗೆ ಸೂಟ್ ಆಗೋದಿಲ್ಲ. ನನಗೆ ಗೊತ್ತು ಇದನ್ನು ಮುಂದಕ್ಕೆ ಇಡಬಾರ್ದು ನಾನು ಅಂತ, ಬಟ್ ನಂಗೆ ಕಿವಿಗೆ ಕರ್ಣ ಕಠೋರವಾಗಿದೆ, ದಯವಿಟ್ಟು ಅದನ್ನು ತೆಗಿಬೋದಾ ಅಂತ ಕೇಳಿದಾಗ ಬಾಬಾ ಸಾಹೇಬರು ಎಸ್ ಎಕ್ಸೆಪ್ಟೆಡ್, ಇದನ್ನು ಸ್ವೀಕಾರ ಮಾಡ್ತೀವಿ ಅಂದ್ಬಿಟ್ರು. ಈಗೇನಾದರೂ ಬಾಬಾ ಸಾಹೇಬ್ರ ಜಾಗದಲ್ಲಿ ಬೇರೊಬ್ಬ ಬ್ರಾಹ್ಮಣ ಇದ್ದಿದ್ದರೆ
ಸಂವಿಧಾನದ ಕರಡು ರಚನಾ ಸಮಿತಿಯ ಅಧ್ಯಕ್ಷ ಏನು ಹೇಳಿರೋ ಗೊತ್ತಾ? ಮುಸಲ್ಮಾನರನ್ನು ವಿರೋಧ ಮಾಡಿದರು, ಎಚ್ ವಿ ಕಾಮತ್ರು ಬ್ರಾಹ್ಮಣರು ಅನ್ಸುತ್ತೆ, ಅದಕ್ಕೆ ಸ್ವೀಕಾರ ಮಾಡಿಬಿಟ್ರು ಅವರದ್ದು ಅಂತ. ಆದರೆ ಆ ಪ್ರಶ್ನೆ ಬಾಬಾ ಸಾಹೇಬರ ವಿಚಾರದಲ್ಲಿ ಬರದೇ ಇಲ್ಲ ಅಂತ. ಅಂದರೆ ಭಾರತದ ಜನಮಾನಸದೊಳಗೆ ಜಾತಿ ಹೆಂಗಿದೆ ಅಂತಂದರೆ, ನೀವು ಏನೇ ಮಾಡಿದರೂ ಅದಕ್ಕೊಂದು ಜಾತಿ ಹುಡುಕ್ತಾರೆ ಅಂತ. ನೀವು ಮಾತಾಡ್ತಾ ನಿಮ್ಮ ಭಾಷಣದಲ್ಲಿ ಬ್ರಾಹ್ಮಣರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿಬಿಡಿ, ಒಳ್ಳೆ ಮಾತುಗಳನ್ನು, ಬ್ರಾಹ್ಮಣನೇ ಇರಬೇಕು ಕಣ. ನೀವು ಸ್ವಲ್ಪ ಬ್ರಾಹ್ಮಣರನ್ನು ಬೈದ್ಬಿಡಿ, ಬ್ರಾಹ್ಮಣ ಅಲ್ವ ಇವನು ಅಂತ. ನೀವು ನಿಮ್ಮ ಬಿಹೇವಿಯರ್ ಆ್ಯಟಿಟ್ಯೂಡ್ ಮೇಲೆ ಗುರುತಿಸ್ಬಿಡ್ತಾರೆ ಏನಿರ್ಬೋದು ಅಂತ. ನೀವು ಹೆಂಗೆ ಮಾತಾಡ್ತೀರಾ, ನೀವೇನು ಹೇಳ್ತೀರಾ, ಎಲ್ಲ ಜಾತಿ ಅನ್ನೋದು ಅಷ್ಟು ಅಗತ್ಯವಾಗಿ ಸೇರಿಕೊಂಡಿದೆ. ಫೈನ್, ಅದು ನನ್ನ ಟಾಪಿಕ್ ಅಲ್ಲ. ಆದರೆ ಎಷ್ಟರ ಮಟ್ಟಿಗೆ ಸಂವಿಧಾನದ ಚರ್ಚೆ ನಡೆದಿದೆ ಅಂತಂದರೆ, ಕಾಲಕಾಲಕ್ಕೆ ಅನ್ನೋ ಪದ ಸೂಟ್ ಆಗ್ತಿಲ್ಲ, ಇನ್ನು ಮುಂದೆ ಅಂತ ಹಾಕಬೇಕಿಲ್ಲಿ ಅನ್ನೋದ್ರವರೆಗೂ ಚರ್ಚೆ ನಡೆದಿದೆ ಅಂತ. ಅಷ್ಟು ಮೆಟಿಕ್ಯುಲಸ್ ವರ್ಕ್ ನಡೆದಿದೆ ಅಂತ. ಒಂದು ಇಂಟ್ರೆಸ್ಟಿಂಗ್ ಚರ್ಚೆ ನಂಗೆ ಸಂವಿಧಾನದ್ದು, ನನಗನ್ಸೋದು ನಮ್ಮ ಕಾಲೇಜಿನ ಮಕ್ಕಳ ಜೊತೆ ಈ ಚರ್ಚೆ ಮಾಡಬೇಕು ಅಂತ. ಚರ್ಚೆಗಳು ಹೆಂಗೆ ನಡೀತವೆ ಅಂತ. ಮಹಾವೀರ್ ತ್ಯಾಗಿ ಎದ್ದು ನಿಂತ್ಕೊಂಡು ಹೇಳಿದರು, ಮದ್ಯಪಾನ ಸಂಪೂರ್ಣ ವಿರೋಧಿಸಬೇಕು ಈ ತಿದ್ದುಪಡಿಗೆ. ಸಕ್ಸೇನಾ ಅವರು ವೈದ್ಯಕೀಯ ಉದ್ದೇಶಗಳ ಹೊರತಾಗಿ ಅಂತಷ್ಟೇ ಸೇರಿಸಿರೋದು, ತಿದ್ದುಪಡಿ ನಾನು ಮಂಡಿಸಿರೋದು, ಸಕ್ಸೇನಾ ಇಷ್ಟು ಮಾತ್ರ ಸೇರಿಸಿದ್ದಾರೆ, ಹೀಗಾಗಿ ಮೂಲ ತಿದ್ದುಪಡಿ ನನ್ನದ್ದೇ, ಅದನ್ನೇ ತಗೋಬೇಕು ನೀವು ಅಂತ. ಅಧ್ಯಕ್ಷರು ಹೇಳಿದರು, ಆಯಿತು, ಮೊದಲು ಸಕ್ಸೇನಾರಿಂದ ಆನಂತರ ಅಂಬೇಡ್ಕರ್ರಿಂದ ಪರಿಷ್ಕೃತವಾದ ಮಾನ್ಯ ಮಹಾವೀರ್ ತ್ಯಾಗಿಯವರ ಈ ತಿದ್ದುಪಡಿಯನ್ನು ಮತಕ್ಕೆ ನಾನು ಸದನದ ಮುಂದಿಡ್ತಿದ್ದೀನಿ ಅಂದ ತಕ್ಷಣ ಮತ್ತೆ ತ್ಯಾಗಿಯವರು ಎದ್ದು ನಿಂತರು. ತಿದ್ದುಪಡಿಯ ಮೇಲೆ, ನನ್ನ ತಿದ್ದುಪಡಿಯ ಮೇಲೆ ಅಂಬೇಡ್ಕರ್ರು ಪ್ರತ್ಯೇಕ ಅನ್ನೋ ಪದ ಸೇರಿಸಿದ್ದಾರೆ, ಸೇರ್ಸಕ್ಕೆ ನನ್ನ ಅನುಮತಿ ತಗೊಂಡಿಲ್ಲ ಅಂದರು. ತಕ್ಷಣ ಅಧ್ಯಕ್ಷರು ಹೇಳಿದರು, ಅವರ ಪರವಾಗಿ ನಾನು ತಗೋತಿದ್ದೀನಿ, ಪರವಾಗಿಲ್ವಾ? ಹಾಂ, ನನ್ನ ಒಪ್ಪಿಗೆ ಇದೆ, ಈಗ ಮತಕ್ಕೆ ಹಾಕಿ ಅಂತ. ಸಂವಿಧಾನ ಸಭೆ ಹೀಗೆಲ್ಲ ನಡೆದಿದೆ. ಇಷ್ಟು ಡೀಟೇಲ್ಡ್ ಆಗಿರುವಂಥ ಡಾಕ್ಯುಮೆಂಟೇಷನ್ ಅದರದ್ದಿದೆ. ಅಂಗಡಿ ಅಂದರೆ ಯಾವುದು ಅಂತ ಪ್ರಶ್ನೆ. ನೀವು ಅಂಗಡಿ ಅಂತ ಪದ ಬಳಸಿದ್ದೀರಾ, ಯಾವುದು ಅಂಗಡಿ? ಅಗಸನ ಬಟ್ಟೆ ಒಗೆಯೋದು ಅಂಗಡಿ, ಆಮೇಲೆ ಕ್ಷೌರಿಕನ ಅಂಗಡಿನೂ ಅಂಗಡಿನಾ ಅಂತ ಕೇಳಿದಾಗ ಬಾಬಾ ಸಾಹೇಬರು ಹೇಳ್ತಾರೆ ಎದ್ದು ನಿಂತ್ಕೊಂಡು, ಮಾಲೀಕ ತನ್ನ ಸೇವೆಯನ್ನು ಬೇಡುವವರಿಗೆ ನೀಡಲು ತಯಾರಾಗಿರುವಂಥ ಎಲ್ಲ ಜಾಗಗಳನ್ನು ನಾವು ಅಂಗಡಿ ಅಂತ ಇದರಲ್ಲಿ ಗುರುತಿಸಿದ್ದೀವಿ ಅಂತ. ಆ ಸ್ಪಾಟ್ನಲ್ಲಿ ಕೇಳಿದ ತಕ್ಷಣ ಹೇಳಲಿಕ್ಕಾಗಬೇಕಲ್ಲ. ಸುಮ್ಮನೆ ಬಾಬಾ ಸಾಹೇಬ್ರನ್ನ ಅಧ್ಯಕ್ಷರನ್ನಾಗಿ ಮಾಡಲಿಲ್ಲ, ಅವ್ರು ಬೆಬೆಬೆ ಅನ್ನುವಂಥ ಸ್ಥಿತಿಯಲ್ಲೇ ಇರಲಿಲ್ಲ. ಪ್ರತಿಯೊಂದಕ್ಕೂ ಉತ್ತರ ಸಿದ್ಧವಾಗಿರ್ತಿತ್ತು ಅವ್ರ ಹತ್ರ. ಕೊನೆಯಲ್ಲಿ ಒಂದು ಪ್ರಶ್ನೆ ಇತ್ತು, ವಕೀಲ ಮತ್ತು ಡಾಕ್ಟರ್ಗಳ ಕಚೇರಿಯೂ ಅಂಗಡಿನ ಹಂಗಿದ್ರೆ? ಬಾಬಾ ಸಾಹೇಬ್ ಬಿಡ್ತಾರೆ, ಹೇಳಿದ್ನಲ್ಲ, ಮಾಲೀಕ ಕೇಳ್ಕೊಂಡು ಬರೋರ ಸೇವೆಗೆ ಹಣ ತೆಗೆದುಕೊಂಡು ಯಾವ ಸೇವೆ ಕೊಡ್ತಾನೋ ಅದೆಲ್ಲವೂ ಅಂಗಡಿ ಅಂತ ಕನ್ಸಿಡರ್ ಮಾಡಿದ್ದೀವಿ ಇಲ್ಲಿ. ಹೊಂಡ ಕೆರೆಯೊಳಗೆ ಬರುತ್ತೋ ಇಲ್ವೋ ಚರ್ಚೆ. ಬಾಬಾ ಸಾಹೇಬರು ಉತ್ತರ ಮಾಡ್ತಾರೆ ಅದಕ್ಕೆ, ಯಾಕೆ ಬರುತ್ತೆ ಅಂತ. ಸ್ಮಶಾನಗಳು ಅಥವಾ ಈ ಜನರನ್ನು ಸುಡೋ ಸ್ಥಳಗಳು ಸಾರ್ವಜನಿಕ ಹೌದೋ ಅಲ್ವೋ? ಬಾಬಾ ಸಾಹೇಬ್ರನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ, ಯಾವ ಸ್ಮಶಾನ ಸಾರ್ವಜನಿಕ, ಯಾವುದಲ್ಲ. ಅಂದರೆ ಪ್ರತಿಯೊಂದರ ಕುರಿತಂತೂ ಒಂದು ಆಳವಾಗಿರುವಂಥ ಜ್ಞಾನ. ನೀವು ದೊಡ್ಡ ಎತ್ತರದ ಸಂಗತಿಗಳನ್ನು ಬಿಡಿ, ನಾನು ತುಂಬ ಸಾಮಾನ್ಯವಾಗಿರುವಂಥ ಸಂಗತಿಗಳ ಕುರಿತಂತೆಯೂ ಕೂಡ ಅವರು ಎಲ್ಲರೂ ಒಪ್ಕೊಳ್ಬಹುದಾಗಿರುವಂಥ ಸಂಗತಿಗಳನ್ನು ಇಡೋದಿತ್ತಲ್ಲ, ಭಾಳ ವಿಶಿಷ್ಟವಾದ್ದು ಅಂತ. ಎಷ್ಟು ದೂರದೃಷ್ಟಿ ಇರಬೇಕಾಗಿತ್ತು ನಮ್ಮ ಸಂವಿಧಾನ ಮಾಡಿದಾಗ ಅಂತಂದರೆ, ಚುನಾವಣೆ ಗೆದ್ದು ಅನರ್ಹಗೊಳ್ಳಬಹುದಾಗಿರುವಂಥ ರೀತಿ ಯಾವುದ್ಯಾವುದು, ಗೆದ್ದ ನಂತರ ಅನರ್ಹಗೊಂಡ್ರೆ ಏನಾಗಬೇಕು ಅನ್ನೋದ್ರ ಚರ್ಚೆ ನಡೆದಿತ್ತು. ಈ ಕಾರಣಕ್ಕೋಸ್ಕರವೇ ಇಂದಿರಾ ಗಾಂಧಿ ಎಮರ್ಜೆನ್ಸಿ ತಂದು ತನ್ನನ್ನು ತಾನು ಉಳಿಸ್ಕೊಳ್ಬೇಕಾದ ಅನಿವಾರ್ಯತೆ ಸೃಷ್ಟಿಯಾಗಿತ್ತು. ಇಲ್ಲದೆ ಹೋದರೆ ಎಮರ್ಜೆನ್ಸಿ ಬರಬೇಕಾದ ಅಗತ್ಯನೇ ಇರಲಿಲ್ಲ. ಚುನಾವಣಾ ಆಯೋಗ ಹೇಗಿರಬೇಕು? 4-5 ಸದಸ್ಯರ ಖಾಯಂ ಚುನಾವಣಾ ಆಯೋಗ ಇರಬೇಕು, ಅಥವಾ ಚುನಾವಣೆಗಳು ಬಂದಾಗ ರಾಷ್ಟ್ರಪತಿಗಳು ಒಂದು ಆಯೋಗ ಮಾಡಿ ಬಿಟ್ಬಿಡಬೇಕು. ಏನು ಮಾಡಬೇಕು ಅಂತ ಕೇಳಿದಾಗ ಎರಡೂ ಆಪ್ಷನ್ನಲ್ಲಿ ಅಂಬೇಡ್ಕರ್ ಹೇಳ್ತಾರೆ, 5 ವರ್ಷಕ್ಕೊಮ್ಮೆ ಚುನಾವಣೆ ಬರುತ್ತೆ, ಆದರೆ ನಮ್ಮಲ್ಲಿ ಮತ್ತೆ ಬರುವಂಥ ಸಾಧ್ಯತೆಗಳು ಇರ್ಬೋದು. ಸೊ ಮತದಾರರ ಪಟ್ಟಿಯ ಪುನರ್ವಿಮರ್ಶೆ ನಡೆಸಲಿಕ್ಕೆ ಚುನಾವಣಾ ಆಯೋಗ ಇರಬೇಕು. SIR ನಡೆಸಲಿಕ್ಕೆ ನಿಮ್ಗೆ ಅಧಿಕಾರ ಎಲ್ಲಿದೆ ಅಂತ ಕೇಳಿದರೆ, ಅಂಬೇಡ್ಕರ್ ಕೊಟ್ಟಿರೋ ಕಾನ್ಸ್ಟಿಟ್ಯೂಷನಲ್ಲಿದೆ ನೋಡಿ ಅಂತಂದರೆ ಅವತ್ತೇ ಡಿಸ್ಕಷನ್ನು. ಮೋಸ್ಟ್ಲಿ ಅಂಬೇಡ್ಕರಿಗೆ ಗೊತ್ತಿತ್ತೇನೋ, ಮುಂದೊಂದು ದಿನ ಬಾಂಗ್ಲಾದಿಂದ ಜನ ಬಂದಾಗ SIR ನಡೆಸುವಾಗ ಗಲಾಟೆ ಆಗ್ಬೋದೇನೋ, ಅದಕ್ಕೆ ಬೇಕಾಗಿರುವಂಥ ತಯಾರಿ ಈಗಲೇ ಮಾಡಿಕೊಡ್ಬೇಕು ಅಂತ. ಆಗಲೇ ಆ ಚುನಾವಣಾ ಪುನರ್ವಿಮರ್ಶೆ ನಡೆಸಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ರು. ಅದಕ್ಕೆ ಫೈನಲಿ ಏನು ಹೇಳ್ತಾರೆ ಅಂದರೆ, ಏಕಸದಸ್ಯರ ಖಾಯಂ ಆಯೋಗ ಮಾಡಬೇಕು ಮತ್ತು ಚುನಾವಣಾ ಹೊತ್ತಿನಲ್ಲಿ ಹೆಚ್ಚು ಜನರನ್ನು ಆ್ಯಡ್ ಮಾಡೋ ಥರದ
ವ್ಯವಸ್ಥೆ ಮಾಡಿಕೊಂಡ್ರೆ ಸಾಕಾಗತ್ತೆ ಅಂತ ಬಾಬಾ ಸಾಹೇಬರು ಅದನ್ನು ಸೇರಿಸ್ಕೊಳ್ಳುವಂಥ ವ್ಯವಸ್ಥೆ ಮಾಡಿದರು ಅಂತ. ಹಾಗಂತ ಎಲ್ಲವೂ ಸ್ಮೂತ್ ಆಗಿರಲಿಲ್ಲ. 280ನೇ ತಿದ್ದುಪಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಮಂಡಿಸುವಾಗ ಹೃದಯನಾಥ್ ಕುಂಜರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ಈ ತಿದ್ದುಪಡಿ ಬೆಳಗ್ಗೆ ಅಷ್ಟೇ ಸಿಕ್ಕಿದೆ, ನಮಗೆ ಇದನ್ನು ಓದ್ಲಿಕ್ಕೆ ಟೈಮ್ ಬೇಕು, ಈಗ ನಾವು ಇದಕ್ಕೆ ಒಪ್ಕೊಳ್ಳಲ್ಲ ಅಂತ. ಬಾಬಾ ಸಾಹೇಬರು ಅದಾಗಿದ ತಕ್ಷಣ ನಜರುದ್ದೀನ್ ಅಹಮದ್ ಹೇಳ್ತಾರೆ, ಹೌದೌದು, ಈ ತಿದ್ದುಪಡಿ ಭಾಳ ಸೂಕ್ಷ್ಮವಾಗಿದೆ, ಇದರಲ್ಲಿ ಇದುವರೆಗೂ ಬರದೇ ಇರುವಂಥ ಅನೇಕ ಸಂಗತಿಗಳಿವೆ, ಹೀಗಾಗಿ ಟೈಮ್ ಕೊಡೋದು ಒಳ್ಳೆಯದು. ಬಾಬಾ ಸಾಹೇಬರು ಹೇಳ್ತಾರೆ, ಬರೀ ತಾಂತ್ರಿಕವಾಗಿರುವಂಥ ಸಂಗತಿ ಆದರೆ ಪಕ್ಕಕ್ಕಿಟ್ಟು ನಮ್ಗೆ ಸಮಯದ ಅಭಾವ ಇದೆ, ಪ್ಲೀಸ್ ಬೇಗ ಇದನ್ನು ಮಾಡೋಣ ಅಂತ ಹೇಳಿದರೆ ಪಂಡಿತ್ ಕುಂಜರು ಅವರು ಹೇಳ್ತಾರೆ, ಅಂಬೇಡ್ಕರ್ರ ಆತುರ ಸದಸ್ಯರ ಸ್ವಾತಂತ್ರ್ಯಕ್ಕೆ ಅಡಚಣೆಯಾಗುತ್ತೆ, ಸದಸ್ಯರಿಗೆ ಹಕ್ಕುಗಳಿವೆ, ಸ್ವಾತಂತ್ರ್ಯ ಇದೆ, ಅಂಬೇಡ್ಕರ್ ಮರಿಬಾರ್ದು ಅಂತ. ಸಭೆಯಲ್ಲಿ ಗಲಾಟೆಗಳು ನಡೆದಿವೆ ಈ ಥರದ್ದು. ಅಂಬೇಡ್ಕರ್ ಹೇಳ್ತಾರೆ, ಆಯಿತು, ನಾನು ಅದನ್ನು ಒಪ್ಕೊಳ್ತೀನಿ, ಆದರೆ ಸಮಯದ ಅಭಾವ ಇದೆ ಅನ್ನೋದನ್ನು ಮರಿಬೇಡಿ, ತಾಂತ್ರಿಕತೆಗಿಂತ ಮೂಲ ವಿಷಯ ಮುಖ್ಯ ಆಗುತ್ತೆ ಅನ್ನೋದನ್ನು ಮರಿಬೇಡಿ ಅಂತಂದಾಗ ಪಂಡಿತ್ ಕುಂಜರೂರು ಎದ್ದು ನಿಂತ್ಕೊಂಡು ಹೇಳ್ತಾರೆ, ರಚನಾ ಸಮಿತಿಯ ಅಧ್ಯಕ್ಷರಿಗೆ ಸದಸ್ಯರ ಹಕ್ಕುಗಳ ಪರಿಚಯ ಇಲ್ಲದೆ ಇರೋದಕ್ಕಿಂತ ವಿಷಾದನೀಯವಾದ ಸಂಗತಿ ಮತ್ತೊಂದಿಲ್ಲ ಅಂತ. ಸುಲಭಕ್ಕಾಗಲಿಲ್ಲ ರೀ. ಎಲ್ಲ ಥರದ ಗಲಾಟೆಗಳು ಅಲ್ಲಿ ನಡೆದ ನಂತರ ಫೈನಲಿ ಆತುರದ ನಡುವೆಯೂ ಕೂಡ 2 ವರ್ಷ 11 ತಿಂಗಳು 17 ದಿನ ಕಳೆದು ಈ ಸಂವಿಧಾನವನ್ನು ಮುಂದಿಡಲಾಯಿತು. ಮುಂದಿಟ್ಟ ತಕ್ಷಣ ಮೊದಲು ಬಂದ ಆರೋಪ ಏನು ಗೊತ್ತಾ, ಇಷ್ಟು ಟೈಮಾ ಸಂವಿಧಾನ ಮುಂದಿಡೋಕ್ಕೆ? ಇವೆಲ್ಲ ಚರ್ಚೆ ಅದಕ್ಕೆ ಹೇಳಿದ್ದು ನಾನು. ನಾಳೆ ಯಾರಾದರೂ ನಿಮಗೂ ಹೇಳಿದರೆ ಕಾಪಿ ಪೇಸ್ಟ್ ಮಾಡಲಿಕ್ಕೆ ಇಷ್ಟೊಂದು ಟೈಮ್ ಅಂತ ಭಾಳ ಜನ ಕೇಳ್ತಾರೆ. ಕೇಳಿದಾಗ ಗೊತ್ತಿರಬೇಕು ಎಂತೆಂಥ ಚರ್ಚೆಗಳು ನಡೆದಿವೆ ಅಂತಂದರೆ, ಕಾಮ ಇಡಬೇಕಾ ಫುಲ್ ಸ್ಟಾಪ್ ಇಡಬೇಕಾ ಅನ್ನೋದಕ್ಕೂ ಚರ್ಚೆ ನಡೆದಿದೆ, ದಿ ಅನ್ನೋ ಪದ ಇಡಬೇಕಾ ಬೇಡವಾ ಅನ್ನೋದಕ್ಕೂ ಚರ್ಚೆ ನಡೆದಿದೆ. ಭಾಷಣಗಳು ನಡೆಯುವಾಗ ಅಧ್ಯಕ್ಷರು 10 ನಿಮಿಷ ಟೈಮು ಸಾಕಪ್ಪ ಅಂತ ಹೇಳಬೇಕಾದ ಸ್ಥಿತಿ ಬಂದಿದೆ. ಎಲ್ಲರದ್ದು ಇನ್ವಾಲ್ವ್ಮೆಂಟು. ಆದರೆ ಗೂಬೆ ಕೂರಿಸುವಾಗ ಮಾತ್ರ ಅಂಬೇಡ್ಕರ್ ಇಷ್ಟು ವರ್ಷ ತೊಗೊಂಡ್ರಾ ಅಂತ. ಅದಕ್ಕೆ ಅಂಬೇಡ್ಕರ್ ಹೇಳ್ತಾರೆ ತಮ್ಮ ಭಾಷಣದಲ್ಲಿ, ಕೆನಡಾ ತನ್ನ ಸಂವಿಧಾನ ರಚನೆ ಮಾಡುವಾಗ 2 ವರ್ಷ 4 ತಿಂಗಳು ತಗೊಳ್ತು, ಆಸ್ಟ್ರೇಲಿಯಾಕ್ಕೆ 9 ವರ್ಷ ಹಿಡಿತು, ನಮ್ಮದು ಇವರೆಲ್ಲರಿಗಿಂತಲೂ ಅಗಾಧವಾಗಿರುವಂಥ ಸಂವಿಧಾನ, ಆದರೆ ಇವರೆಲ್ಲರಿಗಿಂತಲೂ ಕಡಿಮೆ ಟೈಮಲ್ಲಿ ನಾವು ಮಾಡಿದ್ದೀವಿ ಅಂತ ನಮಗೊಂದು ಹೆಮ್ಮೆ ಇದೆ ಅಂತ ಬಾಬಾ ಸಾಹೇಬರು ಹೇಳ್ತಾರೆ. ಮುಂದೆ ಬಾಬಾ ಸಾಹೇಬರು ಕೊನೆಯಲ್ಲೊಂದು ಅದ್ಭುತವಾಗಿರುವಂಥ ಭಾಷಣ ಮಾಡ್ತಾರೆ. ಆ ಭಾಷಣದಲ್ಲಿ ಅವರು ಹೇಳೋದು, ನಾನು ಪರಿಶಿಷ್ಟರ ಹಿತಾಸಕ್ತಿಯ ಕಾರಣಕ್ಕೋಸ್ಕರ ಒಳಗೆ ಬಂದೆ, ನೀವು ಕರಡು ಸಮಿತಿಯ ಸದಸ್ಯನನ್ನಾಗಿ ಮಾಡಿದ್ರಿ, ಅಧ್ಯಕ್ಷನನ್ನಾಗೂ ಮಾಡಿದ್ರಿ, ಇಟ್ ವಾಸ್ ಸರ್ಪ್ರೈಸ್ ಫಾರ್ ಮೀ. ನೆಕ್ಸ್ಟ್ ಒಂದು ಮಾತು ಹೇಳ್ತಾರೆ. ಆ ಭಾಷಣ ಭಾಳ ಚಂದದ ಭಾಷಣ. ನನಗನ್ಸೋದು ಏನು ಅಂತಂದರೆ, ಸಂವಿಧಾನದ ಬಗ್ಗೆ ಇಡೀ ಸಂವಿಧಾನವನ್ನು ಓದಿಸೋಕ್ಕಿಂತ ಬಾಬಾ ಸಾಹೇಬರ ಈ ಭಾಷಣವನ್ನು ಓದಿಸ್ಬೇಕು ಅಂತ. ಬಾಬಾ ಸಾಹೇಬರು ಹೇಳ್ತಾರೆ, ಒಳ್ಳೆಯ ಸಂವಿಧಾನವನ್ನು ಕೆಟ್ಟ ವ್ಯಕ್ತಿ ಕೈಯಲ್ಲಿ ಕೊಟ್ಟರೆ ಅದು ಕೆಟ್ಟದ್ದಾಗುತ್ತೆ, ಕೆಟ್ಟ ಸಂವಿಧಾನವನ್ನು ಒಳ್ಳೆಯವನ ಕೈಯಲ್ಲಿ ಕೊಟ್ಟರು ಅದು ಒಳ್ಳೆಯದಾಗ್ಬಿಡುತ್ತೆ. ಹೀಗಾಗಿ ಸಂವಿಧಾನ ಒಳ್ಳೆಯದ್ದೋ ಕೆಟ್ಟದ್ದೋ ಅಂತ ಹೇಳಲಿಕ್ಕೆ ಬರೋದಿಲ್ಲ, ಅದನ್ನು ಆಚರಣೆಗೆ ತರುವಂಥ ವ್ಯಕ್ತಿ ಎಂಥವನಾಗಿರ್ತಾನೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಏನು ಚಂದದ ಮಾತು. ಆ್ಯಂಡ್ ನಾವು ಅದನ್ನು ನೋಡಿದ್ದೀವಿ. ಇದೇ ಸಂವಿಧಾನವನ್ನು ಹಿಡ್ಕೊಂಡು ಎಮರ್ಜೆನ್ಸಿ ಬಂದಿರೋದು, ಸೇಮ್ ಸಂವಿಧಾನ. ಇದೇ ಸಂವಿಧಾನವನ್ನು ಹಿಡ್ಕೊಂಡು ಅನೇಕ ರಾಜ್ಯಗಳನ್ನು ಒಂದು ವಿಧಿ ಬಳಸ್ಕೊಂಡು ಬರ್ಖಾಸ್ತು ಮಾಡಲಾಯಿತು. ಬೇರೆ ಬೇರೆ ರೀಸನ್ ಕೊಡೋದು, ನಮಗೆ ಇಷ್ಟ ಆಗದೆ ಇರೋ ರಾಜ್ಯ ಅಂತ ಕೇಂದ್ರಕ್ಕೆ ಅನ್ನಿಸ್ತು ಅಂತಂದರೆ ಆ ರಾಜ್ಯದ ಸರ್ಕಾರವನ್ನು ಬರ್ಖಾಸ್ತು ಮಾಡೋದು ಯಾಕೆ ಅಂತ ಗೊತ್ತಿಲ್ಲ. ಅವ್ರು ಏನು ಬೇಕಿದ್ರೂ ಹೇಳ್ಬೋದು. ಇದೇ ಸಂವಿಧಾನವನ್ನು ಬಳಸ್ಕೊಂಡು ಎಲ್ಲರಿಗೂ ಬೇಕಾಗಿರುವಂಥ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ನ ಹಕ್ಕನ್ನು ಕೊಡಲಿಕ್ಕೆ ಸಾಧ್ಯವಾಗಿದ್ದು ಇದೇ ಸಂವಿಧಾನ ಬಳಸ್ಕೊಂಡು. ಅಂದರೆ ಸಂವಿಧಾನ ಮೂಲತಃ ಒಳ್ಳೆಯದು ಕೆಟ್ಟದ್ದಲ್ಲ, ಆದರೆ ಸಂವಿಧಾನವನ್ನು ಉಪಯೋಗಿಸೋರು ಯಾರು ಅನ್ನೋದರ ಆಧಾರದ ಮೇಲೆ, ಯಾರು ಅದನ್ನು ಎಕ್ಸಿಕ್ಯೂಟ್ ಮಾಡ್ತಾರೆ ಅನ್ನೋದರ ಆಧಾರದ ಮೇಲೆ ಅದು ನಿರ್ಣಯವಾಗುತ್ತೆ ಅಂತ. ನಂತರ ಬಾಬಾ ಸಾಹೇಬ್ರು ಹೇಳಿದರು, ಇಬ್ಬರು ಇದನ್ನು ಗಂಭೀರವಾಗಿ ವಿರೋಧಿಸ್ತಿದ್ದಾರೆ. ಒಬ್ಬರು ಸಮಾಜವಾದಿಗಳು. ಅವ್ರು ಯಾಕೆ ವಿರೋಧಿಸ್ತಾ ಇದ್ದಾರೆ ಅಂತಂದರೆ, ಅವರ ಪಾಲಿಗೆ ಖಾಸಗಿ ಸ್ವತ್ತು ಪರಿಹಾರ ನೀಡದೆ ರಾಷ್ಟ್ರೀಕರಣ ಮಾಡಿಬಿಡಬೇಕು ಅಂತ. ಎಲ್ಲರ ಟಾಟಾದು ತೊಗೊಂಡ್ಬಿಡ್ಬೇಕು, ಬಿರ್ಲಾಗಳದ್ದು ತೊಗೋಬೇಕು, ಅದಾನಿಗೆ ತೊಗೋಬೇಕು, ಎಲ್ಲರದ್ದು ಸ್ವತ್ತನ್ನು ಖಾಸಗೀಕರಣ ಮಾಡಿ ಅಥವಾ ಖಾಸಗೀಕರಣದಿಂದ ರಾಷ್ಟ್ರೀಕರಣಗೊಳಿಸಿ ಎಲ್ಲರನ್ನೂ ಕಾಮನ್ನಾಗಿ ಹಂಚಿಬಿಡುವಂತಾಗಬೇಕು ಅಂತ ಅವ್ರು ಎಕ್ಸ್ಪೆಕ್ಟ್ ಮಾಡ್ತಾರೆ. ಈ ಸಂವಿಧಾನದಲ್ಲಿ ಆ ಕೆಲಸ ಮಾಡಲಿಲ್ಲ, ಅದಕ್ಕೆ ಅವ್ರಿಗೆ ಕೋಪ. ಮತ್ತು ಮೂಲಭೂತ ಹಕ್ಕುಗಳ ಮೇಲೆ ನಿರ್ಬಂಧ ಇರಬಾರ್ದು ಅಂತ ಅವ್ರು ಹೇಳ್ತಾರೆ, ಅದನ್ನು ನಾವು ಮಾಡಲಿಲ್ಲ ಅಂತ. ಇದು ಸಮಾಜವಾದಿಗಳದ್ದು. ಎರಡನೇದವ್ರು ಹೇಳ್ತಾರೆ, ಕಮ್ಯುನಿಸ್ಟ್ರಿಗೂ ನಮ್ಮನ್ನು ಕಂಡ್ರೆ ಕೋಪ ಇದೆ ಸಂವಿಧಾನದ ವಿಚಾರಕ್ಕೆ. ಯಾಕೆ ಅಂತಂದರೆ ಅವರು ಕಾರ್ಮಿಕ ವರ್ಗಕ್ಕೆ ಸರ್ವಾಧಿಕಾರ ಇರಬೇಕು, ಪ್ರಜೆಗಳಿಗೆ ಅಲ್ಲ ಅಂತಾರೆ. ಈ ಸಂವಿಧಾನ ಪ್ರಜಾಪ್ರಭುತ್ವ ಸರ್ಕಾರವನ್ನು ಕೊಡುತ್ತೆ, ಪ್ರಜೆಗಳಿಗೆ ಅಧಿಕಾರ ಕೊಡುತ್ತೆ, ಅದಕ್ಕೆ ಅವ್ರಿಗೆ ನಮ್ಮನ್ನು ಕಂಡ್ರೆ ಆಗೋದಿಲ್ಲ ಅಂತ ಎರಡನ್ನೂ ನೀಟಾಗಿ ವಿವರಿಸ್ತಾರೆ. ಮೂರನೇದವರು ಹೇಳ್ತಾರೆ, ಸಂವಿಧಾನದಲ್ಲಿ ಅಳವಡಿಸಿಕೊಂಡು, ಇದು ಭಾಳ ಚೆನ್ನಾಗಿರುವಂಥ ಸಂಗತಿ, ಸಂವಿಧಾನದಲ್ಲಿ ಯಾವ ತತ್ವವನ್ನು ಅಳವಡಿಸ್ಕೊಳ್ತೀವೋ ಅದು ಈ ತಲೆಮಾರಿನವರ ಸಿದ್ಧಾಂತಗಳು ಮಾತ್ರ.
ಬಹಳ ಚಂದದ ಆಲೋಚನೆ ಇದು. ನಾವು ಇಷ್ಟು ಜನ ಈ ಸಭೆಯಲ್ಲಿ ಕೂತ್ಕೊಂಡು ಏನು ಡಿಸ್ಕಸ್ ಮಾಡ್ತಿದ್ದೀವೋ ಅದು ನಮ್ಮ ಆಲೋಚನೆ, ನಮ್ಮ ಚಿಂತನೆ. ಹಂಗಂದವ್ರು ಹೇಳ್ತಾರೆ ಪ್ರತಿಯೊಂದು ತಲೆಮಾರು ಒಂದು ರಾಷ್ಟ್ರವಾಗಿರುತ್ತೆ. ಪ್ರತಿಯೊಂದು ತಲೆಮಾರು ಒಂದು ರಾಷ್ಟ್ರ. ಆ ತಲೆಮಾರಿನವರು ಬಹುಸಂಖ್ಯಾತರನ್ನು ತಾವು ಸೃಷ್ಟಿಸಿಕೊಂಡು ತಾವು ಹೇಗೆ ನಡ್ಕೊಂಡು ಹೋಗಬೇಕು ಅನ್ನೋದಕ್ಕೆ ಬದ್ಧರಾಗಿಸಿಕೊಳ್ಳುವಂಥ ಚೌಕಟ್ಟನ್ನು ತಮಗೆ ತಾವು ಹಾಕಿಕೊಳ್ಳುವಂಥ ಹಕ್ಕನ್ನು ಅವರು ಪಡ್ಕೊಂಡಿರ್ತಾರೆ. ಏನು ಚೆನ್ನಾಗಿದೆ ನೋಡಿ ಇದು. ನಾನು ಇದಾದಮೇಲೆ ಇದನ್ನು ಓದಿದ ಮೇಲೆ ಬಹಳ ಅನ್ನಿಸ್ತು ನನಗೆ. ಇವತ್ತಿನ ಹುಡುಗರು ನೋಡಿದಾಗ ನಮ್ಗೆ ಕೋಪ ಬರುತ್ತೆ. ಯಾವಾಗಲೂ ಕೈಯಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತಾರೆ, ಯಾವಾಗಲೂ ಇಂಥದ್ದು ಮಾಡ್ತಿರ್ತಾರೆ. ನಮ್ಗೆ ಕೋಪ ಬರುತ್ತೆ, ಮೊಬೈಲ್ ತೊಗೋಬಾರ್ದು, ಅವ್ರು ಮೊಬೈಲ್ ನೋಡ್ತಿರ್ತಾರೆ ಅಂತ ಕೋಪ ಬರುತ್ತೆ. ಹೌದಪ್ಪ, ಅದು ನಮ್ಮ ವಿಚಾರಧಾರೆ. ಹೊಸ ಪೀಳಿಗೆಗೆ ಮೊಬೈಲ್ ಬಳಸೋದೇ ಹೊಸ ವಿಚಾರಧಾರೆ. ನಾಳಿನ ದಿನ ಅವರು ಅಧಿಕಾರಕ್ಕೆ ಬರುವ ಸಂದರ್ಭದಲ್ಲಿ ಅವರು ಬಹುಸಂಖ್ಯಾತರಾಗಿ ಒಂದು ಹೊಸ ಸಂವಿಧಾನ ರಚಿಸಿಕೊಂಡು ಪ್ರತಿಯೊಬ್ಬರು ಮೊಬೈಲ್ ಯೂಸ್ ಮಾಡೋದು ಅವನ ಮೂಲಭೂತ ಹಕ್ಕು ಅಂತ ಏನಾದರೂ ತಂದರೆ ನೀವು ಹೆಂಗೆ ವಿರೋಧ ಮಾಡ್ತೀರಾ ಅದನ್ನು? ಅವರೊಂದು ರಾಷ್ಟ್ರ. ನಾವು 100 ವರ್ಷಕ್ಕೆ 500 ವರ್ಷಕ್ಕೆ ಇದನ್ನೇ ಬಳಸ್ಕೊಳ್ಬೇಕು ಅಂತ ಏನಾದರೂ ಹೇಳಿದರೆ ಮುಂದಿನ ಜನಾಂಗದ ಜಮೀನನ್ನು ಉಪಯೋಗ ಮಾಡದ ನಾವು ಕೊಂಡಿಟ್ಕೊಂಡಂತೆ ಅಂತ ಹೇಳ್ತಾರೆ. ಅವ್ರಿಗೆ ಸೇರಿ ಜಮೀನದು, ಆದರೆ ನಾವು ಉಪಯೋಗಿಸ್ಲಿಕ್ಕೆ ಬದುಕೇ ಇಲ್ಲ, ಆದರೆ ನಾವು ಕೊಂಡಿಟ್ಕೊಂಡ್ಬಿಟ್ಟಿದ್ದೀವಿ, ಅದನ್ನು ಏನೂ ಉಪಯೋಗಕ್ಕೆ ಬರ್ತಾ ಇಲ್ಲ ಅದು ಅಂತ ಹೆಂಗಾಗುತ್ತೋ ಹಾಗೆ ಸಂವಿಧಾನದ ವಿಚಾರದಲ್ಲೂ ಆಗತ್ತೆ. ಹೇಗೆ ಇನ್ನೊಂದು ರಾಷ್ಟ್ರದವರನ್ನು ನಮ್ಮ ಸಂವಿಧಾನದಿಂದ ಬದ್ಧಗೊಳಿಸ್ಲಿಕ್ಕೆ ಆಗೋದಿಲ್ವೋ ಹಾಗೆ ಬರಲಿರುವ ತಲೆಮಾರನ್ನು ಕೂಡ ಬದ್ಧಗೊಳಿಸುವ ಹಕ್ಕು ನಮಗಿಲ್ಲ ಅಂತ. ಏನು ಬ್ಯೂಟಿಫುಲ್ ಆಗಿರೋ ಮಾತು. ಈ ಕೋಟ್ಸ್ ಫ್ರಮ್ ಜಾಫರ್ಸನ್ ಆ್ಯಕ್ಚುಲಿ. ಬಟ್ ಆ ಕೋಟಿನ ನಡುವೆ ಅವರು ಎಕ್ಸ್ಪ್ರೆಸ್ ಮಾಡ್ತಾ ಹೇಳ್ತಾ ಹೋಗ್ತಾರೆ, ನಮ್ಗೆ ಅಧಿಕಾರ ಇಲ್ಲ, ಹೀಗಾಗಿ ಸೋಷಲಿಸ್ಟ್ ಆಗಿರಬೇಕು ಅಂತ ನಾವು ಹೇಳುವಂತಿಲ್ಲ. ಮುಂದಿನ ಜನಾಂಗಕ್ಕೆ ಬೇರೆ ಆಲೋಚನೆ ಬರ್ಬೋದು. ಸಂವಿಧಾನದಲ್ಲಿ ಯಾಕೆ ತುರುಕ್ತೀರಾ ಅದನ್ನು? ಸಂವಿಧಾನವನ್ನು ಜನರಲೈಸ್ ಮಾಡಿ ಅಂತ ಅವರಷ್ಟು ಪ್ರಯತ್ನಪಟ್ಟರು. ಅವರ ಪ್ರಯತ್ನದ ಕಾರಣಕ್ಕೋಸ್ಕರ ಇಷ್ಟು ಸುಂದರವಾಗಿರುವಂಥ ಸಂವಿಧಾನ ನಮ್ಗೆ ಸಿಗಲಿಕ್ಕೆ ಸಾಧ್ಯವಾಯಿತು. ಆಮೇಲೆ ಅವ್ರು ಹೇಳ್ತಾರೆ ಈ ಸಂವಿಧಾನ ತಿದ್ದುಪಡಿ ಆ ಕಾರಣಕ್ಕೋಸ್ಕರ ಇಟ್ಟಿರೋದು. ಯಾಕೆಂದರೆ ಮುಂದಿನ ಜನಾಂಗಕ್ಕೆ ಆ ಹೊಸ ರಾಷ್ಟ್ರಕ್ಕೆ ತಿದ್ದುಪಡಿ ಬೇಕು ಅಂದರೆ ಲೆಟ್ ದಮ್ ಡೂ ಇಟ್ ಅಂತ. ಕೇಂದ್ರಕ್ಕೂ ರಾಜ್ಯಕ್ಕೂ ಫ್ರೀಡಮ್ ಕೊಟ್ಟಿದ್ದೀವಿ. ಕೇಂದ್ರ ಅಧಿಕಾರವನ್ನು ಸ್ಥಾಪಿಸುತ್ತೆ, ಆದರೆ ರಾಜ್ಯಕ್ಕೆ ಫ್ರೀಡಮ್ ಇದೆ. ಪರಿಪೂರ್ಣವಾಗಿ ಕೇಂದ್ರದ ಫ್ರೀಡಮ್ ಯಾವಾಗ ಬರುತ್ತೆ? ಬಾಬಾ ಸಾಹೇಬರು ಹೇಳ್ತಾರೆ ಯಾವಾಗ ಎಮರ್ಜೆನ್ಸಿ ಬರುತ್ತೋ ಆವಾಗ ಮಾತ್ರ ಪರಿಪೂರ್ಣವಾದ ಫ್ರೀಡಮ್ ಬರುತ್ತೆ ಅಂತ. ಹಿಂಗೆ ಹೇಳಿ ಬಾಬಾ ಸಾಹೇಬ್ರು ಹೇಳುವಂಥ ಒಂದು ಅದ್ಭುತವಾಗಿರುವಂಥ ಮಾತು. ಐ ಥಿಂಕ್ ಆ ಕೋಟ್ನೊಂದಿಗೆ ಇವತ್ತು ನಾವು ಮುಗಿಸೋಣ. ನಂಗೆ ಮತ್ತು ಹೇಳಲಿಕ್ಕಿದೆ ವೈ ಹಿ ಈಸ್ ಅ ಸೂಪರ್ ಮ್ಯಾನ್ ಆಫ್ ಸಂವಿಧಾನ ಅಂತ. ಬಾಬಾ ಸಾಹೇಬರು ಇದರಲ್ಲಿ ಹೇಳ್ತಾರೆ, ತುಂಬ ಗಂಭೀರವಾದ ಸಂಗತಿ, ಭಾರತ ಮತ್ತೊಮ್ಮೆ ಸ್ವಾತಂತ್ರ್ಯ ಕಳ್ಕೊಳ್ಳುತ್ತಾ ಅಂತ ಪ್ರಶ್ನೆ ಮುಂದಿಡ್ತಾರೆ. ಮುಂದಿಟ್ಟು ಏನು ಹೇಳ್ತಾರೆ ಗೊತ್ತಾ? ಮೊಹಮ್ಮದ್ ಕಾಸಿಂ ದಂಡೆತ್ತಿ ಬಂದಾಗ, ಬೆನ್ ಕಾಸಿಂ ಅವನು ಮೂಲಸ್ಥಾನದ ಮೇಲೆ ಮುಲ್ತಾನ ಮೇಲೆ ದಾಳಿ ಮಾಡಲಿಕ್ಕೆ ಅಂತ ಬಂದಾಗ ರಾಜನ ಸೇನಾನಿಗಳೇ ಮೊಹಮ್ಮದ್ ಕಾಸಿಂನ ಏಜೆಂಟ್ರು ಕೊಟ್ಟಂಥ ಹಣವನ್ನು ತೆಗೆದುಕೊಂಡು ರಾಷ್ಟ್ರಕ್ಕೆ ಮೋಸ ಮಾಡಿಬಿಟ್ರು. ಈ ಗೋಸ್ ಆನ್ ಕೋಟಿಂಗ್. ಎರಡನೇದು ಹೇಳ್ತಾರೆ, ಮಹಮ್ಮದ್ ಘೋರಿಯನ್ನು ಪೃಥ್ವಿರಾಜನ ವಿರುದ್ಧ ಜಯಚಂದ್ರನೇ ಸ್ವಾಗತಿಸಿದ. ಅನಂತರ ಇತಿಹಾಸದಲ್ಲಿ ಅದಕ್ಕೆ ರೆಫ್ಯೂಟ್ ಆಗಿದೆ, ಆದರೆ ಬೇರೆ ಆಲೋಚನೆ. ಬಟ್ ಇಷ್ಟಂತೂ ಹೇಳ್ತಾರೆ, ಮಹಮ್ಮದ್ ಘೋರಿಯನ್ನು ಜಯಚಂದ್ರ ಆಹ್ವಾನಿಸಿದ ಪೃಥ್ವಿರಾಜನನ್ನು ಸೋಲಿಸಲಿಕ್ಕೆ. ಛತ್ರಪತಿ ಮೊಘಲರ ವಿರುದ್ಧ ಹಿಂದೂ ಜನಗಳಿಗೋಸ್ಕರ ಹೋರಾಡ್ತಾ ಇರುವಾಗಲೇ ಅನೇಕ ಮರಾಠ ರಾಜರು ಮತ್ತು ರಜಪೂತರು ಮೊಘಲರ ಪರವಾಗಿ ನಿಂತು ಹೋರಾಟ ಮಾಡ್ತಾ ಇದ್ದರು. ಬ್ರಿಟಿಷರು ಸಿಖ್ಖರ ವಿಧ್ವಂಸಕ್ಕೆ ಪ್ರಯತ್ನ ಪಡ್ತಿರುವಾಗ ಸಿಖ್ಖರ ಸೇನಾ ಮುಖ್ಯಸ್ಥ ಗುಲಾಬ್ ಸಿಂಗ್ ಬಾಯಿ ಮುಚ್ಕೊಂಡು ಕೂತಿದ್ದ. 1857ರ ಸಂಗ್ರಾಮದಲ್ಲಿ ಬ್ರಿಟಿಷರ ವಿರುದ್ಧ ಇಡೀ ಭಾರತ ಹೋರಾಟ ಮಾಡ್ತಾ ಇರುವಾಗ ಸಿಖ್ಖರ ಸೇನೆಗಳು ಬ್ರಿಟಿಷರ ಪರವಾಗಿ ಕೆಲಸ ಮಾಡ್ತಿದ್ವು. ಈಗ ಶತ್ರುಗಳು ಜಾತಿಗಳ ಪಂಗಡಗಳವರು ಮಾತ್ರ, ಅಲ್ಲಿ ಮರಾಠರು, ಇಲ್ಲಿ ರಜಪೂತರು ಅಂತ ಈ ಜಾತಿ ಪಂಗಡಗಳವರು ಶತ್ರುಗಳಲ್ಲದೆ ರಾಜಕೀಯ ಪಕ್ಷ ಪಂಗಡಗಳು ಸೇರಿಕೊಳ್ಳಲಿವೆಯಾ ಅಂತ ನಂಗೆ ಭಯ ಆಗ್ತಿದೆ ಅಂತಾರೆ. ಅಂದರೆ ಅರ್ಥ ಆಯ್ತಾ? ಈ ರಾಜಕೀಯ ಪಂಗಡಗಳು ದೇಶದ್ರೋಹದ ಕೆಲಸ ಮಾಡಬಲ್ಲವಾ? ಗೊತ್ತಿಲ್ಲ, ಬಾಬಾ ಸಾಹೇಬರಿಗೆ ದೂರದೃಷ್ಟಿ ಇತ್ತೇನೋ. ಮುಂದೊಂದು ದಿನ ಯಾವುದೋ ಒಂದು ರಾಜಕೀಯ ಪಕ್ಷದ ನಾಯಕ ವಿದೇಶಕ್ಕೆ ಹೋಗಿ ಭಾರತದ ವಿರುದ್ಧವಾಗಿ ಮಾತನಾಡ್ತಾನೇನೋ. AI ಸಮಿಟ್ ನಡಿಬೇಕಾದ್ರೆ ಇಡೀ ಜಗತ್ತು ಭಾರತವನ್ನು ಹೊಗಳ್ತಾ ಇರಬೇಕಾದ್ರೆ ಬಟ್ಟೆ ಬಿಚ್ಕೊಂಡು ನಿಂತ್ಕೊಂತ ಹೇಳ್ತಾನೇನೋ. ಭಾರತದ ಕುರಿತಂತೆ, ಭಾರತದ ರಕ್ಷಣೆಯ ಕುರಿತಂತೆ, ಭಾರತದ ಸಾರ್ವಭೌಮತೆಯ ಕುರಿತಂತೆ ಬಾಯಿಗೆ ಬಂದಂತೆ ಮಾತನಾಡ್ತಾನೇನೋ ಅಂತ ಬಾಬಾ ಸಾಹೇಬರಿಗೆ ಮುನ್ಸೂಚನೆ ಇತ್ತ?
ಗೊತ್ತಿಲ್ಲ. ಬಾಬಾ ಸಾಹೇಬ್ರು ಹೇಳ್ತಾರೆ, ರಾಜಕೀಯ ಪಕ್ಷದ ಪಂಗಡಗಳು ಕೂಡ ಇದಕ್ಕೆ ಸೇರ್ಕೊಳ್ತವೆ. ನಾವು ಎಲ್ಲವನ್ನೂ ಬದಿಗೊತ್ತಿ ರಾಷ್ಟ್ರನಿಷ್ಠೆಯೇ ಮುಖ್ಯ ಅಂತ ಹೇಳ್ತೀವ? ಬಾಬಾ ಸಾಹೇಬರು ಕೇಳ್ತಾರೆ. ದೇಶದ ರಾಜಕೀಯ ಪಕ್ಷಗಳು ಜಾತಿ ಪಂಗಡಗಳನ್ನು ಪ್ರಧಾನವಾಗಿ ಭಾವಿಸುತ್ತಾ ರಾಷ್ಟ್ರವನ್ನು ಕಡೆಗಣಿಸಿದರೆ ಸ್ವಾತಂತ್ರ್ಯಕ್ಕೆ ಗಂಡಾಂತರ ಅನಿವಾರ್ಯ ಅಂತಾರೆ ಬಾಬಾ ಸಾಹೇಬರು. ಆಮೇಲೆ ಹೇಳ್ತಾರೆ, ಎರಡನೇ ಬಾರಿಗೆ ಅಥವಾ ಶಾಶ್ವತವಾಗಿ ಸ್ವಾತಂತ್ರ್ಯವನ್ನು ಕಳೆದುಕೊಳ್ಳುವ ಘೋರ ಪ್ರಸಂಗ ಎದುರಾದೀತು. ಇದರ ವಿರುದ್ಧ ನಾವು ಕಟ್ಟ ಕಡೆಯ ನೆತ್ತರಿನ ಹನಿಯನ್ನು ಹರಸಿಯಾದರೂ ಸ್ವಾತಂತ್ರ್ಯ ರಕ್ಷಣೆಯ, ಪ್ರತಿರಕ್ಷಣೆಯ, ಪರಿರಕ್ಷಣೆಯ ದೃಢ ಸಂಕಲ್ಪ ಮಾಡಬೇಕು ಅಂತ ಬಾಬಾ ಸಾಹೇಬ್ರು. ಏನು ಚೆನ್ನಾಗಿದೆ ನೋಡಿ ಇದು. ನಾನು ಆರಂಭದಲ್ಲೇ ಹೇಳಿದ್ನಲ್ಲ, ಸಾವರ್ಕರ್ನ ನೀವು ಕಂಪೇರ್ ಮಾಡಬೇಕಾದಾಗ ಒಂದು ಗುಲಗಂಜಿಯಷ್ಟು ರಾಷ್ಟ್ರಭಕ್ತಿಯ ವಿಚಾರದಲ್ಲಿ ಕಾಂಪ್ರಮೈಸ್ ಇಲ್ಲದೆ ಇರುವಂಥ ವ್ಯಕ್ತಿ ಬಾಬಾ ಸಾಹೇಬರು. ಬಾಬಾ ಸಾಹೇಬರು ಸ್ವಲ್ಪ ಕಾಂಪ್ರಮೈಸ್ ಮಾಡಿಕೊಂಡು ಬ್ರಿಟಿಷರ ತಾಳಕ್ಕೆ ಕುಣಿದಿದ್ದರೆ ಏನೆಲ್ಲ ಆಗಿರ್ತಿತ್ತು. ಆದರೆ ಬಾಬಾ ಸಾಹೇಬರು ಇಂಥದ್ದೊಂದು ಅದ್ಭುತವಾಗಿರುವಂಥ ಕೆಲಸವನ್ನು ಮಾಡಿ ಹೋದರು. ಇವತ್ತು ನಮ್ಮ ಕಣ್ಣೆದುರಿಗೆ ಅವ್ರು ಹೇಳಿರುವಂಥ ಎಲ್ಲ ಮಾತುಗಳು ಕಾಣ್ತಾ ಇವೆ. ಹೇಗೆ ವಿರೋಧಗಳು ಎದ್ದು ಬರುತ್ತೆ, ಹೇಗೆ ವಿರೋಧಗಳು ನಡೆಯುತ್ತೆ ಅಂತ ಬಾಬಾ ಸಾಹೇಬರು ಹೇಳಿದ್ರಲ್ಲ, ಅದೆಲ್ಲವೂ ಕೂಡ ಕಣ್ಣೆದುರಿಗೆ ಕಾಣುತ್ತೆ. ಆದರೆ ಅದನ್ನು ಬಾಬಾ ಸಾಹೇಬರು ಕೊಟ್ಟ ಪುಸ್ತಕದಿಂದಲೇ ಕಂಟ್ರೋಲ್ ಮಾಡಬಲ್ಲಂಥ ಸಾಮರ್ಥ್ಯ ಇರುವವರೂ ಕೂಡ ಇದೇ ಕಾಲಘಟ್ಟದಲ್ಲಿ ಇದ್ದಾರೆ ಅನ್ನೋದು ಸಂತೋಷದ ಸಂಗತಿ. ಇಲ್ಲದೆ ಹೋಗಿದರೆ ಏನೋ ಆಗಿರ್ತಿತ್ತು ಅಂತ ಅನೇಕ ಬಾರಿ ಅನಿಸುತ್ತೆ. ಅದು ಭಾಳ ಖುಷಿ ಕೊಡುವಂಥ ಸಂಗತಿ. ನಾನು ನಾಳೆ ಇದರ ವಿಸ್ತಾರವಾದ ಮುಂದಿನ ಪಾರ್ಟನ್ನು ಸ್ವಲ್ಪ ಹೊತ್ತು ಹೇಳಿ, ಬಾಬಾ ಸಾಹೇಬರ ಎರಡನೇ ಹೆಂಡತಿ ಸವಿತಾ ಅಂಬೇಡ್ಕರ್ ಅಂತಿದ್ದರು. ಆಕೆಯನ್ನು ನಾನು ಇವತ್ತೇ ಹೇಳ್ತೀನಿ, ನಿಮಗೆ ಹಿಂಟ್ ಕೊಡ್ತೀನಿ. ಬಾಬಾ ಸಾಹೇಬರನ್ನು ಆಕೆ ಸ್ಲೋ ಪಾಯ್ಸನ್ ಆಗಿ ಕೊಂದುಬಿಟ್ಟಿದ್ಲು ಅಂತ ಕೂಡ ಅನೇಕರು ಆರೋಪ ಮಾಡ್ತಾರೆ. ಆ್ಯಂಡ್ ಆಕೆ ಬರೆದಿರುವಂಥ ಪುಸ್ತಕ ಓದಿದರೆ ಕಣ್ಣಲ್ಲಿ ನೀರಿಲ್ಲದೆ ಓದಲಿಕ್ಕೆ ಸಾಧ್ಯವೇ ಇಲ್ಲ. ಬಾಬಾ ಸಾಹೇಬರ ಅಗಾಧವಾದ ವ್ಯಕ್ತಿತ್ವವನ್ನು ಸವಿತಾ ಅಂಬೇಡ್ಕರ್ ಕಟ್ಟಿಕೊಡ್ತಾರೆ. ನಾನು ಬಾಬಾ ಸಾಹೇಬರ ಅನ್ನೋನ್ ಫ್ಯಾಕ್ಟ್ಸ್ ಕೆಲವೊಂದನ್ನು ನಾಳೆ ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಎಲ್ರಿಗೂ ವಂದೇ ಮಾತರಂ. ಜೈ ಹಿಂದ್.